ನಮ್ಮಪ್ಪ ಸ್ಟ್ರಿಕ್ಟ್ ಆಗಿದ್ರು ಕೂಡ ಮುದ್ದು ಮಾಡ್ತಿದ್ರು. ಅವ್ರು ಕಲ್ಸ್ಕೊಟ್ಟಿರೋ ಪಾಠ ತುಂಬಾ. ಅಪ್ಪ ಮತ್ತೆ ಅಮ್ಮ ಇಬ್ರು ಆಗಿ ನಂತರ ನಮ್ಮಮ್ಮ ಒಬ್ರೇ ಒಂದು ಸ್ಟ್ರೆಂತ್ ನ ಕೊಡಕ್ ಶುರು ಮಾಡಿದ್ರು. ದಟ್ ಈಸ್ ವೇರ್ ದೀಪಿಕಾ ದಾಸ್ ಇವತ್ತು ನಿಂತಿರೋದು. ನಾನು ನೋಡಿರೋ ತುಂಬಾ ಕಷ್ಟಪಟ್ಟು ತುಂಬಾ ಮೋಸ ಹೋಗಿರೋದ್ರಲ್ಲಿ ನಮ್ಮಮ್ಮ ಆಕ್ಚುಲಿ ನಂಬರ್ 1 ಪೊಸಿಷನ್ ಕೊಡ್ತೀನಿ ನಾನು. ರೇಖಾ ಮೇಡಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾನೇ ಇಷ್ಟ ನನಗೆ. ಬರೀ ಸ್ಯಾರಿ ಅಲ್ಲ, ಅವ್ರು ಮಾಡ್ರನ್ ಆಗಿ ಒಂದಷ್ಟು ಲುಕ್ಸ್ಗಳನ್ನ ಟ್ರೈ ಮಾಡಿದ್ದಾರೆ. ಫಾರ್ ಹರ್ ಏಜ್, ಓ ಗಾಡ್, ಅವ್ರು ಕ್ಯಾರಿ ಮಾಡಿರೋ ರೀತಿ ಮೈಂಡ್ ಬ್ಲೋನ್. ಅವ್ರ ಬಗ್ಗೆ ಒಂದಷ್ಟು ವಿಚಾರ ನಂಗೆ ತುಂಬಾ ಈ ತರ ಎಲ್ಲ ವಿಷಯಗಳು ಇಷ್ಟ. ಅವ್ರಿಗೆ ಇಲ್ಲಿ ಕತ್ತ ಮೇಲೆ ಮಚ್ಚೆ ಇತ್ತಲ್ಲ, ಆಕ್ಚುಲಿ ತುಂಬಾ ಜನ ಅನ್ಕೊಂಡಿರೋದು ಅವ್ರಿಗೆ ಅದು ಹುಟ್ಟು ಮಚ್ಚೆ ಅಂತ. ಅಲ್ಲ, ಅವ್ರಿಗೆ ಆಕ್ಚುಲಿ ಕಲ್ಪನಾ ಅವರಿಗೆ ಕತ್ತು ಉದ್ದ ಇತ್ತಂತೆ. ಉದ್ದ ಇರೋ ಕತ್ತು ಉದ್ದಕ್ಕೆ, ಅಂದ್ರೆ ಈ ಕತ್ತು ಉದ್ದ ಕಾಣಿಸ್ಬಾರ್ದು ಅಂತ ಅವ್ರು ಮಚ್ಚೆ ಇಟ್ಕೋತಾ ಇದ್ದಂತೆ. ಬಟ್ ಆಮೇಲೆ ಇನ್ನೊಂದು ಗಮನಿಸಿದ್ರೆ ಕಲ್ಪನಾ ಅವ್ರು ಯಾವಾಗ್ಲೂ ಬ್ಲೌಸ್ ಹಾಕ್ತಿದ್ರಲ್ಲ, ಫುಲ್ ಸ್ಲೀವ್ಸ್ ಇಲ್ಲಿ ತನಕ. ಬಟ್ ಆಕ್ಚುಲಿ ನಿಜವಾದ ಕಾರಣ ಏನು ಅಂದ್ರೆ ಕಲ್ಪನಾ ಅವರಿಗೆ ಒಂದ್ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂ ಇತ್ತಂತೆ. ಒಂದು 2 years ಮೇಲೆ ಆಗಿತ್ತು. ಆವಾಗ ನಮ್ಗೆ ಗೊತ್ತಾಗಿದ್ದು ಅಂಬರೀಶ್ ಸರ್ ನಮ್ಮ ಅಗ್ನಿ ಸರಿಗೆ ಹ್ಯೂಜ್ ಫ್ಯಾನ್ ಅಂತ. ನಾನು ಒಂದ್ಸರಿ ಕ್ಯಾಶುಯಲ್ ಆಗಿ ಮೀಟ್ ಆದಾಗ ಸರ್ ನಾಗಿಣಿ ಅಂತ ನನ್ ಕರಿತಿದಾರ ಅನ್ಕೊಂಡೆ. ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ ಅಲ್ಲಿ ತನಕ ನೋಡ್ತಾರೆ ಅಂತ. ಅರ್ಜುನ್ನ ಪಾಪ ಯಾಕೆ ಅಷ್ಟೊಂದು ಸತಾಯಿಸ್ತೀಯ ನೀನ್ ಏನಕ್ಕೆ ಅವ್ನಿಗೆ ಒಪ್ಕೋತಲ್ಲ ಲವ್ ಮಾಡೋದ್ನ, ಹಿಂಗೆಲ್ಲ ಕೇಳ್ತಿದಾರೆ. ಇವ್ರು ಮಾತಾಡ್ತಾ ಇರೋದು ಆಮೇಲೆ ಸೀರಿಯಲ್. ಓಕೆ ಅಲ್ಲ, ನಿಮ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಬೇಗ ನೀವಿಬ್ರು ಒಂದಾಗಿ, ಏನು 2 ವರ್ಷ ಬೇಕಾ ಒಂದ್ ಸೀರಿಯಲ್ ಒಂದು ಹುಡುಗ ಹುಡುಗಿ ಒಂದಾಗಕ್ಕೆ ಅಂತ ಕೇಳ್ತಾರೆ. ಆಮೇಲೆ ನನ್ಗೆ ರೇಗಿಸ್ತಾ ಇದ್ರು, ನಾಲ್ಗೆ ಮಾಡು ಅದೇನೋ ಅಬ್ಬುಸ್ ಅಂತ ಮಾಡ್ತಿಯಲ್ಲ ಮಾಡಿಲಿ ಅಂತೆಲ್ಲ ನನ್ ರೇಗಿಸ್ತಿದ್ದಾರೆ. ಪ್ರತಿಯೊಂದು ನೀವು ಟೈಟಲ್ ಕಾರ್ಡು ಕೂಡ ನೋಡಿದ್ದಾರೆ ಸರ್. ಮತ್ತೆ ಯಾಕೆ ಫಿಲ್ಮ್ ಕಡೆ ನೀವು ಯಾಕೆ ಫೋಕಸ್ ಮಾಡಲಿಲ್ಲ? ಅವ್ರಿಗೆ ನೋಡಕ್ಕೆ ಸಿಗೋದಂಥದ್ದು ಬರೀ ನೆಗೆಟಿವ್ ಸೈಡ್ ಮಾತ್ರನಾ. ಒಳ್ಳೇದನ್ನ ಯಾರೂ ಪ್ರಶಂಸೆ ಕೊಡಕ್ಕಂತೂ ಬರಲ್ಲ. ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್, ನಿಮ್ಮಣ್ಣ, ಎಲ್ಲೂ ಕೂಡ ಅದನ್ನ ಡಿಸ್ಕಸ್ ಮಾಡಲ್ಲ. ಅಂದ್ರೆ ಯಾವ ಇಂಟರ್ವ್ಯೂಸ್ ಅಲ್ಲೂ ಮಾತಾಡಲ್ಲ ಅವ್ರ ಬಗ್ಗೆ ಆಗಲಿ. ಏನೋ ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಅಂದ್ರೆ ಏನೋ ಜಗಳ ಆಗಿದೆಯಾ, ಯಾಕೆ ಯಶ್ ಅವರು ದೀಪಿಕಾ ಮಾತಾಡಲ್ಲ? ಹೇಗಿದೆ ನಿಮ್ಮ ಮತ್ತೆ ಯಶ್ ಅವ್ರ ನಡುವೆ? ರಾಜೇಶ್ ರಿವೀಲ್ಸ್ನ ಮತ್ತೊಂದು ಪಾಡ್ಕಾಸ್ಟ್ಗೆ, ಕಲರ್ಫುಲ್ ಪಾಡ್ಕಾಸ್ಟ್ಗೆ ಏನ್ ಫುಲ್ ನಮ್ಮ ಸೆಟ್ ಎಲ್ಲ ಪಿಂಕ್ ಕಾಣಿಸ್ತಾ ಇದೆ. ಬಿಕಾಸ್ ಇವತ್ತು ನನ್ನ ಮುಂದೆ ಕೂತಿರೋದು ಅಂತ ಒಂದು ಬ್ಯೂಟಿ ಕ್ವೀನ್. ಎಸ್, ಕರೆಕ್ಟಾ? ಇಟ್ಸ್ ಒನ್ ಅಂಡ್ ಓನ್ಲಿ ಸ್ಮಾಲ್ ಸ್ಕ್ರೀನ್ ಇಂದ ಅಲ್ಲ, ಆಕ್ಚುಲಿ ಇವರು ಸಿನಿಮಾ ಮಾಡಿದ್ರು, ಬಟ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬಹುಶಃ ಅವ್ರು ಮಾಡಿದ್ದು 1-2 ಸೀರಿಯಲ್ ಅಷ್ಟೇ. ಒಂದು ಸೀರಿಯಲ್ ಅಂದ್ರೆ ಫುಲ್ ಸೆನ್ಸೇಷನ್ ಕರ್ನಾಟಕದಲ್ಲಿ. ಅಂಡ್ ಇಚ್ಛಾಧಾರ ನಾಗಿಣಿ ಈಗ ಆಗೋದಕ್ಕಷ್ಟೇ ನಾನು ಫ್ರೀಲಾನ್ಸರ್ ಆಗ್ಬಿಟ್ಟಿದ್ದೀನಿ. ಸೊ ಎಸ್, ಬ್ಯೂಟಿಫುಲ್, ಬೋಲ್ಡ್, ಒನ್ ಅಂಡ್ ಓನ್ಲಿ ದೀಪಿಕಾ ದಾಸ್ ಆನ್ ದ ಶೋ. ಹಾಯ್ ದೀಪಿಕಾ. ಥ್ಯಾಂಕ್ ಯು. ಸೊ ಎಲ್ಲಿನವರು ಮೂಲತಃ ನಿಮ್ಮ ಹಿನ್ನೆಲೆ? ನಾನು ಪೂರ ಕನ್ನಡದವಳು. ಓಕೆ. ನಮ್ಮ ಊರು ಹಾಸನದ ಒಂದು ಗೌಡರ ಕುಟುಂಬದಲ್ಲಿ ಹುಟ್ಟಿರುವಂತ ಹೆಣ್ಣು ಮಗಳು ನಾನು. ಹಾಸನದ ಪಕ್ಕ ಹಳ್ಳಿನಾ ಅಥವಾ ಹಾಸನ ಪಕ್ಕ ಹಳ್ಳಿ ಏನಿಲ್ಲ, ಸಿಟಿನೇ. ಆದ್ರೆ ಹಾಸನ ಅಂದ್ರೆ ಗೊತ್ತಲ್ಲ, ಬೈಯಕ್ಕೂ ಕನ್ನಡ, ಮಾತಾಡೋದಕ್ಕೂ ಕನ್ನಡ, ಹೇಳೋದಕ್ಕೂ ಕನ್ನಡ, ಕರೆಯೋದಕ್ಕೂ ಕನ್ನಡ, ಎಲ್ಲದಕ್ಕೂ ಕನ್ನಡ. ಸೊ ನಾವು ಅದೇ ಊರವರು. ನನ್ನ ಹೆಸರು ಕೇಳಿದಾಗ ಎಲ್ಲರೂ ತುಂಬಾ ಜನ ಕೇಳಿರೋದು ಉಂಟು. ದೀಪಿಕಾ ದಾಸ್ ಅಂದ್ರೆ ಬೆಂಗಾಲಿನ ಅಥವಾ ಕೆಲವೊಂದು ಈಗ ಕೇಸುದಾಸ್ ಸರ್ ಅವರೆಲ್ಲ ಹೆಸರನ್ನ ತಗೊಂಡವರು, ನೀವು ಕ್ರಿಶ್ಚಿಯನ್ ಅಥವಾ ಏನಕ್ಕೆ ದಾಸ್ ಅಂತ ಬಂತು ಅಂತ. ಸೊ ಬೇಸಿಕಲಿ ನಾವೊಂದು ನಮ್ಮ ಇದರಲ್ಲಿರೋ ಕಮ್ಯುನಿಟಿಯಲ್ಲಿ ದಾಸ್ ಗೌಡ ಅಂತ ಇತ್ತು. ಸೊ ಹಾಗಾಗಿ ನಂಗೆ ಸ್ವಲ್ಪ ಗೌಡ ಅಂತೆಲ್ಲ ಮಾಡೋದು ಇಷ್ಟ ಆಗ್ತಾ ಇರ್ಲಿಲ್ಲ. ಹಾಗಾಗಿ ದೀಪಿಕಾ ದಾಸ್ ಒಂಥರ ರೈಮಿಂಗ್ ಚೆನ್ನಾಗಿತ್ತು ಅಂತ ನನಗೆ ನಾನೇ ಇಟ್ಕೊಂಡಂತ ಹೆಸರು. ಸೊ ಮನೇಲಿ ಯಾರೇನಿದ್ರು, ಹೇಗಿತ್ತು ಮನೆ? ಆಕ್ಚುಲಿ ಒಂದು ಚಿಕ್ಕ ಕುಟುಂಬನೇ ನಮ್ದು. ನಾನು, ಅಮ್ಮ, ಅಪ್ಪ, ನಮ್ಮಣ್ಣ. ಅದ್ರ ಜೊತೆಗೆ ನಮ್ಮ ಅಜ್ಜಿ ಬಂದು ಹೋಗ್ತಾ ಇದ್ರು. ಅಂಡ್ ಅಂದ್ರೆ ಆ ಅಪ್ಪಂಗೆ ತಮ್ಮ ಎಲ್ಲ ಇದ್ರು ಕೂಡ, ಬಟ್ ಅವರು ಸೆಪರೇಟ್ ಇದ್ರು. ಅಪ್ಪ ಆಕ್ಚುಲಿ ಗೌರ್ಮೆಂಟ್ ಜಾಬ್ ಇದ್ರು, ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು. ಅಮ್ಮ ಮನೇಲೇ ಇರ್ತಾ ಇದ್ರು. ಸೊ ಹೌಸ್ ವೈಫ್ ಅವರು. ನಮ್ಮಣ್ಣ ಮಾಮೂಲಿ, ನಾನು ಅವನು ಆಕ್ಚುಲಿ 3 years ಡಿಫ್ರೆನ್ಸ್ ಅಷ್ಟೇನೆ. ಸೊ ನಾವು ಸ್ಕೂಲ್ಗೆ ಹೋಗಿ ಬಂದು ಹೊಡೆದಾಟ ಇವೆಲ್ಲ ಮಾಮೂಲಿ ನಡೀತಾ ಇತ್ತು ಅಷ್ಟೇ. ಆಸ್ ಯೂಶುವಲ್ ಎಲ್ಲರ ಮನೇಲೂ ನಡೆಯುತ್ತಲ್ಲ, ಅಣ್ಣ ತಂಗಿ ಜಗಳ ಆ ಥರ ಬಂದರೆ ವರಿಜೆ ಪ್ಲಾನ್ ಮಾಡ್ತಾ ಇದ್ದಿದ್ದು ನಾವು. ಸೊ ಚೈಲ್ಡ್ಹುಡ್ ಅಂತ ಬಂದಾಗ ತುಂಬ ಜನಕ್ಕೆ ಚೈಲ್ಡ್ಹುಡ್ ಕಲರ್ಫುಲ್ ಆಗಿರುತ್ತೆ. ಇನ್ನು ಕೆಲವರಿಗೆ ಪಾಪ ಚೈಲ್ಡ್ಹುಡ್ ಅನ್ನೋದೇ ದೊಡ್ಡ ಡ್ರಾಮಾ ಥರ ಇರುತ್ತೆ. ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು?
ಒಂದು ಸ್ವಲ್ಪ ಟ್ರಾಮಾನೇ ಅಂತ ಹೇಳ್ಬೋದು. ಆ್ಯಂಡ್ ನಾನು ಯಾವಾಗಲೂ ಅಂದ್ಕೊಳ್ಳೋದು ಚೈಲ್ಡ್ಹುಡ್ಡಲ್ಲಿ ಏನು ನೆನೆಸ್ಕೊಳ್ಬೋದು, ಏನು ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಮೂಮೆಂಟ್ಸ್ನ ನೆನೆಸ್ಕೊಂಡ್ರೆ ಇವತ್ತು ನನಗೆ ಅಂಥ ಬೆಸ್ಟ್ ಮೂಮೆಂಟ್ ಅಂತ ಯಾವತ್ತೂ ಕಾಣಿಸಲ್ಲ. ನಾನು ಎಷ್ಟೊಂದು ಜನ ಹೇಳಿರೋದನ್ನ ಕೇಳಿದ್ದೀನಿ, ನನ್ನ ಚೈಲ್ಡ್ಹುಡ್ ಹಾಗಿತ್ತು, ಹೀಗಿತ್ತು, ಚೆನ್ನಾಗಿತ್ತು, ನಾನು ಇನ್ನು ಚಿಕ್ಕವಳಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಚಿಕ್ಕವನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಲ್ಲ. ಬಟ್ ನನಗೆ ಆ ಥರದ್ದು ಯಾವುದೋ ಒಂದು ಬೆಸ್ಟ್ ಮೂಮೆಂಟ್ಸ್ ಅಂತ ಇಲ್ಲ. ಬಿಕಾಸ್ ಮೇ ಬಿ ಫ್ಯಾಮಿಲಿಯಲ್ಲಿ ಇದ್ದಂಥ ಒಂದಷ್ಟು ಚಿಕ್ಕ ಪುಟ್ಟ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲದೆ ಇರೋ ಕಾರಣ ಆಗಿರ್ಬೋದು, ಅಥವಾ ಅಂದರೆ ಒಂದು ಮೂಮೆಂಟಲ್ಲಿ ಅಪ್ಪ ಅಮ್ಮ ಒಂದು ಸ್ವಲ್ಪ ಸಪ್ರೇಟ್ ಆಗೋ ಸಿಚುವೇಶನ್ಸ್ ಬರುತ್ತೆ. ಸೊ ಅದೆಲ್ಲನೂ ಸೇರಿದ್ರೆ ನನಗೆ ಐ ಡೋಂಟ್ ರಿಮೆಂಬರ್ ಲೈಕ್ ಹೇಗೆ ನಾವು ಆ ಚೈಲ್ಡ್ಹುಡ್ಡಿಂದ ಮುಂದೆ ಬಂದ್ವಿ ಅಂತಲೇ ಗೊತ್ತಾಗ್ತಿಲ್ಲ, ಹೇಗೆ ಬೆಳೆದ್ಬಿಟ್ಟು ಇಲ್ಲಿ ತನಕ ಬಂದು ನಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಇವತ್ತು ನೆನೆಸ್ಕೊಂಡ್ರೆ ಈ ಥರ ಎಲ್ಲ ಇತ್ತು ನನ್ನ ಲೈಫಲ್ಲಿ ಕೂಡ ಅಂತ ಅನಿಸುತ್ತೆ. ಆ್ಯಂಡ್ ಎಷ್ಟೊಂದು ಕಡೆ ಎಫೆಕ್ಟ್ ಆಗಿದೆ. ಟು ಬಿ ಹಾನೆಸ್ಟ್, ನನಗೆ ಗೊತ್ತಿರೋ ಎಷ್ಟೊಂದು ಜನ ಸೈಲೆಂಟ್ ಅಂತ ಹೇಳ್ತಾರೆ, ಎಷ್ಟೋ ಜನ ಯಾರ ಹತ್ರನೂ ಮಿಂಗಲ್ ಆಗಲ್ಲ, ಮಾತಾಡಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಐ ಥಿಂಕ್ ಇದೆಲ್ಲ ನಂಗೆ ಸ್ವಲ್ಪ ಚಿಕ್ಕದ್ರಿಂದ ಆಗಿರುವಂಥ ಟ್ರಾಮಾನೇ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ಯಾರೂ ಜಾಸ್ತಿ ಮಾತಾಡೋಕ್ಕೆ ಇರ್ತಾ ಇರಲಿಲ್ಲ. ಅಂದ್ರೆ ಅಪ್ಪ ಅಮ್ಮದೇನು ಲವ್ ಮ್ಯಾರೇಜ್? ಹಾಂ, ಅವ್ರ ಲವ್ ಮ್ಯಾರೇಜ್ ಇತ್ತು. ಬಟ್ ಎರಡು ಫ್ಯಾಮಿಲಿಗಳಲ್ಲಿ ಒಪ್ಪಿಗೆ ಇತ್ತು ಹಾಂ. ಆ ವಿಚಾರವಾಗಿ ಏನು? ಇಲ್ಲ, ಆ ಥರ ಏನಿರಲಿಲ್ಲ. ಅವರೆಲ್ಲ ಆ್ಯಕ್ಚುಲಿ ಹ್ಯಾಪಿ ಫ್ಯಾಮಿಲಿನೇ ಇದ್ದಿದ್ದು. ಬಟ್ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಅವರವರ ಮಧ್ಯೆ ಮನಸ್ತಾಪಗಳು ಅಥವಾ ಮತ್ತೊಂದು ನಾವು ಗೊತ್ತಿಲ್ಲ, ನಮಗೂ ನಾವು ಕೇಳಿದ್ದೆ ಮಾತ್ರ ನಮಗೂ ಗೊತ್ತಿರ್ತದೆ. ಬಿಕಾಸ್ ನಾನು ತುಂಬ ಚಿಕ್ಕವಳು ಅವಾಗ. ಸೊ ಈಗ ನೀವು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ನೀವೇನು ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ನೀವು ಯಾರ ಸೈಡ್ ತಗೊಂತಾ ಇದ್ರಿ? ಅಪ್ಪನ ಸೈಡ್, ಅಮ್ಮನ ಸೈಡ್? ನಾನು ಅಪ್ಪನ ಮಗಳೇ ಯಾವಾಗಲೂ. ಅಪ್ಪನ ಮಗಳು ಅಂತ ಅಂದರೆ ಪೆಟ್ಟು. ನಮ್ಮಪ್ಪ ಏನಾದರೂ ಅಂತಂದರೆ ಅಷ್ಟೇ ನನಗೆ, ಅದೇ ವೇದ ವಾಕ್ಯ. ಅದು ಬಿಟ್ಟರೆ ನಂಗೆ ಇನ್ನೇನು ಗೊತ್ತಿಲ್ಲ, ಇನ್ನೇನು ಪ್ರಪಂಚನೇ ಬೇಡ ನನಗೆ ಆ ಥರ. ಸೊ ನಮ್ಮಪ್ಪ ನನಗೆ ಆ್ಯಕ್ಚುಲಿ ಹೆದರಿಸಿ ಅಥವಾ ಬೈದು ಅಥವಾ ಹೊಡೆದು ಯಾವತ್ತೂ ಹೇಳಿಲ್ಲ. ಅವ್ರು ಬರೀ ಹಿಂಗೆ ತಿರುಗಿ ನೋಡಿದ್ರೆ ಸಾಕು ನಂಗೆ ಅರ್ಥ ಆಗ್ತಾ ಇತ್ತು. ಅಂದರೆ ಆ ರೀತಿ ಕನೆಕ್ಷನ್, ಆ ಕನೆಕ್ಷನ್ ಯಾವ ರೀತಿ ಅಂತ ನನಗೆ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಅದೊಂಥರ ನಮ್ಮಪ್ಪ ನನಗೆ ಚಿಕ್ಕದ್ರಿಂದನೂ ಪ್ರತಿ ಸೆಕೆಂಡ್ ಅವರೇ ನನ್ನ ಜೊತೆ ಯಾವಾಗಲೂ ಇರ್ತಾ ಇದ್ದಿದ್ದು, ಅವರೇ ನನಗೆಲ್ಲ ಹೇಳ್ಕೊಟ್ಟಿರೋದು. ಆ್ಯಂಡ್ ಈವನ್ ಊಟ ಮಾಡಿಸ್ಬೇಕಾದ್ರೂ ಅಷ್ಟೇ ಅವರೇ ನನಗೆ ಊಟ ಮಾಡಿಸ್ತಾ ಇದ್ದಿದ್ದು. ಅಮ್ಮನ ಜೊತೆ ತುಂಬ ಕನೆಕ್ಷನ್ ಕಡಿಮೆ ಅವಾಗ. ಈಗ ನಾನು ಅಮ್ಮನ ಹತ್ರ ಅಟ್ಯಾಚ್ಮೆಂಟ್ ಇರೋ ಅಷ್ಟು ಆವಾಗ ನಾನು ಇರಲಿಲ್ಲ. ಐ ಥಿಂಕ್ ಬಿಕಾಸ್ ನಮ್ಮಪ್ಪನೇ ಅಪ್ಪ ಅಮ್ಮ ಇಬ್ಬರು ಆಗ್ಬಿಟ್ಟಿದ್ರು. ಸೊ ಅದು ರೀಸನ್ ನನಗೆ ಎಲ್ಲೊಂದು ಕಡೆ ಅಮ್ಮನ ವ್ಯಾಲ್ಯೂ ಅವಾಗ ಅಷ್ಟು ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ನೆನೆಸ್ಕೊಂಡ್ರೆ ಅಮ್ಮ ಎಲ್ಲಿದ್ರು, ಏನು ಮಾಡ್ತಾಯಿದ್ರು, ಯಾವಾಗ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಮೆಮೊರೀಸ್ ನಂಗೆ ನೆನಪಿಲ್ಲ. ಅಪ್ಪ ಅಂತ ಬಂದರೆ ಎಸ್, ಫ್ರೆಂಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಆಬ್ವಿಯಸ್ಲಿ ಎಲ್ರಿಗೂ ವೆಲ್ ವಿಷರು, ಫೇವ್ರೇಟ್ ಅಂತ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ನಾವು ಅಪ್ಪ ಒಬ್ಬರೇ ಇದ್ದಿದ್ದು ಅವಾಗ. ಸೊ ಹಾಗಾಗಿ ನನಗೆ ಬೇರೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಅವಶ್ಯಕತೆ ಬೀಳಲಿಲ್ಲ. ಹೈ ಬೈ ಫ್ರೆಂಡ್ಸ್ ಇರ್ತಾಯಿದ್ರು, ಸ್ಕೂಲ್ಗೆ ಹೋದಾಗ ಮಾತಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಒಂದು ಯಾವುದಾದ್ರು ವಿಚಾರ ಹೇಳ್ಕೊಳ್ಬೇಕು ಅಥವಾ ಏನೋ ಒಂದು ನಾನು ಕಂಫರ್ಟಬಲ್ ಫೀಲ್ ಆಗಬೇಕು ಅಂದರೆ ಅದು ನಮ್ಮಪ್ಪ ಮಾತ್ರ ಆಗಿರ್ತಾಯಿದ್ರು. ಅಷ್ಟೇ ಭಯನೂ ಪಡ್ಕೊಳ್ತಿದ್ದೆ, ಅಷ್ಟೇ ರೆಸ್ಪೆಕ್ಟು ಕೊಡ್ತಾ ಇದ್ದೆ. ಆ್ಯಂಡ್ ಅವರು ಕೂಡ ಯಾವತ್ತೂ ಕೂಡ ನನ್ನನ್ನು ಒಂದು ದಿನ ಹೋಗೇ ಬಾರೆ ಅಂತ ಡಿಸ್ರೆಸ್ಪೆಕ್ಟಾಗಿ ಕರೆದೂ ಇಲ್ಲ. ಈ ಫ್ರೆಂಡ್ಲಿ ಅನ್ನೋ ನೇಚರ್ನ ತುಂಬ ಅವರು ನನಗೆ ಆ ಲೀನಿಯನ್ಸ್ ಕೊಟ್ಬಿಟ್ಟಿದ್ರು. ನಮ್ಮಪ್ಪ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವಾಗಲೂ ಹೇಳ್ತಿದ್ರು, ನೀನು ಯಾರನ್ನ ಮದುವೆ ಆದರೂ ಪರವಾಗಿಲ್ಲ, ಅಂದರೆ ನೀನು ಬೆಗ್ಗರ್ನ ಮದುವೆ ಆದರೂ ಪರವಾಗಿಲ್ಲ, ದೊಡ್ಡ ಶ್ರೀಮಂತನ ಮದುವೆ ಆದರೂ ಪರವಾಗಿಲ್ಲ, ನಿನ್ನ ಖುಷಿ ನನಗೆ ಇಂಪಾರ್ಟೆಂಟು ಅನ್ನೋದನ್ನ ಫ್ರೆಂಡ್ಲಿಯಾಗಿ ಕುತ್ಕೊಂಡು ಪಕ್ಕದಲ್ಲಿ ಹಿಂಗೆ ಆವಾಗ ಎಷ್ಟು ನಾನು ಐ ಥಿಂಕ್ ನಾನೊಂದು 7-8 ಇಯರ್ಸ್ ಅವಾಗಿಂದ ನಾನು ಕೇಳ್ಕೊಂಡು ಬಂದಿರೋದು. ನಮ್ಮ ಮನೇಲಿ ನಮ್ಮ ಅಜ್ಜಿ ಎಲ್ಲ ಬೈಯೋರು, ಆ ಚಿಕ್ಕ ಮಕ್ಳಿಗೆ ಏನೇನು ಹೇಳ್ಕೊಡ್ತಾ ಇದೆಯಾ ನೀನು ಅಂತ. ನಮ್ಮಪ್ಪ ವಾಸ್ ವೆರಿ ಚಿಲ್ ಆ ವಿಚಾರದಲ್ಲಿ. ನಮ್ಮ ಅಣ್ಣಂಗೂ ಹೇಳ್ತಾ ಇದ್ರು, ನಮ್ಮ ಅಣ್ಣಂಗೆ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು. ಬಟ್ ನನಗೆ ಹಿಂಗೆ ಅಂದರೆ ಒಂಥರ ನನ್ನ ಮಗಳಿಗೆ ಏನು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ, 100% ಸಪೋರ್ಟ್, ಮೋರ್ ದೆನ್ 100% ಆ ಥರ. ಸೊ ನಮ್ಮಪ್ಪ ಯಾವತ್ತೂ ಎದುರಿಸಿರೋದು ನನಗೆ, ಅಂದರೆ ನಮ್ಮ ಅಣ್ಣಂಗೆ ಎದುರಿಸೋ ರೀತಿ ನನಗೆ ಎದುರಿಸಿರ್ಬೋದು, ನಮ್ಮ ಅಣ್ಣಂಗೆ ಅಲ್ಲೇ ಎದುರಿಸ್ತಾ ಇದ್ರೆ ನಾನಿಲ್ಲಿ ಹೆದರ್ಕೊಂಡು ಆಲ್ರೆಡಿ ಕಣ್ಣಲ್ಲಿ ನೀರು ಬಂದಿರೋದು. ಐ ಕಾಂಟ್ ಸಿ ನಮ್ಮಪ್ಪ ಕೋಪ ಮಾಡ್ಕೊಂಡಿರೋದು ನೋಡೋಕ್ಕಾಗ್ತಾ ಇರಲಿಲ್ಲ. ಯಾರ ಮೇಲಾದರೂ ಕಿರ್ಚ್ಕೊಂತು ಅಂದರೆ ನಂಗೆ ನೋಡೋಕ್ಕಾಗ್ತಾ ಇರಲಿಲ್ಲ, ಭಯ ಆಗ್ತಾಯಿತ್ತು. ಆ್ಯಂಡ್ ನಮ್ಮಪ್ಪ ಯಾವಾಗಲಾದರೂ ಡ್ರಿಂಕ್ ಎಲ್ಲ ಮಾಡ್ಕೊಂಡು ಬಂದರೆ ಅಂತೂ ನಾನು ಫುಲ್ ಅಳೋದು ಕುತ್ಕೊಂಡು 3-4 ದಿನ. ಹೇಗೆ ಅಂದರೆ ಅವ್ರು ನಿಲ್ಲಿಸೋ ತನಕ ಅಳೋದು ನಾನು. ಅದು ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂದು ಕಡೆ ಅದೊಂಥರ ಭಯ. ಅಂದರೆ ಕುಡ್ದವರೆಲ್ಲ ಸತ್ತೋಗ್ಬಿಡ್ತಾರೆ, ಏನೋ ಆಗ್ಬಿಡುತ್ತೆ,
ಅನ್ನೋ ಥರ ಒಂಥರ ಚಿಕ್ಕ ಏಜಲ್ಲಿ ಅದು ಮೆಚುರಿಟಿ ಇರಲಿಲ್ಲ. ಸೊ ಈ ಥರ ಎಲ್ಲ ಅಂದ್ಕೊಳ್ಳೋದು. ಆಮೇಲೆ ಅವರು ಏನಾದ್ರು ಏಟ್ ಮಾಡಿಕೊಂಡ್ರೆ ನಾನು ಕುತ್ಕೊಂಡು ಹೇಳೋದು, ಈ ಗಾಯ ವಾಸಿ ಆಗಲ್ಲ, ಏನಾದರೂ ಆಗ್ಬಿಡುತ್ತೆ, ಕೈ ಕಟ್ ಮಾಡ್ತಾರಂತೆ. ಅಂದರೆ ಕೈಯಲ್ಲಿ ಏಟಾದರೆ ಕೈ ಕಟ್ ಮಾಡ್ತಾರಂತೆ, ಕಾಲು ಏಟಾದರೆ ಕಾಲು ಕಟ್ ಮಾಡ್ತಾರಂತೆ, ಆ ಥರ ಎಲ್ಲ ಏನೋ ನಾನೇ ಏನೇನೋ ಕಲ್ಪನೆಗಳನ್ನ ಮಾಡಿಕೊಂಡು ಸುಮ್ಮನೆ ನನ್ನ ಮನಸ್ಸಲ್ಲೇ ಇಟ್ಕೊಳ್ಳೋದು. ಸೊ ಆ ಥರ ಸ್ವಲ್ಪ ನಾನು ಬೆಳೆದಿದ್ದು. ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಜಾಸ್ತಿ ನಾನು ಶೇರ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇರಲಿಲ್ಲ. ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೆ ಹೊರತು ಎಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಬಿಕಾಸ್ ಎಲ್ಲೋ ಒಂದು ಕಡೆ ತಪ್ಪಾಗ್ಬಿಡುತ್ತಾ, ಏನಾದರೂ ಮಾತಾಡಿದ್ರೆ, ಏನಾದರೂ ರಿಯಾಕ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಾ ಅನ್ನೋ ಥರ ತುಂಬ ಇನ್ಸೆಕ್ಯೂರ್ಡ್ ಆಗಿ ಚಿಕ್ಕದ್ರಿಂದ ಬೆಳೆದಿರೋವಂಥವ್ಳು ನಾನು. ಆ ಒಂದು ಕಾರಣ ಪ್ರಾಬಬ್ಲಿ ಈಗಲೂ ಎಷ್ಟೊಂದು ಕಡೆ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟೊಂದು ಕಡೆ ಇಂಪ್ರೂವ್ ಆಗಿದೆ. ದಟ್ ನೋ, ಐ ಶುಡ್ ನಾಟ್ ಬಿ ಲೈಕ್ ದಟ್, ಹಂಗಿರಬಾರ್ದು, ಹಿಂಗಿರಬಾರ್ದು, ಇದನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ನಾವು ಬದುಕ್ತಾ ಇರೋದು ಒಂದು ಸೊಸೈಟಿಯಲ್ಲಿ, ಆಫ್ಕೋರ್ಸ್ ಮ್ಯಾಟ್ರಿಕ್ಸ್ ಅಂತ ಏನಿದೆ, ಮ್ಯಾಟ್ರಿಕ್ಸಲ್ಲಿ ನಾವು ಕೂಡ ಇದ್ದೀವಿ. ಇಲ್ಲಿ ಹೊರಗಡೆ ಬಂದಾಗ ಹೀಗೆ ಇರಬೇಕು, ಕೆಲವು ವಿಚಾರದಲ್ಲಿ ನಾವು ಕೂಡ ಎಲ್ಲೋ ಒಂದು ಕಡೆ ಸಾಫ್ಟ್ ಸ್ಪೋಕನ್ ಆಗಿರಬೇಕು, ಕೆಲವು ಕಡೆ ಇಲ್ಲ ಸ್ಟ್ರಿಕ್ಟಾಗಿ ಹೇಳಲೇಬೇಕು, ಯಾರಿಗೂ ಇದು ಮಾಡ್ಕೊಳ್ಬಾರ್ದು ಅನ್ನೋದೆಲ್ಲ ನನ್ನದೇ ಆದಂತಹ ರೂಟಲ್ಲಿ ನಾನು ನನ್ನ ಚೈಲ್ಡ್ಹುಡ್ನ ಇಲ್ಲಿ ತನಕ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕದು ಎಲ್ಲ ಹೆಣ್ಮಕ್ಳಿಗೂ ಈಗ ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್ ಅಂತಾರಲ್ಲ, ಯಾಕೆ ಅಪ್ಪ ಅಂತಂದ್ರೆ ಅಷ್ಟು ಇಷ್ಟ ಹೆಣ್ಮಕ್ಳಿಗೆ? ಈಗ ನಿಮ್ಮ ವಿಚಾರದಲ್ಲಿ ಯಾಕೆ ಇವತ್ತಿಗೂ ಅಪ್ಪ, ಯಾಕೆ ಅಪ್ಪ? ಈಗ ನೀವು ಇವಾಗ ಅನಿಸ್ತಿರ್ಬೋದು ನಿಮಗೆ, ಪ್ರಾಬ್ಲಿ ನಮ್ಮ ಅಪ್ಪ ಎಲ್ಲ ಅಪ್ಪಂದ್ರ ಥರ ಇಲ್ಲಿ ತನಕ ನನ್ನ ಜೊತೆಗಿದ್ದು ನಾನು ತುಂಬ ಸೆಟ್ಲ್ ಮಾಡಿಸ್ತಾ ಇರ್ಬೋದು ಲೈಫಲ್ಲಿ. ಬಟ್ ಸ್ಟಿಲ್ ನೀವು ಇಷ್ಟು ಮಾತಾಡ್ಬೇಕಂದ್ರೂ ಕೂಡ ಒಂದು ಅಪ್ಪನ ಬಗ್ಗೆ ಒಂದು ನೆಗೆಟಿವ್ ಮಾತು ಕೂಡ ನೀವು ಮಾತಾಡಲ್ಲ. ಯು ಸೈಡ್ ಅಪ್ಪ ಕುಡಿದ್ರೆ ನಂಗೆ ಭಯ ಆಗ್ತಾ ಇತ್ತು, ಅವ್ರಿಗೇನೋ ಆಗತ್ತೆ ಅಂತ. ಯಾಕೆ ಅಪ್ಪ ಅಂದರೆ ಅಷ್ಟು ಇಷ್ಟ? ಯಾಕೆ ಇಷ್ಟ ಅಂತ ನಾನು ಹೇಗೆ ಹೇಳೋದು? ಇದು ಎಷ್ಟೋ ಜನ ಹೆಣ್ಮಕ್ಳು ಕೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ನೀವು ನೋಡಿರ್ಬೋದು, ಎಷ್ಟೋ ಹೆಣ್ಮಕ್ಳಿಗೆ ಯಾರೋ ಒಂದು ಬ್ಯಾಕ್ ಸಪೋರ್ಟ್ ಅಂತ ಬೇಕಾಗುತ್ತೆ. ಅದು ಯಾರೋ ಆಗಿರಬಾರ್ದು, ಅದು ನಮ್ಮವರೇ ಆಗಿರಬೇಕು. ನಮ್ಮವರು ಅಂತ ಬರೋದು ನಮ್ಮ ಅಪ್ಪ. ಮೊದಲನೇದಾಗಿ ನಮ್ಮನ್ನು ಜನ್ಮ ಕೊಟ್ಟಂಥ ತಂದೆನೇ ಫಸ್ಟು ನಮಗೆ ಯಾವಾಗಲೂ ಸಪೋರ್ಟಿಗೆ ನಿಂತ್ಕೊಳ್ಳೋದು. ಅದಾದಮೇಲೆ ಅಣ್ಣ ಬರ್ತಾನೆ, ಅದಾದಮೇಲೆ ಮೋಸ್ಟ್ಲಿ ಬಾಯ್ ಫ್ರೆಂಡ್ ಅಥವಾ ನಮ್ಗೆ ಸಪೋರ್ಟ್ ಮಾಡೋರು ಬರ್ತಾರೆ, ಅಥವಾ ಹಸ್ಬೆಂಡ್, ಅದೆಲ್ಲ ಬರೋದು ನೆಕ್ಸ್ಟ್ ಲೆವೆಲಲ್ಲಿ. ಬಟ್ ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಬ್ಯಾಕ್ ಸಪೋರ್ಟ್ ಅಂತ ಸಿಗೋದು, ಅಥವಾ ಒಂದು ಸ್ಟ್ರೆಂತ್ ಅಂತ ಶುರುವಾಗದೆ ತಂದೆ ಅವರ ಒಂದು ಪ್ರೀತಿ ಮತ್ತು ಅವರ ಒಂದು ಸೆಕ್ಯೂರಿಟಿಯಿಂದ. ಹಾಗೆ ನನಗೂ ಕೂಡ ನಮ್ಮಪ್ಪ ಇಲ್ಲಿ ತನಕನೂ ನನಗೆ ಕೊಟ್ಟಂತಹ ಮೋಟಿವೇಶನ್ ಆಗಿರ್ಬೋದು, ಅವ್ರು ಕೊಟ್ಟಂತಹ ಒಂದಷ್ಟು ಥಾಟ್ಫುಲ್ ನಾಲೆಡ್ಜ್ ಆಗಿರ್ಬೋದು, ಇಲ್ಲಿ ತನಕ ತೊಗೊಂಡು ಬಂದಿದೆ. ಸೊ ಜೊತೇಲಿ ಇದ್ದಾಗ ಇದು ಎಷ್ಟು ಮಟ್ಟಿಗೆ ನಮಗೆ ಹೆಲ್ಪ್ ಆಗ್ತಾಯಿತ್ತು ಅಂದರೆ, ಏನೇ ಆಯಿತು ಅಂದರೂ ನಮ್ಮಪ್ಪ ಇದ್ದಾರೆ, ಆ ಧೈರ್ಯ. ಆ್ಯಂಡ್ ಏನೋ ಮಾಡಬೇಕು ಅಂತಂದರೆ ನಮ್ಮಪ್ಪ ಇರ್ತಾರೆ ಅನ್ನೋ ಒಂದು ಧೈರ್ಯ. ಆ್ಯಂಡ್ ಎಷ್ಟೋ ವಿಚಾರಗಳಲ್ಲಿ ಒಂದು ಶಕ್ತಿ ಅಂತಾರೆ ಗೊತ್ತಾ, ಆ ರೀತಿ. ಈಗ ದೇವರು ನಮಗೆ ಕಾಣಿಸಲ್ಲ, ಆದ್ರೂ ಕೂಡ ದೇವ್ರ ದಯೆಯಿಂದ ಆಗುತ್ತಪ್ಪ ಅಂತ ನಾವು ಹೆಂಗೆ ಅಂದ್ಕೊಳ್ತೀವಿ, ಹಾಗೆ ಆ ನಂಬಿಕೆ ಸ್ಟ್ರಾಂಗ್ ಆಗಿ ಬಂದಿರುತ್ತೆ. ನನಗೆ ಎಸ್ಪೆಷಲಿ ನಮ್ಮಪ್ಪನ ಬಗ್ಗೆ ಅದೊಂದು ಒಂಥರ ಆ ಧೈರ್ಯ ನಮ್ಮಪ್ಪ ನನಗೆ ಜಾಸ್ತಿ ತುಂಬಿ ಚಿಕ್ಕದ್ರಿಂದನೂ ನನ್ನನ್ನು ಒಂಥರ ತುಂಬ ಹುಡುಗನಾಗಿ ಬೆಳೆಸಿದ್ದಾರೆ. ಎಲ್ಲೂ ಕೂಡ ತುಂಬ ಸೆನ್ಸಿಟಿವ್ ಆಗಿ ಬೆಳಿಬೇಕು, ನೀನು ಹಿಂಗೆ ಇರಬೇಕು, ನೀನು ಹಾಗೆ ಇರಬೇಕು, ನೀನು ಹಿಂಗೆ ಮಾತಾಡಬೇಕು ಅಂತ ಯಾವುದನ್ನೂ ಹೇಳ್ಕೊಡ್ಲಿಲ್ಲ. ಬಟ್ ಅವರು ಅದನ್ನು ಕಲಿಸ್ತಾ ಬಂದರು ವಿತೌಟ್ ಸೇಯಿಂಗ್. ಸೊ ಸಪೋರ್ಟ್ ಸಿಸ್ಟಮ್ ಆಗಿದ್ರು. ಇದೆಲ್ಲ ಕಾರಣದಿಂದಾಗಿ ಐ ಥಿಂಕ್ ನನಗೆ ನನ್ನ ಪರ್ಸನಲ್ ರೀಸನ್ ಇದು. ಎಷ್ಟೋ ಹೆಣ್ಮಕ್ಳಿಗೆ ಒಂದೊಂದು ರೀತಿಯಲ್ಲಿರುತ್ತೆ. ಯಾಕೆ ಅಪ್ಪ ಅಂದರೆ ತುಂಬ ಇಷ್ಟ ಅಂದರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಜೊತೇಲಿರ್ತಾರೆ, ಯಾವಾಗಲೂ ಮುದ್ದು ಮಾಡ್ತಾರೆ ಅನ್ನೋದಿರುತ್ತೆ. ನಮ್ಮಪ್ಪ ಸ್ಟ್ರಿಕ್ಟ್ ಆಗಿದ್ರು ಕೂಡ ಮುದ್ದು ಮಾಡ್ತಿದ್ರು, ಹೇಳ್ಕೊಡ್ತಾ ಇದ್ರು, ಜೊತೇಲಿ ನಿಂತ್ಕೋತಾ ಇದ್ರು. ಸೊ ನನಗೊಂಥರ ಸ್ಟ್ರೆಂತ್ ಇರ್ತಾ ಇದ್ರು ಅನ್ನೋದೇ ನನ್ನ ಮೇನ್ ರೀಸನ್. ಆ್ಯಂಡ್ ಆಫ್ಕೋರ್ಸ್ ಅವ್ರು ಕಲಿಸ್ಕೊಟ್ಟಿರೋ ಪಾಠ ತುಂಬ ಇದು ಮಾಡುತ್ತೆ. ಈಗ ಸ್ಟಡೀಸಲ್ಲೆಲ್ಲ ಹೇಗಿದ್ರಿ ಅವಾಗ, ಸ್ಕೂಲ್ ಡೇಸಲ್ಲೆಲ್ಲ? ನಾನು ಸ್ವಲ್ಪ ಸ್ಟುಡಿಯೋಸೇ, ಚೆನ್ನಾಗಿ ಓದ್ತಾ ಇದ್ದೆ. ನಮ್ಮ ಅಪ್ಪನೇ ಕಾರಣ ಅದಕ್ಕೂ. ಅವ್ರು ಹೆಂಗೆ ಅಂದರೆ ಒಂಥರ ಮಾಸ್ಟ್ರು. ಆ್ಯಕ್ಚುಲಿ ಅವ್ರು ಓದಿದ್ದು ಕಡಿಮೆನೆ, ಆದ್ರೆ ನಮ್ಗೆ ಚೆನ್ನಾಗಿ ಓದಿಸ್ತಾ ಇದ್ರು. ಅದೊಂದಲ್ವಾ, ಅಪ್ಪ ಅಮ್ಮ ಅವ್ರು ಜಾಸ್ತಿ ಓದಿದ್ರು, ಮಕ್ಕಳು ಮಾತ್ರ ಡಾಕ್ಟರ್ ಆಗಬೇಕು. ಹೌದೌದು. ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಅವ್ರಿಗೆ ಏನಂತಂದರೆ ಓದೋದಕ್ಕೆ ಟೈಮ್ ಜಾಸ್ತಿ ಕೊಡಬೇಕು.
ಆಮೇಲೆ ಆಟದಲ್ಲಿರಬೇಕು, ಡ್ಯಾನ್ಸಲ್ಲಿರಬೇಕು, ಎಲ್ಲದರಲ್ಲೂ ಇರಬೇಕು. ಅವ್ರ ಕಾನ್ಸೆಪ್ಟ್ ಇಷ್ಟೇ, ಆಲ್ರೌಂಡರ್ ಆಗಿರಬೇಕು. ನನ್ನ ಮಗ ಆಗಲಿ ಮಗಳಾಗಲಿ ಹಿಂಗೆ ಇರಬೇಕು. ಅಂದರೆ ಸ್ಟ್ರಿಕ್ಟಾಗಿ ಇದೇ ಮಾಡು ಅಂತ ಫೋರ್ಸ್ ಮಾಡ್ತಾ ಇರಲಿಲ್ಲ, ಬಟ್ ಇರಬೇಕು. ಇಲ್ಲಾಂದ್ರೆ ಮಾತಾಡಿಸ್ತಾ ಇರಲಿಲ್ಲ, ಅದೇ ಪನಿಷ್ಮೆಂಟು. ಹೊಡಿಯೋದಿಲ್ಲ, ಬೈಯೋದಿಲ್ಲ. ಸೊ ನನಗೆ ಈಗಲೂ ನೆನಪಿದೆ, ನಮ್ಮಪ್ಪ ಯಾವಾಗ್ಲೂ ನಮಗೊಂದು ಸ್ಟಡಿ ಟೈಮ್ ಅಂತ ಕೊಟ್ಟಿರೋರು. ಸ್ಟಡಿ ಟೈಮ್ ಅಂತ ಅಂದರೆ ನಮಗೆ ಸ್ಕೂಲ್ ಅವಾಗ 4:15ಗೆ ಬಿಟ್ಬಿಡ್ತಿದ್ರು ಸಾಯಂಕಾಲ. 4:15. ಸೊ 5:30, 6 ಗಂಟೆ ಅಷ್ಟೇ. 6 ಗಂಟೆ ತನಕ ಏನಿದ್ರು ಆಟ ಗೀಟ ಏನಾದರೂ ಇದ್ರೆ ಆಡ್ಕೋಬೇಕು, ಅಥವಾ ಟಿ ವಿ ನೋಡೋದಿದ್ರೆ ಒಂದು ಅರ್ಧ ಗಂಟೆ. ನಾನು ನೋಡ್ತಿದ್ದೆ ಕಾರ್ಟೂನ್, ಇನ್ನೇನು ಅದು ಅರ್ಧ ಗಂಟೆ ನೋಡ್ಬಿಟ್ಟು ಮುಗಿಸ್ತಾ ಇದ್ದೆ. ಅದಾದಮೇಲೆ 6 ಗಂಟೆಯಿಂದ ಟಿಲ್ 8:30 ತನಕ ನಾವು ಓದಬೇಕು ಮನೇಲೆ. ನಾ ಹೇಗಿರ್ತಾಯ್ತು, ಒಂದು ರೂಮಲ್ಲಿ ಲಾಕ್ ಮಾಡಿರೋರು ನಮ್ಮ ಅಣ್ಣನ. ಅದು ಲಾಕ್ ಅಂದರೆ ಸುಮ್ಮನೆ ಹಿಂಗೆ ಹಾಕೊಂಡು ಹೋಗಿರೋದು. ಬಂದು ಅಲ್ಲೆಲ್ಲ ಕದ್ದು ನೋಡೋದು, ಏನು ಮಾಡ್ತಿದ್ದಾರೆ ಇಬ್ರು, ಏನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರಾ ಅಥವಾ ಓದ್ತಾ ಇದ್ದಾರಾ ನಿಜವಾಗ್ಲೂ ಅಂತ. ಆಮೇಲೆ ಅವ್ರು ಬಂದು ಕ್ವೆಶನ್ ಕೇಳೋಕ್ಕೂ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಏನಂದರೆ ಓದ್ತಾ ಇದ್ದಾರೆ ಅಂದರೆ ಹಿಂಗೆ ಬುಕ್ ಇಟ್ಕೊಂಡಿರ್ಬೇಕು ಅಷ್ಟೇ. ನಾವಿಲ್ಲೇ ಮಾತಾಡ್ತಿದ್ರು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು. ಹಿಂಗೆ ಅಂತಂದರೆ ಔಟ್ ಆಫ್ 100ಗೆ 98 ಬಂದ್ರೂ ಇನ್ನೆರಡು ಮಾರ್ಕ್ಸ್ ಇರಲಿ, 99 ಬಂದರೂ ಇನ್ನೊಂದು ಮಾರ್ಕ್ಸ್ ಇರಲಿ. ಸೈನ್ ಹಾಕ್ಕೊಡ್ತಾನೆ ಇರಲಿಲ್ಲ ನಮ್ಮಪ್ಪ. ಅದೊಂಥರ ಸ್ವಲ್ಪ ಕಾಂಪ್ಲಿಕೇಶನ್. ನಮಗೆ ಎಕ್ಸಾಮ್ ಬಂತು ಅಂದರೆ ಫುಲ್ ಭಯ. ಬಂದ ಮೇಲೆ ಇನ್ನೂ ದೊಡ್ಡ ಭಯ. ಮಾರ್ಕ್ಸ್ ಕಾರ್ಡ್ ಇವಾಗ ಕೊಡದಿದ್ರೆ ಸಾಕು, ನಾಳೆ ಕೊಡದಿದ್ರೆ ಸಾಕು. 1 ಮಾರ್ಕ್ಸ್ ಹೇಳೋಕ್ಕಾಗಲ್ಲ, ನಾವು ಎಲ್ಲ ಟೈಮು ಚೆನ್ನಾಗಿ ಮಾಡಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಫಾರ್ಚುನೇಟ್ಲಿ ನನ್ನ ಸ್ವಲ್ಪ 100ಗೆ ಒಂದು 95 ಅಬೋ, 50ಗೆ ಒಂದು 45 ಅಬೋ ಯಾವಾಗಲೂ ಇರ್ತಾಯಿತ್ತು. ಸೊ ನಾನು ಸೇಫರ್ ಸೈಡು. ನಮ್ಮ ಅಣ್ಣನಿಗೆ ಯಾವಾಗಲೂ ಬೀಳ್ತಾ ಇರ್ತಿತ್ತು ಓದೆಗಳು, ಯಾಕೆಂದರೆ ಅವ್ನು ಯಾವಾಗಲೂ ಬಿಲೋ 30, 35 ಹಿಂಗೆ ಹೋಗ್ತಾಯಿತ್ತು. ಅವನು ನಾನು ಮಾರ್ಕ್ಸ್ ಕಡಿಮೆ ತೆಗೆದ್ರೆ ಅವನಿಗೂ ಓದೇ ಕಡಿಮೆ ಆಗುತ್ತಲ್ಲ ಅಂತ ನನಗೆ ಡಿಸ್ಟರ್ಬ್ ಮಾಡೋದು ಕೂತ್ಕೊಂಡು ಓದಬೇಕಾದ್ರೆ. ಸೊ ನನ್ನ ನೋಡಿ ಕಲೀಲಿ ಓದೋದು ಅಂತ ಹೇಳ್ಬಿಟ್ಟು ನಮ್ಮಪ್ಪ ನನ್ನ ಎದುರುಗಡೆ ಅವ್ರನ್ನ ಕೂರಿಸಿರೋರು. ಇದು ಹಿಂಗೆ ಅಂತಂದರೆ ನಮ್ಮಪ್ಪಂಗೆ ಓದಬೇಕು, ಬಟ್ ಇವ್ನಿಗೆ ಓದೋಕ್ಕೆ ಇಷ್ಟ ಇಲ್ಲ, ನನಗೆ ಓದೋಕ್ಕೆ ಬಿಡ್ತಾ ಇಲ್ಲ. ಇದೊಂಥರ ಟ್ರಯಾಂಗಲ್ ಸ್ಟೋರಿ ಆಗಿಬಿಟ್ಟಿರ್ತಾ ಇತ್ತಲ್ಲಿ. ಸೊ ಹೀಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬ ಓದೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು ನಮ್ಮಪ್ಪ. ಆ್ಯಂಡ್ 8:30 ತನಕ ಓದಬೇಕು, ಅರ್ಧ ಗಂಟೆ. ಅದಾದಮೇಲೆ ಊಟ ಮಾಡಬೇಕು, ನ್ಯೂಸ್ ಎಲ್ಲ ನೋಡೋಂಗಿರಲಿಲ್ಲ, ಕ್ರೈಮ್ ಡೈರಿ ಏನೂ ನೋಡೋಂಗಿರಲಿಲ್ಲ. 10 ಗಂಟೆ ಅಷ್ಟೊಳಗೆಲ್ಲ ಮಲ್ಕೊಳ್ಬೇಕು. ಆಮೇಲೆ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗೆಲ್ಲ ಓದಿಸೋ ಸೀನೆಲ್ಲ ಇರಲಿಲ್ಲ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಸೊ ನಮ್ಗೆ ಅವಾಗ 9:30 ಇರ್ತಾಯಿತ್ತು ಸ್ಕೂಲು. ಸೊ ಟಿಲ್ 8 o'clock ತನಕ ನಿದ್ದೆ ಮಾಡಬೇಕು. 8 o'clock ಎದ್ದು ರೆಡಿ ಆಗಿಬಿಟ್ಟು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಊಟ. ಅಲ್ಲ ಬಿಡೋರಲ್ಲ 8 ಗಂಟೆ ತನಕ ಎಲ್ಲ ಮಲ್ಕೊಳ್ಳೇಬೇಕು. ಎಕ್ಸಾಮ್ ದಿನನೂ ಕೂಡ ನಾನು 7 ಗಂಟೆಗೆ ಎದ್ದೇಳ್ತೀನಿ ಅಂದ್ರೂ ಬಿಡ್ತಾ ಇರಲಿಲ್ಲ ನಮ್ಮಪ್ಪ. ಅದು ನಮ್ಗೆ ಆ್ಯಕ್ಚುಲಿ ನನಗೆ 7th 8th ಅನಿಸುತ್ತೆ ನನಗೆ ನೆನಪಿರೋದು. ನಾನು ಅರ್ಲಿ ಮಾರ್ನಿಂಗ್ ಎದ್ದಿರೋದು. ಅಲ್ಲಿ ತನಕ ನಮ್ಮಪ್ಪ ಒಂದಿನ 7:30 ಎದ್ವಿ ಅಂತ ಅಂದರೆ ಅರ್ಧ ಗಂಟೆ ಟೈಮಿಂದ ಮಲ್ಕೊ. ಅದೊಂಥರ ಚೆನ್ನಾಗಿರ್ತದೆ. ಈಗ ನೆನೆಸ್ಕೊಂಡ್ರೆ ಎಲ್ಲರ ಮನೇಲೂ 6 ಗಂಟೆಗೆ ಎದ್ದು ಓದು, 5 ಗಂಟೆಗೆ ಓದು ಅಂತೆಲ್ಲ ಹಿಂಸೆ ಕೊಡ್ತಾರೆ ಅಂತ ಕೇಳಿದ್ದೀವಲ್ಲ. ನಮ್ಮ ಮನೇಲಿ ಆ ಥರ ಯಾವ ಟಾರ್ಚರ್ ಇರಲಿಲ್ಲ, ಬಟ್ ಈವ್ನಿಂಗ್ ಮಾತ್ರ ಇರ್ತಾಯಿತ್ತು. ಸೊ ಎಸ್. ಸೊ ಯಾವ ಏಜಲ್ಲಿ ಅಪ್ಪ ಅಮ್ಮ ಸೆಪ್ರೇಟ್ ಆಗಿದ್ದು? ಅಂದರೆ ನಿಮ್ಗೆ ಅವಾಗ ಎಷ್ಟು ಏಜ್ ಇತ್ತು? ನಾನು ತುಂಬ ಚಿಕ್ಕವಳು. ನಾನು 3 years ಅವಾಗ, 3 ವರ್ಷ ಇದ್ದಾಗ ಸಪ್ರೇಟ್ ಆದರು. ಬಟ್ ದೇವರ್ ಇನ್ ಗುಡ್ ಟರ್ಮ್ಸ್, ಚೆನ್ನಾಗೇ ಇದ್ರು ಒಟ್ಟಿಗೆ. ಸೊ ಈಗ ಅಫ್ಕೋರ್ಸ್ ಅಪ್ಪ ನಿಮ್ಗೆ ಅಷ್ಟು ಪ್ರೀತಿ ಕೊಟ್ಟರು ಆ್ಯಂಡ್ ಟಿಲ್ ಟುಡೇ ಈಸ್ ಯುವರ್ ಹೀರೋ. ಹೌದು. ಇದೇ ಜರ್ನಿಲಿ ಕೂಡ ಆಸ್ ಎ ಅಮ್ಮ, ಒಂದು ಸಿಂಗಲ್ ಪೇರೆಂಟ್ ಆಗಿ 2 ಮಕ್ಕಳನ್ನ ಸಾಕೋದು ದೊಡ್ಡ ವಿಚಾರ ಅಲ್ಲ. ಈ ಒಂದು ನಂಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಿದ್ರ ಅಥವಾ? ಇಲ್ಲ ಆ ಥರ ಏನಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ವೆರಿ ಇಂಡಿಪೆಂಡೆಂಟ್ ವುಮೆನ್, ಮತ್ತು ಅವ್ರು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡಿರೋಂಥ ವುಮೆನ್. ಸೊ 1 ರೂಪಾಯಿನೂ ಅವ್ರ ಹತ್ರ ಕೇಳ್ತಾ ಇರಲಿಲ್ಲ. ಆ ರೀತಿ ನಮಗೇನೇ ತೊಗೊಡ್ಬೇಕು ಅಂದ್ರೂ ಅಷ್ಟೇ, ನಮ್ಮಪ್ಪನ ದುಡ್ಡು 1 ರೂಪಾಯಿನೂ ತೆಗಿಸ್ತಾನೆ ಇರಲಿಲ್ಲ. ಈವನ್ ನಮ್ಮಪ್ಪ ಕೊಡೋಕೆ ಬಂದ್ರೂ ಅವರು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಸೊ ಅಮ್ಮ ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಅದೇ ಚಿಕ್ಕದ್ರಲ್ಲಿ ಹಂಗೆ ನೋಡೋಕೆ ಹೋದರೆ ಅಮ್ಮನ ಬಗ್ಗೆ ಅಷ್ಟು ನನಗೆ ಆ ವ್ಯಾಲ್ಯೂಗಳು ಗೊತ್ತಿರಲಿಲ್ಲ, ಯಾಕೆಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ಬಟ್ ಟು ಬಿ ಆನೆಸ್ಟ್, ನಮ್ಮ ಅಪ್ಪ ಹೋದ ಮೇಲೆ ನಿಜವಾಗ್ಲೂ ವ್ಯಾಲ್ಯೂ ನನಗೆ ಗೊತ್ತಾಗಿದ್ದು. ಅಂದರೆ ಈ ಪಾಸ್ಟ್ ಅವೇ ಈಗಿಲ್ಲ. ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದು 1 ವರ್ಷ ಆಗಿತ್ತಷ್ಟೇ. ನಾನು ಕೃಷ್ಣ ರುಕ್ಮಿಣಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಮಾಡಿ ಐ ಥಿಂಕ್ 1 ವರ್ಷ ಆಗಿತ್ತು. ನಿಯರ್ಲಿ 150 ಎಪಿಸೋಡ್ ಮಾಡಿದ್ದೆ ನಾನು ಅಷ್ಟೇ ಅದರಲ್ಲಿ. ಅದಾಗಿ ಸ್ವಲ್ಪ ದಿನ ಬೇರೆ ಸಿನಿಮಾ ಯಾವುದಾದ್ರು ಮಾಡ್ತಾಯಿದ್ದೆ. ಆ ಗ್ಯಾಪಲ್ಲಿ ಅವರು ಸತ್ತೋದ್ರು.
ಅಲ್ಲ ಈಗ ನಿಮಗೆ 3-4 ವರ್ಷ ವಯಸ್ಸಿದ್ದಂಗೆ ಅಪ್ಪ ಅಮ್ಮ ಸೆಪ್ರೇಟ್ ಆಗಿದ್ರಲ್ಲ. ಸೊ ಆಮೇಲೆ ಅಂದ್ರೆ ಅಮ್ಮನೇ ಕಷ್ಟಪಡ್ತಾ ಇದ್ದಿದ್ದು. ಹೌದು. ಸೊ ಅಮ್ಮನ ಕಷ್ಟ ಎಲ್ಲ ನೀವು ವಿಟ್ನೆಸ್ ಮಾಡಿದಿರ ಕಣ್ಣಾರೆ? ಆ ಟೈಮಲ್ಲಿ ನೋಡಿಲ್ಲ, ಬಿಕಾಸ್ ನನ್ನ ಅಪ್ಪನ ಜೊತೆನೇ ಜಾಸ್ತಿ ಇದ್ದಿದ್ದ ಕಾರಣ ನಾವು ನೋಡಿಲ್ಲ. ಬಟ್ ನನಗೆ ಸ್ಟ್ರಗಲ್ ನಿಜವಾಗ್ಲೂ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಅಪ್ಪ ಹೋದ್ಮೇಲೆ. ಅಪ್ಪ ಹೋಗಿ ಆಲ್ಮೋಸ್ಟ್ ಈಗ 10-11 ವರ್ಷ ಆಗ್ತಾ ಬಂತು. ಆ ಬಿಟ್ವೀನಲ್ಲಿ ನಮ್ಮ ಅಮ್ಮ ನಮಗೋಸ್ಕರ ಅಂದರೆ ಈಗ ಜೊತೆಲಿ ಇಲ್ಲ ಅಂದಿದ ತಕ್ಷಣ ಹೇಟ್ರೇಡು ಆ ಥರ ಇರಲಿಲ್ಲ ಅವ್ರಿಗೆ. ನಮಗೇನು ಬೇಕಾದ್ರೆ ಮಾಡ್ತಾಯಿದ್ರು, ನಮಗೋಸ್ಕರ ಬರೋರು, ಪ್ರತಿ ಟೈಮು ಡೆಡಿಕೇಟ್ ಮಾಡೋರು. ಬಟ್ ನಾವೇ ಹೋಗ್ತಾ ಇರಲಿಲ್ಲ, ನಾವೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ ಅವ್ರ ಜೊತೆ. ಯಾಕೆಂದರೆ ಇಲ್ಲಿ ಜಾಸ್ತಿ ಪ್ರೀತಿ ಸಿಗ್ತಾ ಇತ್ತು ಅಂತನೋ ಅಥವಾ ಇವ್ರ ಪ್ರೀತಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂತನೋ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅಷ್ಟು ಜಾಸ್ತಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅದಾದಮೇಲೆ ಅಪ್ಪ ಹೋದ್ಮೇಲೆ ನಿಜವಾಗ್ಲೂ ಗೊತ್ತಾಗಿದ್ದು ದಟ್ ನಮ್ಮಮ್ಮನೂ ಏನೋ ಅವ್ರದ್ದೇ ರೀತಿಯಲ್ಲಿ ಶೀ ಈಸ್ ಗಿವಿಂಗ್ ಪ್ರೀತಿಯಾಗಿರ್ಬೋದು, ಆ ಸ್ಟ್ರೆಂತು, ಆ ಸಪೋರ್ಟ್ ಪ್ರತಿಯೊಂದೂ ಅವ್ರು ಕೊಡ್ತಾ ಇದ್ದಿದ್ದು ನಾವು ವ್ಯಾಲ್ಯೂ ಮಾಡಿರಲಿಲ್ಲ ಅಂತ. ಆ್ಯಂಡ್ ಮೋರ್ ಓವರ್ ಅವರು ಅಪ್ಪ, ನನ್ನ ಅಪ್ಪನ ಬಗ್ಗೆ ಇಷ್ಟೋ ತನಕ ಏನು ಹೇಳಿದೆ, ಅಪ್ಪ ಮತ್ತು ಅಮ್ಮ ಇಬ್ಬರೂ ಆಗಿ ನಂತರ ನಮ್ಮಮ್ಮ ಒಬ್ಬರೇ ಒಂದು ಸ್ಟ್ರೆಂತ್ನ ಕೊಡೋಕ್ಕೆ ಶುರು ಮಾಡಿದ್ರು. ದಟ್ ಈಸ್ ವೇರ್ ದೀಪಿಕಾ ದಾಸ್ ಇವತ್ತು ನಿಂತಿರೋದು. ಅಲ್ಲಿ ತನಕ ಅಪ್ಪ ನನ್ನ ಜೊತೆ ಇರ್ಬೇಕಾದ್ರೆ ಬರೀ ದೀಪಿಕಾ ಆಗಿದ್ಲು, ಒಂದು ಮುದ್ದು ಹುಡುಗಿ ಅಥವಾ ಪ್ಯಾಂಪರ್ಡ್ ಕಿಡ್ ಅಂತ ಹೇಳ್ತಾರಲ್ಲ ಹಾಗೆ. ಅಮ್ಮ ಆ್ಯಕ್ಚುಲಿ ದೀಪಿಕಾ ದಾಸ್ ಅನ್ನೋ ಒಂದು ವ್ಯಕ್ತಿನ ಕ್ರಿಯೇಟ್ ಮಾಡಿದ್ದು, ಸಪೋರ್ಟಿಂದ ಆಗಿರ್ಬೋದು ಅಥವಾ ಏನೇ ಮಾಡಬೇಕು ಅಂತಂದ್ರೂ. ನಮ್ಮಪ್ಪ ಸ್ವಲ್ಪ ಇಲ್ಲ ಬೇಕಾ ಬೇಡ ಅಂತ ಯೋಚನೆ ಮಾಡೋ ಪರ್ಸನ್. ನಮ್ಮಮ್ಮ ಹಂಗಲ್ಲ, ಮಾಡೋಣ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ನಮ್ಮಮ್ಮಂಗೆ, ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಶಿ ವಿಲ್ ಗಿವ್ ದಟ್ ಕಾನ್ಫಿಡೆನ್ಸ್. ಯಾವ ರೀತಿ ಅಂದರೆ ನನಗೆ ಗೊತ್ತಿರೋಲ್ಲ ನಾನು ಮಾಡಬಹುದು ಅಂತ, ಬಟ್ ಶೀಲ್ ನೋಟಿಸ್ ಅಥವಾ ಅವ್ರು ಕೊಡೋ ಒಂದು ಸ್ಟ್ರೆಂತಿಂದ ನನ್ನಲ್ಲಿರೋ ಅಂಥ ಒಂದಷ್ಟು ವಿಷಯನ ಅವರು ಹೊರಗಡೆ ತೆಗೆದಿರೋ ಎಷ್ಟೋ ಸನ್ನಿವೇಶಗಳು ಉಂಟು. ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ಈ ಇಂಡಸ್ಟ್ರಿನ ನಮಗಾಗಲ್ಲ, ನಂಗೆ ಬರಲ್ಲ, ನಂಗೆ ಇಷ್ಟ ಇಲ್ಲ, ಈ ಥರ ಅಂದ್ಕೊಂಡಿರ್ತಿದ್ದೆ. ಬಟ್ ಇಲ್ಲ, ನೀನು ಮಾಡ್ಬೋದು, ಟ್ರೈ ಮಾಡು, ಆದರೆ ಓಕೆ, ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಅದೊಂಥರ ಅವ್ರು ಕೊಡ್ತಾರಲ್ಲ ಮೋಟಿವೇಶನು. ಆ ಮೋಟಿವೇಶನ್ ಆ್ಯಕ್ಚುಲಿ ಇಲ್ಲಿ ತನಕ ಕರ್ಕೊಂಬಂದಿರೋದಕ್ಕೆ ಸಾಧ್ಯ ಆಯಿತು. ನೀವೆಲ್ಲಾದರೂ ಅಮ್ಮ ಅಂದರೆ ನಿಮಗೋಸ್ಕರ ನೀವು ಕಾಲೇಜ್ಗೆ ಹೋಗೋಕ್ಕೋ ಅಥವಾ ನಿಮಗಾಗಲಿ ನಿಮ್ಮ ಅಣ್ಣಂಗಾಗಲಿ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಿದ್ದಿದ್ದು, ಅವ್ರು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಿದ್ದು, ಇದನ್ನೆಲ್ಲ ನೋಡಿದಾಗ ಯಾವತ್ತಾದರೂ ಒಂದು ಮೂಮೆಂಟಲ್ಲಿ ಅನಿಸುತ್ತಾ ನಿಮಗೆ, ನಮ್ಮವ್ವನ ನನ್ನ ಮಹಾರಾಣಿ ಥರ ನೋಡ್ಕೊಬೇಕು? ಆಬ್ವಿಯಸ್ಲಿ 100%. ಯಾವಾಗಲೂ ಇವತ್ತಿನವರೆಗೂ ಅದೊಂದೇ ನನ್ನ ಲೈಫಲ್ಲಿರೋವಂಥ ಮುಖ್ಯವಾದ ಕಾರಣ. ನೋ ಫಾರ್ ಹರ್ ಎನಿಥಿಂಗ್ ಏನು ಮಾಡಿದ್ರು ಐ ಥಿಂಕ್ ತುಂಬ ಕಡಿಮೆ. ನನ್ನ ಮದುವೆ ಆಗಬೇಕಾ ಬೇಡವಾ ಅಂತಲೂ ಕೂಡ ಒಂದು ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಬೇಕಾ ಬೇಡವಾ ಅಂತ. ಕಾರಣ ಇಷ್ಟೇ, ಎಲ್ಲೊಂದು ಕಡೆ ಅವ್ರಿಗೂ ಕೂಡ ಯಾರು ಜಾಸ್ತಿ ಅಟ್ಯಾಚ್ಮೆಂಟ್ ಅಂತ ಇಲ್ಲ. ಅವರು ತುಂಬಾ ಕಡಿಮೆ ಮಾತಾಡೋದು, ಅಂದರೆ ತುಂಬ ಪರ್ಸ್ನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದು. ನನ್ನ ಹತ್ರ ಅಂದರೆ ಅದನ್ನು ಫಿಲ್ಟರ್ ಮಾಡಿ ಹೇಳ್ತಾರೆ, ಬಿಕಾಸ್ ನಾನಿಲ್ಲಿ ಬೇಜಾರು ಮಾಡ್ಕೋತೀನಿ ಅಂತ. ನಮ್ಮ ಅಮ್ಮ ಎಲ್ಲೋ ಒಂದು ಕಡೆ ನಾನು ಬರೀ ನನ್ನ ಮದುವೆ ಅಂದರೆ ನಾನೇ ಹತ್ತಿಲ್ಲ, ಅವರು ಎಷ್ಟು ಸರಿ ಹತ್ತಿದ್ದಾರೆ ಅಂತ ನಾನು ನೋಡ್ದಂಗೆ ಎಷ್ಟೊಂದು ಸರಿ ಹತ್ತಿದ್ದಾರೆ, ನಾನು ನೋಡದೆ ಇರೋ ಹಾಗೆ ಎಷ್ಟೊಂದು ಸರಿ ಹತ್ತಿದ್ದಾರೆ. ಅವ್ರಿಗೆ ಏನೋ ಕಳ್ಕೊತಾ ಇದ್ದೀನಿ ಅನ್ನೋ ಫೀಲಿಂಗು. ನಾನು ಚಿಕ್ಕದ್ರಲ್ಲಿ ಅವ್ರ ಜೊತೆ ಅಷ್ಟು ವರ್ಷಗಳು ಇರಲಿಲ್ಲ, ಹೌದು, ಅಂದರೆ ತುಂಬ ಫ್ರೀಕ್ವೆಂಟಾಗಿ ಇರಲಿಲ್ಲ, ಹೌದು. ಬಟ್ ಕಳೆದಂತೆ ಇಷ್ಟು ವರ್ಷಗಳು ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ಅಪ್ಪನ ಕಳ್ಕೊಂಡಾಗಲೂ ಅಷ್ಟು ಬೇಜಾರಾಗಿಲ್ಲ ಅವ್ರಿಗೆ. ಅವ್ರು ತುಂಬ ಪ್ರೀತಿಸೋಂತಹ ಅಣ್ಣನ ಕಳ್ಕೊಂಡಾಗಲೂ ಅಷ್ಟು ಬೇಜಾರಾಗಿಲ್ಲ. ಅವರಮ್ಮ ತುಂಬ ಚಿಕ್ಕದ್ರಿಂದನೂ ಒಟ್ಟಿಗೆ ಇದ್ದರು ಅವರೆಲ್ಲ. ಸೊ ಎಷ್ಟೋ ವರ್ಷಗಳು ಅವ್ರು 30-35 ವರ್ಷ ಎಲ್ಲ ಜೊತೇಲಿ ಇದ್ದರೂ ಕೂಡ ಅವಾಗಲೂ ಅಷ್ಟು ಬೇಜಾರು ಮಾಡ್ಕೊಂಡಿಲ್ಲ. ಬರೀ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ ಕೇಳಿಸ್ಕೊಂಡ ತಕ್ಷಣ ಅವ್ರು ತಡ್ಕೊಳಕ್ಕಾಗಿಲ್ಲ. ಐ ಥಿಂಕ್ ಇವ್ರ ಹತ್ರನೂ ಬಂದ್ಬಿಟ್ಟು ಹೇಳ್ತಾ ಇದ್ರು, ಇಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಹೌದು ನೋಡ್ಕೋತಾರೆ ಗೊತ್ತು, ಬಟ್ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಗೊತ್ತಾಗ್ತಿರ್ಲಿಲ್ಲ. ಫೈನಲಿ ನಮ್ಗೆ ಅರ್ಥ ಆಗಿದೆ ಇಷ್ಟೇ, ದಟ್ ಅವ್ರು ನಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಜೊತೆಲಿ ದಿನ ಬೆಳಗ್ಗೆ ಇದ್ದರೆ ಜೊತೆಲೇ ಇರ್ತಾ ಇದ್ವಿ, ಜೊತೆಲೇ ಇರ್ತೀವಿ. ಎಲ್ಲೇ ಹೋಗ್ಬೇಕಾದ್ರು ಅಥವಾ ಏನೇ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೂ ಪ್ರತಿಯೊಂದ್ರಲ್ಲೂ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ವಿ. ಸಡನ್ನಾಗಿ ಅದೆಲ್ಲ ಕಟ್ ಆಫ್ ಆಗುತ್ತಲ್ಲ, ಆ ಕನೆಕ್ಷನ್ ಕಟ್ ಆಗುತ್ತೆ. ನಂದು ಅನ್ನೋದು, ನಮ್ಮೂರು ಅನ್ನೋರು ಇರಲ್ವಾ ಅನ್ನೋ ಫೀಲಿಂಗು ಜಾಸ್ತಿ
ಕೊಡೋಕೆ ಬಂದರು. ಐ ಥಿಂಕ್ ನಮ್ಗೆ ಅರ್ಥ ಆಯ್ತದು. ಈಗ್ಲೂ ಅಷ್ಟೇ ಐ ಸ್ಟೇ ವಿತ್ ಮೈ ಮಾಮ್. ಲೈಕ್ ಈಗ್ಲೂ ಅರ್ಧ ನಾನು ಅಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. 3 ದಿನ ಇಲ್ಲಿ 3 ದಿನ ಅಲ್ಲಿ. ಎಸ್ ನನ್ನ ಫಸ್ಟು ಕಂಡೀಷನ್ ಅಥವಾ ನನ್ನ ಫಸ್ಟು ಅವ್ರ ಹತ್ರ ಮಾಡ್ಕೊಂಡಂಥ ರಿಕ್ವೆಸ್ಟ್ ಇದೇನೆ, ಮದುವೆ ಆಗಬೇಕು ಅನ್ನೋದು ಅವರಿಷ್ಟನೂ ಕೂಡ ಹೌದು. ಹಾಗಂತ ಅವ್ರನ್ನ ಬಿಟ್ಟು ಬರಬೇಕು ಅನ್ನೋದಾದರೆ ಮದುವೆ ಅನ್ನೋ ಕಾನ್ಸೆಪ್ಟ್ ನನಗೆ ಸರಿ ಹೋಗಲ್ಲ ಅಂತ ನಾನು ಕಂಪ್ಲೀಟಾಗಿ ಅದನ್ನು ವಿಚಾರನ ತಿಳಿಸಿನೇ ದೆನ್ ಐ ಟುಕ್ ಅ ಸ್ಟೆಪ್. ಅಂದರೆ ಅಮ್ಮ ಹೆಂಗೆ ಚಿಕ್ಕ ವಯಸ್ಸಿಂದ ನೀವು ಅವ್ರೇನು ಕಷ್ಟಪಡ್ಬೇಕಂದ್ರೆ ಕೂಡ ನಿಮ್ಮ ಹತ್ರ ಅದನ್ನು ಎಕ್ಸ್ಪ್ರೆಸ್ ಮಾಡೋರ, ಅಥವಾ ಅವ್ರು ಪಟ್ಟಿದ ಕಷ್ಟ ನಿಮ್ಮ ಹತ್ರ ತೋರಿಸ್ತಿರ್ಲಿಲ್ವಾ? ಆ್ಯಕ್ಚುಲಿ ನಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ ಇಬ್ಬರು ಅಷ್ಟೇ, ಅವ್ರು ಪಟ್ಟಿರೋ ಕಷ್ಟನ ತೋರಿಸೋದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾರೆ. ಅದು ನಮಗೆ ಎಫೆಕ್ಟ್ ಆಗುತ್ತೆ ಅಂತನೋ ಅಥವಾ ಅವ್ರಿಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದು ಕಡೆ ಇಲ್ಲ, ಎಲ್ಲಾನು ಆಲ್ ಓಕೆ ಅನ್ನೋ ಫೀಲಿಂಗ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಡಸ್, ಬಟ್ ನಮ್ಮ ಅಪ್ಪ ಅಮ್ಮನೂ ಹಾಗೆ ಮಾಡ್ತಾರೆ. ಇವ್ರಿಗೆ ಎಲ್ಲೋ ಒಂದು ಕಡೆ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಕಷ್ಟ ತೋರಿಸಿದ್ರೆ ಜಾಸ್ತಿ. ಒಂದು ಲೆವೆಲ್ಗೆ ಲೈಫಲ್ಲಿ ಎಷ್ಟು ಬೇಕಷ್ಟು ಅಷ್ಟೊಂದು ತೋರಿಸಿರ್ತಾರೆ. ತುಂಬ ಕಷ್ಟ ತೋರಿಸಿದ್ರೆ ಏನಾದರೂ ಧೈರ್ಯ ಮಾಡಲ್ಲ. ಏನಾದರೂ ಮಾಡಬೇಕು ಅಂದರೆ ಏನೇ ಒಂದು ಮೂವ್ ತೊಗೋಬೇಕಂದ್ರೂ ತುಂಬ ಯೋಚನೆ ಮಾಡ್ತಾರೆ. ಸೊ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಅಮ್ಮ ಕಷ್ಟ ತುಂಬ ಪಡ್ತಾರೆ. ಆ್ಯಕ್ಚುಲಿ ನಾನು ನೋಡಿರೋಂಗೆ ತುಂಬ ಕಷ್ಟಪಟ್ಟು ತುಂಬ ಮೋಸ ಹೋಗಿರೋದ್ರಲ್ಲಿ ನಮ್ಮಮ್ಮ ಆ್ಯಕ್ಚುಲಿ ನಂಬರ್ 1 ಪೊಸಿಷನ್ ಕೊಡ್ತೀನಿ ನಾನು. ಅಂದರೆ ಯಾವ ವಿಚಾರದಲ್ಲಿ? ಎಷ್ಟೋ ವಿಚಾರದಲ್ಲಿ, ನೀವು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವುದೋ ಒಂದು ಬಿಸ್ನೆಸ್ ಅಂತ ಆಗಿರ್ಬೋದು, ಯಾವುದೇ ಕೆಲಸ ತೊಗೊಂಡ್ರು ನಮ್ಮಮ್ಮ ತುಂಬಾ ನಂಬಿ ಮಾಡ್ತಾರೆ. ಅದು ಒಂದೊಂದ್ಸರಿ ಲಾಜಿಕ್ ಹುಡ್ಕೋಕೆ ಹೋಗಿರಲ್ಲ ನಮ್ಮಮ್ಮ. ಒಂದೊಂದ್ಸರಿ ಬರೀ ಅದೇನೋ ಹೇಳ್ತಾರಲ್ಲ, ಮನಸ್ಸಿಂದ ಯೋಚನೆ ಮಾಡಿ ಮಾಡ್ತಾರೆ ಕೆಲವರು ತಲೆ ಯೋಚನೆ ಮಾಡಿ ಮಾಡ್ತಾರೆ ಅಂತ. ಹಂಗೆ ನಮ್ಮಮ್ಮ ಜಾಸ್ತಿ ಮನಸ್ಸನ್ನ ಯೂಸ್ ಮಾಡಿರೋ ಕೆಲಸಗಳೆಲ್ಲ ಫ್ಲಾಪ್. ಒಂದೊಂದ್ಸರಿ ನಾನೇ ಎಷ್ಟೊಂದು ಸರಿ ಬೇಜಾರು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಬೇಕಿದೆಲ್ಲ ಜಗಳ ಆಡಿದ್ದೀನಿ, ಮಾತೆಲ್ಲ ಬಿಟ್ಬಿಟ್ಟಿರ್ತೀನಿ ನಾನು. ಬಿಕಾಸ್ ಅವ್ರಿಗೆ ಬೇಜಾರಾಗ್ತಾ ಇರೋದು, ಅವರು ಬೇರೆಯವ್ರ ಹತ್ರ ಮಾತು ಕೇಳ್ತಾ ಇರೋದು ನಮ್ಗೆ ಇಷ್ಟ ಆಗ್ತಾ ಇರಲ್ಲ. ಬಿಕಾಸ್ ನಮ್ಗೆ ನೋನ್ ಫ್ಯಾಕ್ಟರ್ ಗೊತ್ತಾಗ್ತಿದೆ, ಇದು ಮಾಡಬೇಡಿ, ಹಿಂಗಿದ್ರು ಮಾತಾಡ್ತಾರೆ ಅಂತ ನಾವು ಎಷ್ಟೊಂದು ಸರಿ ಹೇಳಿದ್ರು ಇಲ್ಲ ಹಂಗೆಲ್ಲ ಆಗಲ್ಲ, ಮಾಡಬೇಕು, ನಂಗೆ ಅನಿಸಿದೆ ಮಾಡಬೇಕು. ಸೊ ಆ ರೀತಿ ಹೋಗ್ತಾರೆ. ಫ್ರೆಂಡ್ಸ್ ಅಂತ ಬಂದಾಗಲೂ ಅಷ್ಟೇ, ಎಷ್ಟೊಂದು ಕಡೆ ನಂಬಿಸಿ ಮೋಸ ಮಾಡಿರೋರುಂಟು ಅಮ್ಮಂಗೆ. ನಾನು ನೋಡಿರೋಂಗೆ ಎಷ್ಟೊಂದು, ನಾನು ನೋಡಿಲ್ದಿರೋ ಥರ ಇನ್ನೆಷ್ಟಿದೆಯೋ ಗೊತ್ತಿಲ್ಲ. ದುಡ್ಡು ಕಾಸು ವಿಚಾರ ಅಂತ ಬಂದಾಗಲೂ ಅಷ್ಟೇ, ಎಷ್ಟೇ ಇದು ಮಾಡಿದ್ರು ಅವ್ರನ್ನ ನಿಲ್ಸೋಕ್ಕಾಗಲ್ಲ. ಕೈಯಲ್ಲಿತ್ತು ಅಂದರೆ ಕೊಡ್ತಾರದೆ. ಇನ್ನು ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡು ಹೋಗಿ ಕೊಡ್ತಾರೆ. ನಮ್ಮ ಹತ್ರ ಜಗಳ ಆದರೂ ಪರವಾಗಿಲ್ಲ. ಆಮೇಲೆ ಕೋಪ ಸಿಕ್ಕಾಪಡೆ ನಮ್ಮಮ್ಮಗೆ, ತುಂಬ ಶಾರ್ಟ್ ಟೆಂಪರ್ ನಮ್ಮಮ್ಮ. ಜಗಳನೂ ಹಾಗೆ ಮಾಡ್ತಾರೆ. ಅಂದರೆ ಎಲ್ಲನೂ ಮಾಡಿ ಕೆಟ್ಟವರಾಗಿ ಫೈನಲ್ ಬರ್ತಾರೆ. ಇದು ನನಗೆ ಗೊತ್ತಿರೋ ಸತ್ಯ. ಒಳ್ಳೆ ಮನ್ಸಿಟ್ಕೊಂಡು ಮಾಡ್ತಾರೆ, ಒಳ್ಳೇದು ಮಾಡಕ್ಕೆ ಹೋಗಿ ಇನ್ ರಿಟರ್ನ್ ಯಾವಾಗ್ಲೂ. ನಾನು ಅಟ್ ದ ಎಂಡ್ ಆಫ್ ದಿ ಡೇ ಇಷ್ಟು ಆ್ಯಂಗಲಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಬಿಸ್ನೆಸ್ ಅಂತ ನೋಡಿದಾಗ್ಲೂ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡೋಕ್ಕೆ ಹೋಗಿ ಅಟ್ ದ ಎಂಡ್ ಅವ್ರ ಕಡೆಯಿಂದ ಅಥವಾ ನೋ ಇವ್ರು ಸರಿ ಇಲ್ಲ, ಹಿಂಗೆ ಹಾಗೆ ಅಂತ ಅನ್ನಿಸ್ಕೊಂಡು ಬಂದಿರೋದೇ ಎಷ್ಟೊಂದು ನಾನು ನೋಡಿರೋ ಕೇಸ್. ಆ್ಯಂಡ್ ಇವತ್ತಿನವರೆಗೂ ಬುದ್ಧಿ ಬಂದಿಲ್ಲ ಅಮ್ಮಗೆ. ಬರಲ್ಲ ಅನ್ಸ್ ನಾನು ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಎಷ್ಟೊಂದು ಸರಿ ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ನಾನು ಅವ್ರಿಗೋಗಿ ಹೇಳೋಕ್ಕಾಗಲ್ಲ. ಸೊ ನಾನೇನು ಮಾಡೋಕ್ಕಾಗಲ್ಲ. ತುಂಬ ಮನೆಗಳಲ್ಲೂ ಅಷ್ಟೇ. ಅಫ್ಕೋರ್ಸ್ ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಅಮ್ಮಂದರು ಇದೇ ಥರ ರಿಲೇಟ್ ಮಾಡ್ಕೊಬೋದು. ಕೆಲವೊಂದ್ಸರಿ ಮಕ್ಕಳು ಹೇಳ್ತಾರೆ ಅಮ್ಮಂದ್ರಿಗೆ, ನೀವು ಯಾರಿಗೂ ಹಣದ ಸಹಾಯ ಮಾಡಬೇಡಿ ಅಂತ. ಇವ್ರು ಒಳ್ಳೇದು ಮಾಡಿರ್ತಾರೆ, ಇನ್ ರಿಟರ್ನ್ ತಗೊಂಡವ್ರಿಗೆ ಇವ್ರು ಕೆಟ್ಟವ್ರು ಆಗ್ತಾರೆ. ಮತ್ತೆ ಬರೀ ದುಡ್ಡು ಕಾಸು ವಿಚಾರ ಅಂತಲ್ಲ, ಇನ್ಕ್ಲೂಡಿಂಗ್ ನಾನು ಎಷ್ಟೋ ಫ್ಯಾಮಿಲಿ ವಿಚಾರಗಳಲ್ಲಿ ಹೇಳ್ತೀನಿ. ಎಷ್ಟೊಂದು ಸರಿ ಅವ್ರ ಕಷ್ಟ ಅವ್ರ ಮನೆಯವರೇ ನೋಡ್ಕೋತಿದಾರೋ ಅಲ್ಲೋ ಗೊತ್ತಿಲ್ಲ, ಇವ್ರು ನೋಡ್ಕೋಬೇಕಿಲ್ಲ, ನಮ್ಮವರು ನಂದು ಇಲ್ಲ, ನಾನು ಮಾಡಲೇಬೇಕು ಅಂತ ಹೋಗಿರ್ತಾರೆ. ಎಲ್ಲ ಸರಿ ಹೋದ್ಮೇಲೆ ನಿಮ್ನ್ಯಾರು ಬಾ ಅಂತ ಹೇಳಿದ್ದು, ನಿಮ್ನ್ಯಾರು ನೋಡ್ಕೊ ಅಂತ ಹೇಳಿದ್ದು, ನಿಮ್ನ್ಯಾರು ಮಾಡು ಅಂತ ಹೇಳಿದ್ದು ಅಷ್ಟೇ. ಅವಾಗ ನೀವು ಕೇಳ್ತೀರ ಬೇಕಾಗಿತ್ತ ಇದೆಲ್ಲ? ನನಗೆ ಗೊತ್ತಾದ್ರೆ ಕೇಳ್ತೀನಿ. ಎಷ್ಟೊಂದು ಸರಿ ನನಗೆ ಗೊತ್ತಾಗದಿರೋ ಥರ ಅವರೇ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ನನ್ಗೆ ಇಂಡೈರೆಕ್ಟಾಗಿ ಗೊತ್ತಾಗಿದ್ದೀನಿ, ನನಗೂ ಅವ್ರಿಗೂ ದೊಡ್ಡ ಜಗಳ ಅವತ್ತು. ನನಗೆ ಕೋಪ ಬರ್ತಿರೋದು ಬೇರೆಯವ್ರು ಮಾತಾಡ್ತಿದ್ದಾರೆ ಅಂತ. ಅಂದರೆ ಐ ಕ್ಯಾನ್ ಡೈಜೆಸ್ಟ್. ಯಾರ ಹತ್ರನೂ ಅನ್ನಿಸ್ಕೊಳ್ಳೋದು, ಅದು ಒಳ್ಳೇದು ಮಾಡಿ ಅನ್ನಿಸ್ಕೊತಿದ್ದಾರೆ ಅಂದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಮಾಡಲೇಬೇಡಿ, ಬಿಡಿ, ಅನ್ನಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಅದು ಮಜಾ ಸಿಗೋದು. ಆ್ಯಕ್ಚುಲಿ ಐ ರಿಯಲಿ ಫೀಲ್ ಗುಡ್. ಏನೂ ಮಾಡದೆ ಅನ್ನಿಸ್ಕೊಳ್ಳೋದು ಇನ್ನೂ ಬೆಸ್ಟು.
ಏನೋ ಒಳ್ಳೆ ಕೆಲಸಗಳನ್ನ ಮಾಡಿ ಅಥವಾ ಏನೋ ಒಂದು ಒಳ್ಳೇದು ಮಾಡಿಬಿಟ್ಟು ಅನ್ನಿಸ್ಕೊಳ್ಳೋದಕ್ಕಿಂತ ಡಿಸಪಾಯಿಂಟ್ ಆಗುತ್ತೆ ಗೊತ್ತಾ, ಅದನ್ನ ಯಾರು ತುಂಬಕ್ಕಾಗಲ್ಲ. ಬೇಜಾರು, ಕೋಪ ಎಲ್ಲಾನು ತೆಗ್ದಾಕ್ಬೋದು. ಡಿಸಪಾಯಿಂಟ್ ಆಗುತ್ತೆ ಗೊತ್ತಾ. ಇನ್ನೊಂದ್ಸರಿ ಯಾರೋ ನಿಜವಾಗ್ಲೂ ನೀಡಿದೆ, ಯಾರೋ ಒಬ್ರಿಗೆ ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಅನ್ನೋರ್ಗು ಇದು ಮಾಡಬೇಕು ಅಂತ ಅನ್ಸಲ್ಲ. ಒಬ್ಬರಿಂದಾಗಿ ಎಷ್ಟೋ ಜನಕ್ಕೆ ಇದು ಎಫೆಕ್ಟ್ ಆಗುತ್ತೆ. ಸೊ ಆ ಕಾರಣ ನನ್ಗೆ ಅವರಲ್ಲಿ ಇಷ್ಟ ಆಗದೆ ಇರೋದು. ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ, ತುಂಬ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ ಇವತ್ತಿನವರೆಗೂ. ಇವತ್ತು ಕೂಡ ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ. ನಂದು ಯಾವುದೇ ದುಡ್ಡು ತೊಗೊಳ್ಳೋ ಸಹಾಯ ಆಗಲಿ, ಯಾವುದೇ ದುಡ್ಡು ಸಹಾಯ ಆಗಿರಲಿ, ಅಥವಾ ಯಾವುದೇ ರೀತಿ ನನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದಾಗಿರಲಿ, ಇಲ್ಲಿವರೆಗೂ ಯಾವತ್ತೂ ತುಂಬ ಸ್ವಾಭಿಮಾನಿ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರ ಸ್ಯಾಕ್ರಿಫೈಸ್ ತುಂಬಾ ನನಗೆ ಆ್ಯಕ್ಚುಲಿ ಮಾಡಿದ್ದಾರೆ. ಅವ್ರ ಟೈಮ್ನ ಅವರ ಏನೇ ಇದಿದ್ರು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ನನ್ನನ್ನು ಒಂದು ಪೊಸಿಷನಲ್ಲಿ ನಿಲ್ಲಿಸ್ಬೇಕು ಅಂತ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಅದು ಸೆಲ್ಫ್ ಕೇರ್ ತುಂಬ ಕಡಿಮೆ. ನೀವು ಅವ್ರನ್ನು ನನ್ನನ್ನು ಜೊತೆಯಲ್ಲಿ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅವ್ರು ತುಂಬ ಸಿಂಪಲ್ ಆ್ಯಂಡ್ ತುಂಬಾ ಶಾರ್ಟ್ ಟೆಂಪರ್, ತುಂಬಾ ಜೋವಿಯಲ್, ತುಂಬಾ ಟಾಕಿಟಿವ್. ನಾನೆಲ್ಲದಕ್ಕೂ ಆಪೋಸಿಟ್. ಅವ್ರು ಫುಲ್ ಮಾಸ್ ನಾವು ಕ್ಲಾಸ್. ಚೈಲ್ಡ್ಹುಡ್ ಅಲ್ಲಿ ಏನಾದರೂ ಒಂದು ಕಲೆಯಲ್ಲಿ ಗುರುತಿಸ್ಕೊಂಡಿದ್ರ, ಲೈಕ್ ಹಾಡೋದ್ರಲ್ಲೋ ಅಥವಾ ಏನು ನಿಮ್ಮಲ್ಲಿ ಏನಿತ್ತಂತ ಒಂದು ಸ್ಪೆಷಲ್ ಟ್ಯಾಲೆಂಟ್ ಆ ಥರದ್ದು ಏನಾದ್ರು? ಡ್ಯಾನ್ಸ್ ಸ್ಕೂಲಿಂದ ಅಂದ್ರೆ ಡಾನ್ಸ್ ಕ್ಲಾಸ್? ಪ್ರೊಫೆಷನಲ್ ಡ್ಯಾನ್ಸರ್ ಅಲ್ಲ ನಾನು. ಆ್ಯಕ್ಚುಲಿ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ನಾವು ಡ್ಯಾನ್ಸ್ ಶೋ ಎಲ್ಲ ವಿನ್ ಆಗಿರೋ ಇದರಿಂದ, ಬಟ್ ನಾನು ಪ್ರೊಫೆಷನಲ್ ಡ್ಯಾನ್ಸರೇ ಅಲ್ಲ. ನಾನು ಚಿಕ್ಕದ್ರಿಂದ ಡ್ಯಾನ್ಸ್ ಇಷ್ಟ. ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ಆ್ಯನ್ಯುವಲ್ ಡೇಲಿ ನಾನು ಡ್ಯಾನ್ಸ್ ಮಾಡಬೇಕು, ಅದನ್ನ ನೋಡ್ಬಿಟ್ಟು ಡ್ರೆಸ್ ಹಾಕ್ಸ್ಬಿಟ್ಟು ಎಲ್ಲ ಥರ ರೆಡಿ ಮಾಡಿಸ್ಬಿಟ್ಟು ಅಲ್ಲಿ ಸ್ಟೇಜ್ ಮೇಲೆ ನೋಡಬೇಕು ಅನ್ನೋದು ಅವ್ರ ಖುಷಿ. ಅವ್ರ ಖುಷಿಗೆ ಅವಾಗ ಶುರು ಮಾಡಿಸಿದ್ದು. ಅದು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂದರೆ ಪ್ರತಿ ವರ್ಷವೂ ಒಂದೊಂದು ಸಾಂಗ್, 2 ಸಾಂಗು ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇದ್ವಿ. ಒಂದಷ್ಟು ವರ್ಷ ಹೋದ್ಮೇಲೆ ಅಂದರೆ 5th 6th 7th ಆ ಥರ ಬಂದಾಗ ಕೊರಿಯೋಗ್ರಫಿ ಎಲ್ಲ ಮಾಡ್ಕೊಂಡು ನಾವೇ ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ 8th 9th ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅಂದರೆ ನನಗೆ ಗೊತ್ತಿರೋ ನಾಲೆಡ್ಜ್. ಸ್ಕೂಲ್ 8th 9th 10th ಎಲ್ಲ ಬ್ಯಾಂಗ್ಳೂರು. ಯಾವ ಸ್ಕೂಲಲ್ಲಿ? ಇಲ್ಲಿ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತ SES ಅಂತ ಹೇಳಿ ನಮ್ಮ ಏರಿಯಾದಲ್ಲೇ ಇತ್ತು. ಸೊ ಅಲ್ಲಿಗೆ ಓದಿದ್ದು ನಾನು. ಅದಾದಮೇಲೆ ಕಾಲೇಜಲ್ಲಿ ಕೂಡ ಡ್ಯಾನ್ಸ್ ಮಾಡಲಿಲ್ಲ ಅಲ್ಲಿ. ಅಲ್ಲ ಅಮಣೀಸ್ ಕಾಲೇಜ್. ಅಲ್ಲಿ ಮಾಡಲಿಂಗ್ ಆ ಥರದ್ದು, ರ್ಯಾಂಪ್ ವಾಕ್ ಆ ಥರದ್ದು ಫ್ಯಾಷನ್ ಶೋಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಬೇಸಿಕಲಿ ಹೆಂಗೆ ಅಂತಂದರೆ ಯಾವುದೇ ಕಾಂಪಿಟೇಷನ್ ಕಂಡಕ್ಟ್ ಆಗಲಿ ಅಥವಾ ಯಾವುದೇ ಒಂದು ಇವೆಂಟ್ ಬರಲಿ, ನಮ್ಮ ಮನೆಯಲ್ಲಿ ಒಂಥರ ಅಂಡರ್ಲೈನ್ಡ್ ಅದು ಇರಲೇಬೇಕು, ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು. ಐ ಶುಡ್ ನಾಟ್ ಸೇ ನೋ. ಈ ಥರ ಮಾಡ್ತಿದ್ದಾರಂತೆ ಸ್ಕೂಲಲ್ಲಿ ಅಂತಂದರೆ ಬಂದ್ಬಿಟ್ಟು ಕರೆದು, ನೀನು ಏನಕ್ಕೆ ಸೇರ್ಕೊಂಡಿಲ್ಲ, ನೀನು ಏನಕ್ಕೆ ಹೋಗಿಲ್ಲ, ನನಗೆ ಓದೋದಿತ್ತು, ಓದೋದು ಮಾಡಬೇಕು, ಇದು ಮಾಡಬೇಕು. ಈವನ್ ಸ್ಪೋರ್ಟ್ಸ್ ಇರಲಿ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಸೊ ಇಟ್ ಈಸ್ ಲೈಕ್ ಒಂಥರ ಮಸ್ಟ್ ಅದೊಂಥರ. ಅವಾಗ ಅವ್ರಿಗೆ ನೋಡಿ ಅಭ್ಯಾಸ ಇರುತ್ತಲ್ಲ, ಯಾರ್ಯಾರ ಮಕ್ಕಳು ನೋಡ್ತಾ ಇದ್ರೆ ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ, ಅದು ಅವ್ರಿಗೊಂಥರ ಖುಷಿ ಅಲ್ಲ. ಸೊ ಐ ಥಿಂಕ್ ಅದು ನಮ್ಮಪ್ಪ ಜಾಸ್ತಿ ಆ್ಯಕ್ಚುಲಿ ಡ್ಯಾನ್ಸ್ ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಅಮ್ಮಂಗೆ ಒಂಥರ ಡಿಫ್ರೆಂಟು. ಹೆಂಗಿದ್ರು ಅಪ್ಪ ನನ್ನ ಡ್ಯಾನ್ಸಲ್ಲಿ ಇದು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಆವಾಗೆಲ್ಲ. ಅಂದರೆ ಬೇರೆ ಎಕ್ಸ್ಟ್ರಾ ಏನೋ ಕಲ್ಚರಲ್ ಇದೆಲ್ಲ ಇರುತ್ತಲ್ಲ, ಅದರಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಈಗ ನಾವೆಲ್ಲ ಹಾರ್ಸ್ ರೈಡಿಂಗ್ ಅದು ಇದು ಅಂತ ಹೇಳ್ತೀವಲ್ಲ, ಆ ಥರ ಅವಾಗೆ ಚಿಕ್ಕದ್ರಲ್ಲಿ ಏನಾದ್ರು ಸಾಧನೆ ಮಾಡುವಂಥದ್ದು ಕಳಿಸ್ಬೇಕು. ಕ್ರಿಕೆಟ್ ಕಳಿಸ್ಬೇಕು, ಬ್ಯಾಡ್ಮಿಂಟನ್ ಪ್ಲೇಯರ್ ಮಾಡಬೇಕು, ಆ ಥರ ಅವಾಗಲೇ ಅವ್ರಿಗೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಂಥರ ಹೆಂಗೆ ಅಂದರೆ ತುಂಬ ಈ ಸೊಸೈಟಿಗೆ ಯಾವುದಾದ್ರು ಒಂದು ಫೀಲ್ಡಲ್ಲಿ ನನ್ನ ಮಕ್ಕಳು ಆ ಫೀಲ್ಡಲ್ಲಿ ಇದ್ದು ಸಕ್ಸಸ್ಫುಲ್ ಆಗಿರಬೇಕು, ಒಂದು ನೇಮ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಬ್ಬರದು ಆ್ಯಕ್ಚುಲಿ. ಅಲ್ಲ, ನೋ ಮ್ಯಾಟರ್ ವಾಟ್, ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರಲ್ಲ. ಟ್ರೂ. ಅಪ್ಪ ಅಮ್ಮಂಗೆ ಮಕ್ಕಳು ಅಂತ ಬಿಟ್ರೆ ಬೇರೆ ಏನು ಪ್ರಪಂಚನೇ. ಈಗ ಅಮ್ಮಣಿಸಲೇನೋ ಫುಲ್ ಗರ್ಲ್ಸ್ ಇದ್ದಂಥ ಕಾಲೇಜ್ ಇದು, ಹುಡುಗರಿಗೆ ನೋ ಎಂಟ್ರಿ. ಹೊರಗಡೆ ತುಂಬ ಇತ್ತು ಆ್ಯಕ್ಚುಲಿ. ಗರ್ಲ್ಸ್ ಕಾಲೇಜ್ ಹತ್ರನೇ ಜಾಸ್ತಿ ಹುಡುಗರು ಇರ್ತಾರೆ ಗೊತ್ತಾ. ಸೊ ಈಗ ಈ ಕ್ವಶನ್ ಪಾಸ್ ಅನ್ಬಾರ್ದು. ಇಲ್ಲ, ಸ್ಕೂಲು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಹುಡುಗನ ಮೇಲೆ ಕ್ರಶ್ ಅಥವಾ ನಿಮಗೆ ಪ್ರಪೋಸ್ ಮಾಡಿದ ಹುಡುಗ, ಒಂದು 2 ಸ್ಟೋರಿ. ಆಬ್ವಿಯಸ್ಲಿ ಹುಡುಗಿರಿಗೆ ತುಂಬಾ ಪ್ರಪೋಸಲ್ಸ್ ಬಂದೇ ಇರುತ್ತೆ. ಯಾವ್ದಾದ್ರು ಒಂದು ಮರೆಯಕ್ಕಾಗದೆ ಹೆಸರೆಲ್ಲ ಹೇಳಲ್ಲ, ಬಟ್ ತುಂಬಾ ಪ್ರಪೋಸಲ್ಸ್ ಅಂತೂ ಬಂದಿದೆ. ಸ್ಕೂಲ್ ಟೈಮಲ್ಲಂತೂ ತುಂಬಾನೇ ಪ್ರಪೋಸಲ್ಸ್.
ಕಾಲೇಜ್ ಟೈಮಲ್ಲೂ ಬಂತು. ಬಟ್ ಹಂಗೆ ನೋಡೋಕೆ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಪ್ರಪೋಸಲ್ಸ್ ಬಂದಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ತುಂಬಾ ಕಡಿಮೆ. ಹಿಂಗೆ ಅಂತಂದ್ರೆ ಅವರೆಲ್ಲ ಎಲ್ಲಿ ಲವ್ ಮಾಡ್ತಾರೆ ಬಿಡು ಅಂದ್ರೆ ಇಗ್ನೋರ್. ನಾನೇ ಲವ್ ಮಾಡ್ಬೇಕು ಅಂದ್ರೂ ಯಾರು ತಲೆ ಕೆಡ್ಸ್ಕೊಳ್ಳೋರು ಇರ್ಲಿಲ್ಲ. ಸೊ ಇಟ್ ವಾಸ್ ಲೈಕ್ ಇದ್ದಾಗ ಕಾಲೇಜಲ್ಲಿ ಇದ್ದಾಗ ಯಾವ್ದು ಹುಡುಗನ ಮೇಲೆ ಲವ್ ಹಾಕಿದೆ. ಕಮಾನ್, ಯಾರು ಕನಸಿನ ರಾಜ್ಕುಮಾರ ಅವಾಗ ಒಬ್ರಿದ್ರು ವೆರಿ ಅಂದರೆ ತುಂಬ ಚಿಕ್ಕ ಏಜು. ಸ್ಕೂಲ್ ಡೇಸಲ್ಲಿ ನನಗೆ ತುಂಬ ಕ್ರಶ್. ಎಷ್ಟೋ ವರ್ಷ ಹೇಳಿರಲಿಲ್ಲ. ಐ ಥಿಂಕ್ ಅದಾದ್ಮೇಲೆ ಹೇಳಿಲ್ಲ ಅನ್ಸುತ್ತೆ. ಬಟ್ ಗೊತ್ತಿತ್ತು ಅವ್ರಿಗೆ. ಸೆಕ್ಷನ್ ಪಕ್ಕದ ಸೆಕ್ಷನ್ ಸೇಮ್ ಸೆಕ್ಷನ್. ಸೊ ಒಂಥರ ವೆರಿ ತುಂಬ ಕ್ಲೋಸ್ ಆಗಿ ಇರ್ತಾ ಇದ್ವಿ, ಯಾವಾಗಲೂ ಜೊತೆಲೇ ಇರ್ತಾ ಇದ್ವಿ. ಬಟ್ ಯಾವತ್ತು ಆ ಕಡೆಯಿಂದ ಪ್ರಪೋಸ್ ಬಂದಿರಲಿಲ್ಲ, ಈ ಕಡೆಯಿಂದ ನಾನು ಪ್ರಪೋಸ್ ಮಾಡಿ. ಚಾಕ್ಲೇಟ್ ಬಿಸ್ಕೆಟ್ ನೀವು ಕೊಟ್ರ ಅವ್ರು ಕೊಟ್ರ? ನನ್ನ ಸ್ಕೂಲ್ ಡೇಸ್ ಎಲ್ಲ ನಾನೇ ಜಾಸ್ತಿ ಕೊಡ್ತಾ ಇದ್ದಿದ್ದು ಎಲ್ರಿಗೂ. ನನ್ಗೆ ಯಾರು ಚಾಕ್ಲೇಟ್ ಬಿಸ್ಕೆಟ್ಸ್ ಕೊಡ್ತಿದ್ದಾರೆ ಅಂದ್ರೆ ಒಂಥರ ಫೀಲಿಂಗ್ ಗುಡ್. ಅದು ನಂಗೆ ಈಗಲೂ ಅಷ್ಟೇ. ಐ ಲೈಕ್ ಗಿಫ್ಟ್ಸ್. ಎಲ್ಲ ಹುಡುಗಿರಿಗೂ ಇಷ್ಟ ಇರುತ್ತೆ, ಬಟ್ ನನಗೂ ಅಷ್ಟೇ ಗಿಫ್ಟ್ ಅಥವಾ ಏನಾದ್ರು ಯಾರಾದರೂ ತಂದು ಕೊಡೋದು, ಚಿಕ್ಕದು ಏನಾದರೂ ಲವ್ ಲೆಟರ್ಸು ಆ ಥರದ್ದು ಏನಾದರೂ ರೈಟಿಂಗಲ್ಲಿ ಬರ್ದು ಕೊಡೋದು, ಅಥವಾ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋದು, ಅದೆಲ್ಲ ನಂಗೆ ಈಗಲೂ ಇಷ್ಟ ಆಗುತ್ತೆ. ಆ ಥರ ಸ್ಕೂಲಲ್ಲಿ ಐ ಥಿಂಕ್ ಒಬ್ಬನೋ ಅಥವಾ ಇಬ್ಬ ಹುಡುಗ ಅನಿಸುತ್ತೆ, ಅವರು ಒಬ್ಬ ಚಾಕ್ಲೇಟ್ ತಂದು ಕೊಡ್ತಿದ್ದೆ, ಇನ್ನೊಬ್ಬ ಈ ನಾನು ಆಟ ಆಡೋದಕ್ಕೆಲ್ಲ ಹೋದಾಗ ಬ್ಯಾಡ್ಮಿಂಟನ್ ಅದೆಲ್ಲ ನನಗೆ ಗಿಫ್ಟ್ ಎಲ್ಲ ತಂದು ಕೊಡ್ತಾಯಿದ್ರು, ನಾನು ಚೆನ್ನಾಗಿ ಆಟ ಆಡಲಿ ಅಂತ ವಿಶ್ ಮಾಡೋ ರೀತಿಯಲ್ಲಿ. ಅದರ್ವೈಸ್ ನಾನೇ ಸ್ವಲ್ಪ ನಾನು ಅವಾಗಿಂದ ತುಂಬ ಜಂಕ್ ಎಲ್ಲ ತಿಂತಾ ಇರಲಿಲ್ಲ, ಬಟ್ ಒಂದಷ್ಟು ತೊಗೊಂಡೋಗಿರ್ತಾ ಇದ್ದೆ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ಜಂಕ್ ತಿನ್ನಿಸ್ತಾ ಇದ್ದೆ, ಅಂದರೆ ಅವ್ರಿಗಿಷ್ಟ ಅಂತ ಕೊಡ್ತಾ ಇದ್ದೆ. ಅದು ಲವ್ ಅಲ್ಲ, ಕ್ರಶ್ ಅಲ್ಲ, ಸುಮ್ಮನೆ ಕೊಡೋದು ಥರ. ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಾಗ. ಹೆಸರು ಮಾತ್ರ ಹೇಳಲಿಲ್ಲ ಅಷ್ಟೇ, ಇನ್ನು ಸ್ಟೋರಿ ಎಲ್ಲ ಹೇಳಿದ್ದೀನಿ ನಿಮಗೆ. ಏನು ಚಾಕ್ಲೇಟ್ ಕೊಟ್ಟಿದ್ದು ಸ್ಟೋರಿ ಈಗ ಬೇಡ ಅನ್ಸುತ್ತೆ ಪಾಪ, ನಮ್ಮ ಹಸ್ಬೆಂಡ್ ನೋಡ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂತ. ನಾನು ತಮಿಳಲ್ಲಿ ತ್ರಿಷಾದು ವಿಜಯ್ ಸೇತುಪತಿದು ಮೂವಿ ಇದೆ 96 ಅಂತ, ನೋಡಿ ಕನ್ನಡದಲ್ಲೂ ಬಂತು, ಗಣೇಶ್ ಅವ್ರದ್ದು. ಅದ್ರಲ್ಲಿ ಅವ್ರ ಸ್ಕೂಲ್ ಸ್ಟೋರಿ ಇರತ್ತಲ್ಲ, ಆ ಥರದ್ದು ಏನೋ ಒಂದು ಸ್ಟೋರಿ ಹೇಳ್ತೀರ? ತುಂಬಾ ಇದೆ. ಅಷ್ಟು ಮಾತಾಡ್ತಾ ಇರ್ಲಿಲ್ಲ, ಬಟ್ ಕ್ರಶ್ ಎಲ್ಲ ಇತ್ತು, ಲವ್ ಎಲ್ಲ ಆ ಏಜ್ ಹಂಗೆ. ಬಟ್ ನಾನು ತುಂಬ ಒಂಥರ ಓವರ್ ಮೆಚ್ಯೂರ್ಡ್ ಥರ ಆಡ್ತಿದ್ದೆ ಅವಾಗ್ಲೂ. ಒಬ್ಬೊಬ್ರು ನನ್ನ ಅಜ್ಜಿ ಅನ್ನೋ ಥರ ಎಲ್ಲ ಫೀಲ್ ಮಾಡ್ತಿದ್ರು. ನಾನು ಹೆಂಗಂದ್ರೆ ಈಗ ಲವ್ ಮಾಡೋದೆಲ್ಲ ಯಾವುದು ಉಳಿಯಲ್ಲ. ಆವಾಗ ಕಾಲೇಜ್ಗೆಲ್ಲ ಹೋದ್ಮೇಲೆ, ಈಗ ಅಂದರೆ ಕಾಲೇಜ್ಗೆಲ್ಲ ಹೋದ್ಮೇಲೆ ಅಲ್ಲೇನಾದ್ರು ಲವ್ ಮಾಡಿದ್ರೆ ಇನ್ನೊಂದೆರಡು ವರ್ಷ ಬಿಟ್ಟು ಮದುವೆ ಆಗ್ತಾರೆ, ಓಕೆ. ಈಗೆಲ್ಲ ಲವ್ ಮಾಡಿದ್ರೆ ಇನ್ನೊಂದು 5 ವರ್ಷಕ್ಕೆ ಎಲ್ಲಿರ್ತೀವಿ ಯಾರಿಗೆ ಗೊತ್ತು. ಸೊ ಈ ಥರ ಎಲ್ಲ ನಾನು ಸ್ವಲ್ಪ ಓವರ್ ಆಗೆಲ್ಲ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೆ. ಬಟ್ ವಿಚ್ ಇಸ್ ವೆರಿ ಟ್ರೂ ಅಲ್ವಾ, ಫ್ಯಾಕ್ಟು ಕೂಡ ಹೌದು. ಎಷ್ಟೊಂದು ಜನ ಆಗಿರ್ತಾರೆ, ಬಟ್ ಆವಾಗೆಲ್ಲ ಮೆಮೊರಿ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ನಾಲೆಡ್ಜ್ ಇರಲಿಲ್ಲ. ಈಗೆಲ್ಲ ಅದನ್ನೆಲ್ಲ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ಬೋದು ಅಂದ್ರೆ ಅದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಬಂದ್ಬಿಡ್ತೀನಿ. ಅಲ್ಲ, ನಾವು ಟೆಕ್ನಾಲಜಿ ಬೆಳೆದಷ್ಟು ಆ ಎಮೋಷನ್ಸ್ ರಿಲೇಶನ್ಶಿಪ್ಸ್ ಎಲ್ಲ ಎಷ್ಟು ಕಮ್ಮಿ ಆಗ್ತಿದೆ. ಹೌದು. ಐ ಮೀನ್ ಐ ಲೈಕ್ ದಟ್ ದೋಸ್ ಡೇಸ್ ಲವ್ ಸ್ಟೋರೀಸ್. ಈ ಫೋನ್ ಕಾಲಲ್ಲಿ ಮಾತಾಡೋದು, ₹1 ಕಾಯಿನ್ ಹಾಕಿ 60 ಸೆಕೆಂಡ್. ಬಟ್ ನಾ ಆ ಜನ್ರೇಷನ್ಗೆ ಬಂದಿಲ್ಲ. ಬಟ್ ಐ ರಿಮೆಂಬರ್ ಒನ್ ಸ್ಟೋರಿ. ನಾನು ಕ್ರಶ್ ಅಂತ ಹೇಳಿದ್ನಲ್ಲ, ಆ ಹುಡುಗನಿಗೆ ನಾನು ಒಂದ್ಸರಿ ಸ್ಕೂಲೆಲ್ಲ ಮುಗ್ದೋಗಿತ್ತು, ಇನ್ನೇ ನಾನು ಅವ್ರು ಇನ್ಯಾವಾಗಲೂ ಮೀಟ್ ಮಾಡೋ ಚಾನ್ಸಸ್ ಇಲ್ಲ. ಮತ್ತೆ ಒಟ್ಟಿಗೆ ಒಂದೇ ಸ್ಕೂಲಿಗೆ ಸೇರಬೇಕು, ಆವಾಗಲೇ ಚಾನ್ಸ್ ಇರೋದು. ಬಟ್ ಎಲ್ಲೋ ಒಂದು ಕಡೆ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್ ಇತ್ತು. ಸೊ ನಾನು ಅವಾಗ ಅವನ ನಂಬರ್ನ ಎಲ್ಲೋ ನನ್ನ ಒನ್ ಆಫ್ ದಿ ಫ್ರೆಂಡ್, ಅವಳಿಗೆ ಅವನ ಮೇಲೆ ತುಂಬ ಕ್ರಶ್ ಇತ್ತು. ಅವಳು ಕಲೆಕ್ಟ್ ಮಾಡಿದ್ಲು, ಅವಳು ನನಗೆ ಫೋನ್ ಮಾಡ್ಬಿಟ್ಟು ಮಾತಾಡು ಅಂತ ನನಗೆ ಕೊಟ್ಟಿದ್ಲು ನಂಬರು. ನಾನು ಹೇಗಿದ್ರು ನಂಬರ್ ಸಿಕ್ಕಿದೆಯಲ್ಲ, ಸುಮ್ಮನೆ ಮಾಡೋಣ ಅಂತ ಒಂದ್ಸರಿ ಕಾಲ್ ಮಾಡಿದೆ. ಆ ಕಾಯಿನ್ ಗೊತ್ತು ಕಾಲ್ ಮಾಡಿದೆ. ಅವರ ಅಕ್ಕ ಎತ್ತಿದ್ರು ಫೋನು. ಅವ್ರ ಅಕ್ಕ ಎದ್ದ ತಕ್ಷಣ ಫುಲ್ ಭಯ ಆಗೋದು ನನಗೆ. ಯಾರಂತ ಹೇಳೋದು, ಇವಳ ಹೆಸರು ಹಾಕೊಟ್ರೆ ಇವಳು ನನಗೆ ಬೈತಾಳಲ್ಲ. ಸೊ ಬೇಡ, ಈಗ ಏನು ಹೇಳೋದು ಬಿಡ ಅಂತ ಬಿಟ್ಟು ರಾಂಗ್ ನಂಬರ್ ಅಂತ ಫೋನ್ ಕಟ್ ಮಾಡಿದ್ದೆ. ಸೆಕೆಂಡ್ ಟೈಮ್ ಮಾಡಿದಾಗ ಅವ್ರಮ್ಮ ಫೋನ್ ಎತ್ತಿದ್ರು. ಅವ್ರಮ್ಮ ಫೋನ್ ಎತ್ತಿದಾಗ ಇವಳು ಫೋರ್ಸ್ ಮಾಡ್ತಾ ಇದ್ಲು, ಮಾತಾಡ್ಸು, ಕೇಳು, ನೋಟ್ಬುಕ್ಸ್ ಬೇಕು, ಅದು ಬೇಕಿದ್ದು ಏನೋ ಒಂದು ಕೇಳು ಅಂತ. ಸ್ಕೂಲ್ ಮುಗ್ದದ್ದು ಇನ್ನೇನು ನೋಟ್ಬುಕ್ ಕೇಳೋದಲ್ಲಿ, ಇಲ್ಲ ಮಾರ್ಕ್ಸ್ ಕಾರ್ಡ್ದು ಏನು ಇದು ಮಾತಾಡಬೇಕಾಗಿತ್ತು ಆಂಟಿ, ಮಗ ಇದನ್ನ ಅಂತ ಕೇಳಿ ಆಮೇಲೆ ಫೋನ್ ಕೊಟ್ಟಿದ್ದು. ಅವನು ಆ ಕಡೆ ಫುಲ್ ಗಾಬರಿ, ಮಾತಾಡ್ತಾನೆ ಇಲ್ಲ. ಯಾರು ಅಂತಿದ್ದಾನೆ. ಆಮೇಲೆ ಫಸ್ಟ್ ಟೈಮ್ ಫೋನಲ್ಲಿ ವಾಯ್ಸ್ ಕೇಳಿರೋದು ಬೇರೆ ಯಾರ್ದು ವಾಯ್ಸ್ ಥರ ಕೇಳಿಸ್ತಾ ಇತ್ತು. ಈಗಿನ ಥರ ರೆಗ್ಯುಲರ್ ಫೋನ್ ಟಚ್ ಅಲ್ವಲ್ಲ, ಅವಾಗ ಯಾವತ್ತೂ ಮಾಡಿರೋದು. ಇವನ ಹತ್ರನೇ ಮಾತಾಡ್ತಾ ಇದೀವ ಅಥವಾ ಬೇರೆ ಯಾರಾದ್ರು ಅವ್ರ ಅಪ್ಪನ ಅವ್ರ ಅಣ್ಣನ ಯಾರೋ ಮಾತಾಡ್ತಿದಾರಾ ಅಂತ. ಆಮೇಲೆ ಏನು ಮಾತಾಡಲಿಲ್ಲ. ಅವನು ಆ ಕಡೆಯಿಂದ ಅವನು ಗಾಬರಿ ಆಗ್ತಾ ಇದ್ದ, ನಾನು ಈ ಕಡೆಯಿಂದ ಗಾಬರಿ ಆಗ್ತಾ ಇದ್ದೆ.
ಆಮೇಲೆ ಇವಳಿಗೆ ಫೋನ್ ಕೊಟ್ಟಿಲ್ಲ, ಸುಮ್ಮನೆ ಅವಳ ಹೆಸರು ಹೇಳ್ಕೊಂಡು ನಾವಿಬ್ರು ಮಾತಾಡ್ತಾ ಇದ್ವಿ, ಸ್ವಲ್ಪ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿ ಅಷ್ಟೇ. ಅದಾದ್ಮೇಲೆ ಫೋನ್ ಟ್ರೈ ಮಾಡಿಲ್ಲ. ಆಮೇಲೆ ಇಲ್ಲಿ ಅಮ್ಮಣ್ಣಿಸಲ್ಲಿ ಇದ್ದಾಗ ಮಾಡ್ಲಿಂಗ್ ಶುರು ಮಾಡಿದ್ರ? ಆ್ಯಕ್ಚುಲಿ ಅಮ್ಮಣ್ಣೀಸಲ್ಲಿ ಇರಬೇಕಾದ್ರೆ ನಾನು ಅಂದರೆ ಫಸ್ಟ್ ಇಯರ್ ಓದ್ತಾ ಇದ್ದೆ, ಅವಾಗ ಫ್ರೆಷರ್ ಅಲ್ವಾ. ಸೊ ಎಲ್ಲರಿಗೂ ಕಾಂಪಿಟೇಷನ್ಗೆ ಅಂತ ನಿಮಗೆ ಮೆಮೊ ಕಳಿಸ್ತಾರೆ. ಸೊ ಎಲ್ರೂ ಅಂದರೆ ಇಂಟ್ರೆಸ್ಟೆಡ್ ಇದ್ದವರು ಬಂದು ಜಾಯ್ನ್ ಆಗಿ ಅಂತ. ಸೊ ಅವತ್ತು ಏನಾಗಿತ್ತು, ನಮ್ಮ ಸೆಕ್ಷನಿಂದ ಯಾರೂ ನೇಮ್ ಕೊಟ್ಟಿರಲಿಲ್ಲ. ನಾವೆಲ್ಲ PCMB ಸ್ಟೂಡೆಂಟ್ಸು, ಸ್ವಲ್ಪ ಓವರ್ ಇದ್ರ ಥರ. ಆಮೇಲೆ ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ, ಬಟ್ ಯಾಕೋ ಬೇಡ, ಸುಮ್ಮನೆ ನಾನು ಸ್ವಲ್ಪ ನೋಟೆಡ್ ಆಗಿಬಿಟ್ಟಿದ್ದೆ. ಟೀಚರ್ಸ್ಗಳು ಸುಮ್ಮನೆ, ಲೆಕ್ಚರ್ಸ್ಗಳು ಸುಮ್ಮನೆ ನನ್ನ ಮೇಲೆ ಕಿರಿಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೇಮ್ ಕೊಟ್ಟಿರಲಿಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೆ. ಆ್ಯಂಡ್ ಐ ವಾಸ್ ಕಾಲೇಜ್ ರೆಪ್ಟ್ ಆಲ್ಸೋ, ರೆಪ್ರೆಸೆಂಟೇಟಿವ್ ಆಗಿದೆ. ಸೊ ನಾನು ಕೊಟ್ಟಿರಲಿಲ್ಲ, ಸುಮ್ಮನೆ ಆಗಿದ್ದೆ. ಸೀನಿಯರ್ಸ್ ಎಲ್ಲ ಫುಲ್ಲು ಒಂಥರ ಅಗ್ರೆಸಿವ್ ಆಗಿ ಬಂದರು. ಯಾಕೆ ನಿಮ್ಮ ಸೆಕ್ಷನಿಂದ ಯಾರು ಏನೋ ನೇಮೇ ಕೊಟ್ಟಿಲ್ವ ಅಂತ. ಯಾಕೆ ಅಂತ. ಇಲ್ಲ, ಯಾರು ಏನೂ ಹೇಳ್ತಾ ಇಲ್ಲ, ಎಲ್ಲ ಮುಖ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಆಮೇಲೆ ಅವ್ರು ಏನು ಮಾಡಿದ್ರು, ನೀವೇ ಹೇಳ್ತೀರಾ ಅಥವಾ ನಾವೇ ಈಗ ಸೆಲೆಕ್ಟ್ ಮಾಡಬೇಕು ಅಂತ. ಯಾರು ಕೈ ಎತ್ತುತ್ತಾ ಇರಲಿಲ್ಲ. ಸೊ ಆಮೇಲೆ ಹೂಸ್ ಕಾಲೇಜ್ ರೆಪ್ಟ್ ಅಂತ ಅಂದರು. ನಾನು ಹಿಂಗೆ ಅಂದ್ಬಿಟ್ಟು ಎದ್ದು ಬಂದೆ. ಸರಿ, ನಾನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡೇನೋ ಲೈಕ್ ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ, ಇವರು ಬಂದ್ಬಿಟ್ಟು ಓಕೆ ಯು ಶುಡ್ ಪಾರ್ಟಿಸಿಪೇಟ್ ಅಂತ ಬಿಟ್ಟು ಫುಲ್ಲು ನನ್ನ ಕಡೆ ಟರ್ನ್ ಆಗಿಬಿಟ್ರು. ಆಮೇಲೆ ಇನ್ನೊಂದು ಹುಡುಗಿನ ನನ್ನ ಸೇಮ್ ಸೆಕ್ಷನಿಂದನೇ ಪಿಕ್ ಮಾಡಿದ್ರು. ಸೊ ಈಗ ನಾವು ನೋ ಅನ್ನೋಂಗಿಲ್ಲ, ಏನಿಲ್ಲ, ಅವರೇ ಸೆಲೆಕ್ಟ್ ಮಾಡಾಗಿದೆ, ಅವರೇ ಹೆಸರು ಬರ್ಕೊಂಡು ಹೊಟ್ಟೋಗ್ಬಿಟ್ರು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಐ ನೆವರ್ ಡಿಡ್ ದಿಸ್ ಬಿಫೋರ್. ಏನು ಮಾಡೋದು ಗೊತ್ತಾಗ್ತಿಲ್ಲ. ಏನೋ ಹಬ್ಬಬ್ಬ ಅಂದರೆ ಸುಮ್ಮನೆ ರ್ಯಾಂಪ್ ವಾಕ್ ಮಾಡಬೇಕಷ್ಟೇ ಅಲ್ಲ. ಅವಾಗಿಂದ ಸ್ವಲ್ಪ ಸ್ಟೈಲಿಶ್ ನಾನು, ತುಂಬ ಚಿಕ್ಕದ್ರಿಂದನೂ ಸ್ಟೈಲಿಶ್ ನಾನು. ಇದು ಅಪ್ಪನಿಂದ ಜಾಸ್ತಿ ಬಂದಿರೋದು. ಅದೇ ಹೇಗೆ ಅಂದರೆ ಅವ್ರಿಗೆ ನನಗೆ ಒಳ್ಳೆ ಡ್ರೆಸ್ ಹಾಕ್ಸೋದು. ಆಮೇಲೆ ನಮ್ಗೆ ಯಾವುದೇ ಫಂಕ್ಷನ್ ಆಯಿತು ಅಂದ್ರೂ ಮಿನಿಮಮ್ ಒಂದು 50-60 ಫೋಟೋಸ್ ತೆಗಿಸ್ತಾಯಿದ್ರು. ಸೊ ಏನು ಸ್ಟುಡಿಯೋಗಾದ್ರೂ ಕರ್ಕೊಂಡೋಗಿ ತೆಗಿಸ್ತಾರೆ ಅಥವಾ ಫೋಟೋಗ್ರಾಫರ್ನೇ ಮನೆಗೆ ನಾನು ಆಕ್ಚುಲಿ ಮುಂದೆ ಕೇಳೋಣ ಅನ್ಕೊಂಡೆ. ಬಿಗ್ ಬಾಸ್ ವಿಷಯ ಬಂದಾಗ, ಬಿಗ್ ಬಾಸ್ ಅಲ್ಲಿ ಯಾವ ಫ್ರೇಮಲ್ಲಿ ನೋಡಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ, ನೀಟಾಗಿ ರೆಡಿಯಾಗಿ, ರಾತ್ರಿ ಮಲಗಿದ್ರು ಅಷ್ಟು ನೀಟಾಗಿ, ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಚೆನ್ನಾಗಿ. ಇದು ಈ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅವಾಗ್ಲಿಂದಾನೇ ಇತ್ತು, ಚಿಕ್ಕದ್ರಿಂದನೂ ಇದೆ ನನಗೆ. ನನ್ಗೆ ಇಷ್ಟ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಚೆನ್ನಾಗಿರೋದು. ಸಿಂಪಲ್ ಆಗಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು, ಅಂದರೆ ನೀಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ಬೇಕು. ನನಗದು ಇಷ್ಟ. ನಮ್ಮಪ್ಪ ಅವಾಗಿಂದ ಅದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಒಂದಷ್ಟು ನಾನು ಕೂಡ ವರ್ಕೌಟ್ ಮಾಡಿದ್ದೀನಿ. ಲೈಕ್ ಹಿಂಗೆ ಕಾಣಿಸ್ಕೋಬೇಕು, ಹಿಂಗೆ ನಿಂತ್ಕೋಬೇಕು, ಹಿಂಗೆ ಪಾಶ್ಚರ್ಸ್ ಎಲ್ಲ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಸ್ವಲ್ಪ ಜೆನೆಟಿಕಲಿ ಕೂಡ ಬ್ಲೆಸ್ಡ್ ಇದ್ದೀವಿ ದಟ್ ಅಪ್ಪ ಸ್ವಲ್ಪ ಲೀನ್ ಆಗಿದ್ರು ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ಟಾಲ್ ಆಗಿದ್ರು. ಸೊ ನಾನು ಕೂಡ ಒಂದು ಸ್ವಲ್ಪ ಹೈಟ್ ಗೀಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಮಾಡಲಿಂಗ್ ಫೀಲ್ಡ್ಗೆ ಸ್ವಲ್ಪ ಕನೆಕ್ಟ್ ಆಯಿತು. ಈ ರೀತಿ ನಾನು ಚಿಕ್ಕದ್ರಿಂದ ರೆಡಿ ಆಗೋದು ಇಷ್ಟ. ಯಾವುದೇ ಒಂದು ಫಂಕ್ಷನ್ ಬಂತು ಅಂದರೆ ಹೊಸ ಡ್ರೆಸ್ಸು, ಅದಕ್ಕೆ ಮ್ಯಾಚಿಂಗು, ಬ್ಯಾಂಗಲ್ಸ್ ಆಗಿರ್ಬೋದು, ಅದಕ್ಕೆ ಯಾವ್ಯಾವ ಥರ ನೀಟಾಗಿ ರೆಡಿ ಆಗ್ತದೆ ಹೀರೋಯಿನ್ ಥರ. ಆಮೇಲೆ ನಮ್ಮಪ್ಪ ಯಾವಾಗ ಚೀಕ್ ರೋಸ್ ಮಾಡೋದು ಹಿಂಗೆ ಅಂದರೆ ಒಂದೇ ಒಂದು ಲಿಪ್ಸ್ಟಿಕ್ಕಲ್ಲಿ ಇಡೀ ಮೇಕಪ್ ಕಂಪ್ಲೀಟ್ ಮಾಡಿರೋರು. ಲಿಪ್ಸ್ಟಿಕ್? ಹೌದು, ಒಂದು ಲಿಪ್ಸ್ಟಿಕ್ಕಲ್ಲಿ ಕಣ್ಣಿಗೆ ಐ ಶ್ಯಾಡೋ ಹಾಕಿರೋರು, ಅದರಲ್ಲೇ ಮಾಡಿ ಅದನ್ನೇ ತೆಗೆದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಅವರೇ ರಬ್ ಮಾಡಿಬಿಟ್ಟು ಅದನ್ನೇ ಲಿಪ್ಸ್ಟಿಕ್. ಸೊ ಒಂದೇ ಲಿಪ್ಸ್ಟಿಕ್ಕಲ್ಲಿ 3 ಮುಗೀತು. ಸೊ ಮೇನ್ ಮೇಕಪ್ ಮುಗ್ದೋಯ್ತು. ಈ ಥರ ಎಲ್ಲ ರೆಡಿ ಮಾಡಿಸ್ತಾ ಇದ್ರು. ಅದು ಕಂಟಿನ್ಯೂ ಆಯಿತು. ಬರ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟು, ಕ್ರೇಜ್ ಎಲ್ಲ ಜಾಸ್ತಿ ಆಗಿತ್ತು. ಸೊ ಕಾಲೇಜ್ ಈ ಇವೆಂಟ್ ಬಂದಾಗಲೂ ಕೂಡ ಡ್ರೆಸ್ ಸೆನ್ಸ್ ಹೆಂಗಿದ್ರು ಚೆನ್ನಾಗಿತ್ತು ಅವಾಗಿಂದನು. ಆಮೇಲೆ ಸ್ವಲ್ಪ ರೆಡಿ ಆಗೋದಿಲ್ಲ ಇಷ್ಟ ಆಯಿತು. ಸೊ ನಾನು ಓಕೆ ಚೆನ್ನಾಗಿ ಕಾಣಿಸ್ತೀವಿ, ಒಂದಷ್ಟು ಫೋಟೋಸ್ ತೊಗೋಬೋದು ಅಂತ ಹೇಳ್ಬಿಟ್ಟು ರ್ಯಾಂಪ್ ವಾಕ್ ಮಾಡಿದ್ದು. ಅವರು ಫೋರ್ಸ್ ಮಾಡಿದ್ರು ಅಂತ ಹೇಳಿ. ಮಾತಾಡೋದು ಮಾತ್ರ ಆಗ್ತಾ ಇರಲಿಲ್ಲ. ಅದ್ರಲ್ಲಿ ಒಂದು ಸೆಗ್ಮೆಂಟ್ ಇರುತ್ತೆ ಗೊತ್ತಾ, ಮಾತಾಡಬೇಕು, ಕ್ವೆಶ್ಚನ್ಸ್ ಕೇಳ್ತಾರೆ. ಅಲ್ಲಿ ಒಂದು ಸ್ವಲ್ಪ ಪಾನಿಕ್ ಆಗ್ತಾ ಇದೆ ನಾನು. ಬಟ್ ನನಗೆ ಒಂದು ಧೈರ್ಯ ಏನಿತ್ತು ಅಂತ ಅಂದರೆ, ಏನೇನೋ ಹೇಳೋದು ಬೇಡ, ಅಲ್ಲಿ ಏನಿದೆ ಅಂತ ಹೇಳ್ಬಿಡೋಣ, ಬೇಕಾದರೆ ತಗೊಳ್ಳಿ, ಬೇಡ ಅಂದರೆ ಬಿಡಲಿ, ನಾನೇನು ಅವ್ರು ಕರೆದಿದ್ದಾರೆ, ನಾನು ಹೋಗಿದ್ದೀನಿ, ಮಾಡ್ತಾಯಿದ್ದೀನಿ ಅಷ್ಟೇ ಅಂತ. ದೆನ್ ಅವ್ರೇನೋ ಒಂದು ಕ್ವೆಶನ್ ಕೇಳಿದ್ರು, ನಾನು ಆನ್ಸರ್ ಮಾಡಿದೆ, ಸೆಲೆಕ್ಟೆಡ್ ಆ್ಯಂಡ್ ಡನ್, ಆಲ್ ಗುಡ್, ಸೆಟ್. ಅಲ್ಲಿಂದ ಧೈರ್ಯ ಶುರುವಾಯಿತು ನನಗೆ. ಓಕೆ, ಚೆನ್ನಾಗಿ ಈ ಥರದ್ದೆಲ್ಲ ಮಾಡ್ಬೋದು ಅಂತ. ಮಾಡಲಿಂಗ್ ಫೀಲ್ಡಿಗೆ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಈ ಮಾಡಲಿಂಗ್ ಶೋ ಮಾಡಿದ್ಮೇಲೆ, ಈ ಫ್ಯಾಷನ್ ಶೋ ಆದಮೇಲೆ ಈ ಫೋಟೋಸ್ ನೋಡಿ ನನಗೆ ಹಾಗಾಗಿ ಕಾಲ್ಸ್ಗಳು ಬರೋಕ್ಕೆ ಶುರುವಾಯಿತು.
ಅಮ್ಮನ ಫ್ರೆಂಡ್ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿದ್ರು, ಈ ಥರ ಮಾಡಿ ಸಿನಿಮಾ ಅಂತ. ಅಲ್ಲ, ಈಗ ಮಾಡ್ಲಿಂಗ್ ಶೋಸ್ ಮಾಡ್ತಿದ್ರ? ಇಲ್ಲ ನಾನು ಯಾವತ್ತೂ ಆ್ಯಕ್ಚುಲಿ ಈಗ ನನ್ನ ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ ಬಂದು ಎಷ್ಟೋ ವರ್ಷ ಆದಮೇಲೆ ನಾನು ಮಾಡಲಿಂಗ್ ಫೀಲ್ಡಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಫ್ಯಾಷನ್ ಶೋಸ್ ಎಲ್ಲ ನಡೆಯುತ್ತಲ್ಲ, ಅದಕ್ಕೆಲ್ಲ ನಾನು ಆಮೇಲೆ ಹೋಗೋಕ್ಕೆ ಶುರು ಮಾಡಿದ್ದು. ಬಟ್ ಜನ ಅಂದ್ಕೊಳ್ಳೋದು ನಾನು ಮಾಡೆಲ್ ಮುಂಚೆ ಅಂತ. ನಾನು ಮಾಡೆಲ್ ಅಲ್ಲ, ಐ ಆಮ್ ನಾಟ್ ಅ ಮಾಡೆಲ್, ಐ ವಾಂಟ್ ಟು ಬಿ ಎ ರೋಲ್ ಮಾಡೆಲ್ ಅಂತ. ಯಾವಾಗ ಪ್ರಿಂಟ್ ಆಡ್ಸ್ ಎಲ್ಲ ಏನು ಮಾಡಿಲ್ಲ ಅವಾಗ? ಇಲ್ಲ, ಸ್ಟ್ರೈಟ್ ಅವೇ ಇಂಟು ಸೀರಿಯಲ್ಸ್. ಎಸ್. ಓಕೆ, ಸೀರಿಯಲ್ಗೆ ಫೋಟೋಸ್ ಪಾಸ್ ಆಗಿತ್ತು. ಹೌದು, ಅದರಿಂದನೇ ಕನೆಕ್ಷನ್ ಆಗಿದ್ದು. ಆ್ಯಕ್ಚುಲಿ ಕೃಷ್ಣ ರುಕ್ಮಿಣಿ ಅಂತ ನಾನು ಸೀರಿಯಲ್ ಮಾಡಿದ್ನಲ್ಲ, ಆ ಒಂದು ಸೀರಿಯಲ್ಗೆ ಈ ಫೋಟೋಸೇ ಪಾಸ್ ಆಗಿದ್ದು. ಸೊ ಈ ಫೋಟೋ ಪಾಸ್ ಆಗೋದಕ್ಕೆ ಕಾರಣ ಮಮ್ಮಿ ಫ್ರೆಂಡ್ ಒಬ್ಬರಿದ್ರು, ನಾಗರತ್ನ ಆಂಟಿ ಅಂತ, ಆಮೇಲೆ ಶಶಿ ಸರ್, ಆಮೇಲೆ ನಮ್ಮ ಇದು ಕಂಠೀರವ ಸ್ಟುಡಿಯೋಲಿ. ಶಶಿ ಸರ್ ಅಂದರೆ ಅರವಿಂದ್ ಶಶಿ ಅವರು? ಇಲ್ಲ, ಶಶಿಧರ್ ಅಂತ ಹೇಳಿ. ಓಕೆ. ಸೊ ಅವರು ಕ್ಯಾಮ್ರಾ ಮತ್ತು ಇದು ಎರಡನ್ನೂ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ಅವರು ಮಾಡಿಸ್ಬೋದು ಅಂತ ಒಂದು ನಂಬಿಕೆ ಇಟ್ಟಿದ್ದು. ಹಾಗೆ ಸೀರಿಯಲ್ ಜರ್ನಿ ಶುರು ಆಯ್ತು. ಆ್ಯಕ್ಚುಲಿ ನಾನು ಫಸ್ಟ್ ಮಾಡಿದ್ದು ಸೀರಿಯಲ್, ಅದಾದ ನಂತರ ಸಿನಿಮಾ, ಮತ್ತೆ ಸೀರಿಯಲ್ ಮಾಡಿದ್ದು ನಾಗಿನಿ. ಫಸ್ಟ್ ಯಾವ ಸೀರಿಯಲ್ ಮಾಡಿದ್ದು ನೀವು? ಕೃಷ್ಣ ರುಕ್ಮಿಣಿ. ಡಾರ್ಲಿಂಗ್ ಕೃಷ್ಣ ಅವ್ರ ಹೀರೋ. ಹೌದು, ಅದರಲ್ಲಿ ತಂಗಿ ಆಗಿ ಮಾಡಿದ್ದೆ. ಓಕೆ. ಅದಾದ್ಮೇಲೆ ಎಷ್ಟೋ ಜನ ಗೊತ್ತಿಲ್ಲ, ಮಾಂಗಲ್ಯ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಅದು ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋದು. ಸಾಂಗ್ ಬಂದಾಗ ಡ್ಯಾನ್ಸ್ ಮಾಡ್ತಾ ಬಂದಿದಲ್ಲ. ಯಾವುದು 9-10 ವರ್ಷ ಎಲ್ಲ ಬಂದಿದೆ. 12 ವರ್ಷ ಬಂತ ಅನ್ಸುತ್ತೆ. ಅಲ್ಲ, ರಂಗೋಲಿ, ಮಾಂಗಲ್ಯ ಅದೆಲ್ಲ ತುಂಬಾ ದೊಡ್ಡ ಸೀರಿಯಲ್, ಅಂದ್ರೆ ತುಂಬಾ ವರ್ಷ ಬಂದಿದೆ ಮೇ ಬಿ. ಬಟ್ ಮಾಂಗಲ್ಯ ವಾಸ್ ತುಂಬಾ ಜಾಸ್ತಿನೇ ಬಂತು ಅಂತ ಕೇಳ್ಪಟ್ಟೆ. ನಾನು ಹೋಗಿ ಜಾಯ್ನ್ ಆದಾಗ್ಲೇನೆ ಅದಕ್ಕೆ 8ನೇ ವರ್ಷನೋ 9 ವರ್ಷ ಆಗಿತ್ತು ಅವಾಗ. ಅದ್ರಲ್ಲಿ ಎಷ್ಟು ದಿನ ಮಾಡಿದ್ರಿ? ಅದರಲ್ಲಿ ಏನೊಂದು 10-20 ಎಪಿಸೋಡ್ಸ್ ಇರಬೇಕು ಅಷ್ಟೇ. ಓಕೆ. ಕೃಷ್ಣ ರುಕ್ಮಿಣಿಲಿ ಏನು 150 ಎಪಿಸೋಡ್ಸ್ ಮಾಡಿ ತಂಗಿ ರೋಲ್ ಮಾಡಿದ್ರು? ಹೌದು, ರವಿಗರಣಿ ಸರ್ ಅವರ. ಆಲ್ಮೋಸ್ಟ್ ಒಂದು 6 ತಿಂಗಳ. 6 ತಿಂಗಳಾಗಿತ್ತು. 6 ತಿಂಗಳು ಸಿನಿಮಾ, ಸಿನಿಮಾ ಹೋಗೋಕ್ಕಿಂತ ಮುಂಚೆನೆ ಇದನ್ನ ಮಾಡಿದ್ದು. 6 months ಇದನ್ನ ಮಾಡಿದೆ. ಆಮೇಲೆ ವೈಂಡ್ ಅಪ್ ಆಯ್ತು ಸೀರಿಯಲ್. ಯಾವುದು? ಕೃಷ್ಣ ರುಕ್ಮಿಣಿ. ಹೌದು. ಸೊ ವೈಂಡ್ ಅಪ್ ಆದ ನಂತರ ನಾನು ಸಿನಿಮಾನ ಫೋಕಸ್ ಮಾಡಿದೆ. ಯಾವ ಸಿನಿಮಾ ಫಸ್ಟ್ ಮಾಡಿದ್ದು? ನಾನು ಫಸ್ಟ್ ಕನ್ನಡದಲ್ಲಿ ಮಾಡಿದ್ದು ಒಂದು ಸಿನಿಮಾ, ಆಕ್ಚುಲಿ ರಿಲೀಸೇ ಆಗಿಲ್ಲ, ಇನ್ನೂ ರಿಲೀಸ್ ಆಗಿಲ್ಲ. ಶಂಕರ್ ನಾಗ್ ಸರ್ ಅವರ ಕನಸು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ದಟ್ ಇಸ್ ನಮ್ಮ ಮೆಟ್ರೋ ಅಂತ, ಬೆಂಗಳೂರು ಮೆಟ್ರೋ ಅಂತ ಹೇಳಿ ಮಾಡಿದ್ರು. ಬೆಂಗಳೂರು ಮೆಟ್ರೋ ಅಂತ ಹೇಳಿ ಸಿನಿಮಾ ಹೆಸರು. ಅವಾಗಿನ ಮೆಟ್ರೋನು ಶುರುವಾಗಿರ್ಲಿಲ್ಲ. ಅವ್ರು ಅಷ್ಟೊತ್ತಿಗೆ ಮೆಟ್ರೋ ಕನ್ಸ್ ಕಂಡ್ಬಿಟ್ಟಿದ್ರು. ಸರ್ ಕನ್ಸ್ ಕಂಡಿದ್ರು. ಆ ಕನ್ಸನ್ನ ಬೇಸ್ಡ್ ಆಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು. ಅವಾಗಿನ ನಮ್ಮ ಬೆಂಗಳೂರು ಮೆಟ್ರೋನು ಬಂದಿರಲಿಲ್ಲ. ಆ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಒನ್ ಆಫ್ ದಿ ಲೀಡ್ ಆಗಿ ಮಾಡಿದ್ದೆ. ಆ ಸಿನಿಮಾ ಫುಲ್ ಕಂಪ್ಲೀಟು ಕೂಡ ಆಯಿತು, ಬಟ್ ರಿಲೀಸ್ ಆಗಲಿಲ್ಲ. ಅಲ್ಲ, ಇದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗೋರ್ದು 2 ದೊಡ್ಡ ಕನಸಿತ್ತು. ಒಂದು ಬೆಂಗಳೂರು ಎಲ್ಲ ಕಡೆ ಮೆಟ್ರೋ ಬರಬೇಕು. ಎರಡನೇದು ನಂದಿ ಬೆಟ್ಟಕ್ಕೆ ಕೆಳಗಿಂದ ಮೇಲ್ ತನಕ ಆ ಕೇಬಲ್ ಕಾರ್, ಅದೊಂದು ರೋಪ್ ಹೋಗತ್ತಲ್ಲ, ಕೇಬಲ್ ಕಾರ್, ಅದು ತರಬೇಕು ಅಂತ. ಹೌದಾ? ಇದು ಸೆಕೆಂಡ್ ಪಾಯಿಂಟ್ ನಂಗೆ ಗೊತ್ತಿರಲಿಲ್ಲ. ಅವರು ಇದೇ ವಿಚಾರವಾಗಿ ಲಂಡನ್ಗೆಲ್ಲ ಹೋಗ್ಯಾರೆ. ಲಂಡನ್ ಹೋಗಿ ಅಲ್ಲೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಂದು. ಸೂಪರ್. ಆ್ಯಕ್ಚುಲಿ ಈ ಸಿನಿಮಾ ಮುಖಾಂತರನೇ ನನಗೂ ಗೊತ್ತಾಗಿದ್ದು ದಟ್ ಇದು ಶಂಕರ್ ನಾಗ್ ಸರ್ ಅವರ ಕನಸು ಅಂತ. ಇವತ್ತು ನೋಡಿ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಮೆಟ್ರೋ ಸಿಟಿ ಮಾಡಬೇಕು ಅನ್ನೋ ಕನಸು, ಇಟ್ ವಾಸ್ ನಾಟ್ ಈಸಿ. ಆ್ಯಕ್ಚುಲಿ ಅವರೊಬ್ಬರು ಅವತ್ತು ನಿಂತ್ಕೊಂಡು ಎಲ್ಲರ ಹತ್ರನೂ ಹೋಗಿ ಮಾತಾಡಿ ಹೋರಾಟ ಮಾಡಿ ಅವ್ರಿಲ್ಲದೆ ಹೋದಾಗ ಆ ಕನಸು ನೆನಸಾಗಿದೆ. ಆ್ಯಂಡ್ ಅದಾದ ನಂತರ ದೀಪಿಕಾ ದಾಸ್ ಅಂತಂದ್ರೆ ಫಸ್ಟ್ ಕಣ್ಮುಂದೆ ಬರ್ತಕ್ಕಂಥದ್ದು. ಅಂಡ್ ನಿಮಗೆ ತುಂಬಾ ದೊಡ್ಡ ಫೇಮ್ ತಂದು ಕೊಟ್ಟಿದ್ದೆ ನಾಗಿಣಿ ಅನ್ನೋ ಒಂದು ಸೀರಿಯಲ್. ಈ ನಾಗಿಣಿ ಇದು ಹಿಂದಿ ಸೀರಿಯಲ್ ಅಲ್ವಾ? ಇಲ್ಲ. ಎಲ್ಲ ನಾಗಿಣಿ ಸಬ್ಜೆಕ್ಟು ನಿಮ್ಗೆ ಆಲ್ಮೋಸ್ಟ್ ಸೇಮ್ ಸ್ಟೋರಿ ಲೈನ್ಸೇ ಇರುತ್ತೆ. ಬಟ್ ನಾವು ನಮ್ಮ ನೇಟಿವಿಟಿಗೆ ನಾವು ಮಾಡ್ಕೊಂಡಿದ್ದು. ಆ್ಯಂಡ್ ಯಾವುದೇ ಬೇರೆ ಲ್ಯಾಂಗ್ವೇಜದ್ದು ಸ್ಟೋರಿನ ತೆಗೆದು ಮಾಡಿದ್ದಲ್ಲ. ಈ ಥರದೊಂದು ಮಾಡಬೇಕು ನಾಗಿಣಿ, ಈ ಥರ ಆ ಟೈಮಲ್ಲಿ ನಮ್ಮ ಬೇರೆ ಚಾನಲಲ್ಲೂ ಬೇರೆ ಲ್ಯಾಂಗ್ವೇಜಲ್ಲೂ ಬರ್ತಾ ಇತ್ತು. ನಾವು ಶುರು ಮಾಡಿದಾಗ ಐ ಥಿಂಕ್ ಹಿಂದಿಯಲ್ಲೂ ಕೂಡ ಬರ್ತಾ ಇತ್ತು. ಕನ್ನಡದಲ್ಲೂ ಬಂತು ಅನ್ಸುತ್ತಲ್ಲ ಒಂದು ಇನ್ನೊಂದು ನಾಗಿಣಿ, ಅದು ಬಂತು. ಅದು ಬೇರೆ ಚಾನಲಲ್ಲಿ ಮಾಡಿದ್ರು. ಐ ಥಿಂಕ್ ಸ್ವಲ್ಪ ದಿನನೇ ಎಪಿಸೋಡ್ಸ್ ಅದಿತಿ ಪ್ರಭುದೇವ ಮಾಡಿದ್ರು, ಸ್ವಲ್ಪ ದಿನ. ಹೌದು. ನಮ್ದು ಮಾಡಿದ್ದು ಆ್ಯಕ್ಚುಲಿ ಸ್ಟ್ರೇಟ್ ಸಬ್ಜೆಕ್ಟು. ಒಂದು ಸ್ವಲ್ಪನೂ ಅದಕ್ಕೂ ಇದಕ್ಕೂ ಸಂಬಂಧ ಇರಲಿಲ್ಲ. ಬಟ್ ಸಬ್ಜೆಕ್ಟ್ ಅಂದರೆ ಹಾವೊಂದು ಸೇಮ್ ಬಂದೇ ಬರುತ್ತೆ. ಹಾವು, ಅಪ್ಪ ಅಮ್ಮ, ನಾಗಮಣಿ. ಸೊ ಆಲ್ ಅಬೌಟ್ ದಟ್, ಅಲ್ಲೇ ಸುತ್ತಾ ಇರುತ್ತೆ ಕತೆ. ಸೊ ಹೌದು, ನಮ್ಮ ನಾಗಿಣಿ ಸೀರಿಯಲ್ ಬಂದು ಆಲ್ಮೋಸ್ಟ್ 5 ವರ್ಷ ವರ್ಕ್ ಮಾಡಿದ್ದೀನಿ ಆ ಸೀರಿಯಲ್ಗೆ.
ಕೃಷ್ಣ ರುಕ್ಮಿಣಿ ಆ್ಯಕ್ಚುಲಿ ಒಂದು ಸ್ವಲ್ಪ ಹೆಸರು ತಂದು ಕೊಟ್ಟಿತ್ತು ನನಗೆ. ಅದಾದಮೇಲೆ 1-2 ವರ್ಷ ಸಿನಿಮಾಗಳು ಮಾಡಿದೆ. ಒಂದಷ್ಟು ಸಿನಿಮಾಗಳು ರಿಲೀಸ್ ಆಯಿತು, ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ತೆಲುಗಲ್ಲಿ ಮಾಡಿದೆ, ಬಟ್ ಅಲ್ಲಿ ಜಾಸ್ತಿ ಓಡಾಟ ಕಷ್ಟ ಆಗ್ತಾಯಿತ್ತು. ಆಮೇಲೆ ತೆಲುಗು ಯಾವ ಸೀರೀಸ್, ಫಿಲಮ್, ಸೀರಿಯಲ್? ಸಿನಿಮಾ ಮಾಡಿದೆ. 2 ಸಿನಿಮಾ ಮಾಡಿದೆ. ಏನಾದ್ರ ಹೆಸರು? ಮಿಸ್ಟರ್ ಮನ್ಮದ ಅಂತ ಒಂದು ಸಿನಿಮಾ ಮಾಡಿದೆ, ಮತ್ತು ಇನ್ನೊಂದು ಈ ಮನಸ್ಸೆ ಅಂತ ಒಂದು ಸಿನಿಮಾ ಮಾಡಿದೆ. ಬಟ್ ಅಷ್ಟೊಂದು ಏನು ಹೆಸರು ಬರಲಿಲ್ಲ ಅದರಿಂದ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಬಂದ್ರೂ ಕೂಡ ನಾನು ಇಲ್ಲೇ ಆಲ್ರೆಡಿ ಒಂದಷ್ಟು ಸಿನಿಮಾಗಳು ಮಾಡ್ತಾಯಿದ್ದೆ, ಸೊ ಅಷ್ಟು ಟೈಮ್ ಆಗಲಿಲ್ಲ. ಸೊ ಆ ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳಂತೂ ಬ್ಯಾಕ್ ಟು ಬ್ಯಾಕ್ ರೆಡಿ ಇತ್ತು. ಅಲ್ಲ, ಈಗ ನಾಗಿಣಿ ಅನ್ನೋ ಏನು ಸೀರಿಯಲ್ ಇತ್ತಲ್ಲ, ಅದರಲ್ಲಿ ನೀವು ಇಚ್ಛಾದಾರ ನಾಗಿಣಿ ರೋಲ್ ಅಲ್ಲ? ಹೌದು. ಅಂದರೆ ಬೇಕಾದಾಗ ಹಾವಾಗೋದು ಮಾಡಿಸ್ತಾ ಇದ್ರು, ಬೇಕಾದಾಗ ಹಾವಾಗಬೇಕು ನಾನು. ಆ್ಯಂಡ್ ಫುಲ್ ಕಲರ್ಫುಲ್, ಫುಲ್ ಗ್ಲಾಮರಸ್ ಆಗಿ ಹಾವು. ಇದು ಯಾರು ಥಾಟ್ ಗೊತ್ತಿಲ್ಲ. ಆ್ಯಕ್ಚುಲಿ ಹಾವು ಅಂದರೆ ತುಂಬ ಜನ ಭಯ ಪಡ್ತಾರಲ್ವ, ಆದರೆ ನಮ್ಮ ಸೀರಿಯಲಲ್ಲಿ ಹಾವು ನೋಡಿದ್ರೆ ಭಯ ಪಡಬಾರ್ದು, ಇಷ್ಟಪಡಬೇಕು ಅಂತ ಏನೋ ಕಾನ್ಸೆಪ್ಟ್ ಇರ್ಬೇಕು ಅನ್ಸುತ್ತೆ. ಮೇ ಬಿ ಇದು ಒಂಥರ ಅವಾಗಿಂದ ಶ್ರೀದೇವಿ ಮೇಡಮ್ ಎಲ್ಲ ಮಾಡಿರೋ ನಾಗಿಣಿ. ನಗೀನ ಫಿಲಮ್ ಹೆಸರು. ಆ ಸಿನಿಮಾದಲ್ಲಿ ಶ್ರೀದೇವಿ ಮೇಡಮ್ ಎಲ್ಲ ಕಾಣಿಸ್ಕೋತಾರಲ್ಲ, ಅದೆಲ್ಲ ಒಂದು ಬೇಸಾಗಿ ಇಟ್ಕೊಂಡು ತುಂಬ ರಾ ಆಗಿದೆ, ಹತ್ರ ಬರಲ್ಲ ಜನ, ಏನು ಮಕ್ಕಳುಗಳು ಹೆದರ್ಕೊಳ್ತಾರೆ ಅನ್ನೋ ಅಂತ ಕಾನ್ಸೆಪ್ಟ್ ಇತ್ತು ಗೊತ್ತಾ. ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಲೇ ಒಂದು ಹೊಸ ರೀತಿ ಹಾವನ್ನ ತೋರ್ಸೋದಕ್ಕೆ ಶುರು ಮಾಡಿದ್ರು. ನಮ್ಮ ಸೀರಿಯಲ್ ಮುಖಾಂತರನೇ ಒಂದಷ್ಟು ಈ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ ಆವಾಗ ಒಂದು ಸ್ವಲ್ಪ ಗ್ಲಾಮರ್ ಪಾರ್ಟ್ ತುಂಬಾ ಕಡಿಮೆ ಇತ್ತು. ನಮ್ಮ ಫಸ್ಟು ನಮ್ಮ ನಾಗಿಣಿ ಸೀರಿಯಲ್ ಮುಖಾಂತರನೇ ಈವನ್ ಟೈಟಲ್ ಕಾರ್ಡಲ್ಲೂ ಕೂಡ ಈವನ್ ನಮ್ಮ ಡ್ರೆಸ್ ಸೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ. ಅಷ್ಟು ಅಂದರೆ ಬಾಡಿ ಎಕ್ಸ್ಪೋಸು ಯಾವುದ್ರಲ್ಲೂ ತೋರಿಸೇ ಇರಲಿಲ್ಲ. ಕನ್ನಡ ಯಾವ ಸ್ಮಾಲ್ ಸ್ಕ್ರೀನಲ್ಲೂ ಇರಲಿಲ್ಲ. ಹೌದು. ಆ್ಯಂಡ್ ಎಲ್ಲೂ ಕೂಡ ಅದು ನಿಮಗೆ ವಲ್ಗರ ಕಾಣಿಸ್ತಾ ಇರಲಿಲ್ಲ. ಸೊ ಜನ ಎಷ್ಟು ಇಷ್ಟಪಡ್ತಾ ಇದ್ರು ಅದನ್ನು ಅಂತಂದರೆ, ಅದಾದ ನಂತರ ಇನ್ನು ಮಿಕ್ಕಿದೆಲ್ಲ ಒಂಥರ ಚೇಂಜಸ್ ಆಯಿತು ಇಂಡಸ್ಟ್ರಿಯಲ್ಲಿ. ದಟ್ ಇಲ್ಲ, ಒಂದು ಎಲಿಗೆಂಟಾಗಿ ಮಾಡಿದ್ರೆ ಯಾವುದನ್ನು ಜನ ಸಿನಿಮಾಲ್ ತೋರಿಸ್ದಂಗೆ ತೋರಿಸ್ಬೋದು. ಆಮೇಲೆ ನಮ್ಮ ಪ್ರೋಮೋ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಸೂಪರ್ ಆಗಿ ಕಾಣಿಸ್ಕೊಳ್ಳೋ ಹಂಗೆ ನನ್ನನ್ನು ಮಾಡಿದ್ರು. ನಿಮಗೇನದು ಇನಿಷಿಯಲಿ ಭಯ ಇರಲಿಲ್ವಾ? ಅಂದರೆ ಈಗ ಫಿಲ್ಮ್ಸಲ್ಲಿ ಗ್ಲಾಮರಸ್ ಆಗೋ ಅಥವಾ ಕ್ಯಾರೆಕ್ಟರ್ ಬೇಕಿದ್ರೆ ಎಕ್ಸ್ಪೋಸ್ ಮಾಡೋದು ಅದೆಲ್ಲ ಓಕೆ, ಬಟ್ ಸ್ಮಾಲ್ ಸ್ಕ್ರೀನಲ್ಲಿ ಮಾಡೋಕ್ಕೆ, ಗ್ಲಾಮರಾಗಿ ಕಾಣಿಸ್ಕೊಳ್ಳೋಕ್ಕೆ ಐ ಯು ರಿಯಲಿ ಕಂಫರ್ಟಬಲ್? ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪೋಸ್ ದೇರ್. ನಾನು ಒಂದನ್ನು ಬಿಲೀವ್ ಮಾಡ್ತೀನಿ ಯಾವಾಗಲೂ, ಡ್ರೆಸ್ ಸೆನ್ಸ್ ಅಂತ ಅಂದರೆ ಯಾವಾಗ್ಲೂ ಗ್ಲಾಮರಸ್ ಓಕೆ, ಬೋಲ್ಡ್ ಓಕೆ, ಎಲಿಗೆಂಟ್ ಓಕೆ, ವಲ್ಗರ ಕಾಣಿಸ್ಬಾರ್ದು ಅಷ್ಟೇ. ಯಾವುದೇ ಬಟ್ಟೆ ಹಾಕ್ಕೊಂಡ್ರು ನೀವು ಕ್ಯಾರಿ ಮಾಡೋಕ್ಕೆ ಬರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡು, ಅದನ್ನು ನೀಟಾಗಿ ಏನೇ ಮಾಡಿದ್ರು ನೀಟಾಗಿ ಕಾಣಿಸ್ಕೋಬೇಕಷ್ಟೆ. ನೀವು ವಲ್ಗರ್ ಅಂತಂದರೆ ಒಂಥರ ಕೆಟ್ಟದಾಗಿ ಕಾಣಿಸ್ಕೊಳ್ಳೋದನ್ನ ನಾವು ವಲ್ಗರ್ ಅಂತ ಏನು ಹೇಳ್ತೀವಿ ಆ ಥರ ಕಾಣಿಸ್ಕೋಬಾರ್ದು ಅಷ್ಟೇ. ಆಮೇಲೆ ಕೆಲವೊಂದು ದೃಷ್ಟಿಕೋನ ಜನ ನೋಡೋದ್ರ ಮೇಲೆ ಇರುತ್ತೆ. ಇಟ್ಸ್ ನಾಟ್ ದಟ್ ನೀವು ಹೆಂಗೆ ತಗೋತೀರ ಹಾಗೆ ಅಂತ ಹೇಳ್ತಾರಲ್ಲ, ನನಗೆ ಅವ್ರು ನೋಡೋದ್ರಲ್ಲೂ ಇರುತ್ತೆ. ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬಿಡಿ, ಸೊ ದಟ್ ನಿಮಗೆಲ್ಲೂ ಅದು ಕೆಟ್ಟದಾಗ ಕಾಣಿಸಲ್ಲ ಅವಾಗ. ಸೊ ನನ್ನ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್ ಇನ್ ದಿಸ್. ಬಟ್ಟೆ ಅಂತ ಬಂದಾಗ ಎಲಿಗೆಂಟಾಗಿ ಹಾಕ್ಕೋಬೇಕು, ಬೋಲ್ಡಾಗಿ ಹಾಕ್ಕೋಬೇಕು. ಎಸ್, ಎಲ್ಲಿ ಯಾವುದಕ್ಕೆ ಅಗತ್ಯ ಇದೆಯೋ, ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ಕಾಣಿಸ್ಕೋಬೇಕು, ಹೇಗೆ ಇರಬೇಕು, ಆ ಥರ ಇದ್ರೇ ಚೆಂದ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ನಾವು ಏನೋ ಶಾರ್ಟ್ಸ್ ಇದನ್ನು ಹಾಕೊಂಡು ಹೋಗೋಕ್ಕಾಗಲ್ಲ. ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ಫ್ಯಾಷನ್ ಶೋಗೆ ಹೋದಾಗ ಅಲ್ಲಿ ಪೂರ ಎಲ್ಲನೂ ಇದು ಮಾಡಿಕೊಂಡು ರ್ಯಾಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಎಲ್ಲೆಲ್ಲಿಗೆ ಯಾವ್ಯಾವ ರೀತಿ ಬಟ್ಟೆ ಹಾಕೋಬೇಕು ಅನ್ನೋದನ್ನ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು, ಅಷ್ಟು ಬಿಟ್ಟರೆ. ನೀವು ಈಗ ನಾಳೆ ಯಾವ ಬಟ್ಟೆ ಹಾಕಬೇಕು ಅಂತ ಇವತ್ತು ಹೋಮ್ವರ್ಕ್ ಮಾಡ್ತೀರಾ? ಅಷ್ಟೊಂದೆಲ್ಲ ಇಲ್ಲ, ಸೀನೇ ಇಲ್ಲ. ದೆನ್ ಡಿಸೈಡ್ ಮಾಡ್ತೀನಿ, ಬಟ್ ನಾನು ಪ್ಲ್ಯಾನ್ ಅಂತೂ ಮಾಡ್ತೀನಿ. ಇವತ್ತಿಲ್ಲಿ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆನಾದ್ರೂ ಒಂದು 10 ಬಟ್ಟೆ ತೆಗೆದ್ಬಿಟ್ಟು ಅದ್ರಲ್ಲಿ ಒಂದು 2-3 ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನೋಡ್ತೀನಿ ಫಿಟ್ಟಿಂಗ್ ಆಯಿತು ಕರೆಕ್ಟು, ಇಲ್ಲ ಬೇರೆ ಏನಾದ್ರು ಕಲರ್ ಚೇಂಜ್ ಮಾಡಬೇಕು, ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತೀನಿ. ಬಟ್ ಸಿಕ್ಕಿದ್ದು ಹಾಕ್ಕೊಂಡೆಲ್ಲ ಯಾವತ್ತೂ ಬಂದಿರೋ ನೆನಪೇ ಇಲ್ಲ ನನಗೆ. ಯಾವ ಶೋಗೂ ಅಷ್ಟೇ ಏನೋ ಒಂದು ಹಾಕ್ಕೊಂಡು ಬಂದಿದ್ದೀನಿ ಅನ್ನೋ ಥರ ಯಾವುದು ಫೀಲಿಂಗ್ ಇಲ್ಲ. ಈಗ ಪ್ರೆಸೆಂಟ್ ಇಂಡಿಯನ್ ಸಿನಿಮಾಲಿ ಯಾವ ಹೀರೋಯಿನ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಆಗುತ್ತೆ? ಒಂಥರ ಸಕ್ಕದಾಗಿ ಕ್ಯಾರಿ ಮಾಡ್ತಾರೆ ಅಂತ. ನಾನು ಒಬ್ರದೇ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ತುಂಬ ಜನ ಇದ್ದಾರೆ. ನಂಗೆ ಎಲ್ಲರಲ್ಲೂ ಒಂದೊಂದು ಇಷ್ಟ ಆಗ್ತಾ ಹೋಗುತ್ತೆ. ಐ ಲೈಕ್ ನಮ್ಮ ಯಾರು ಹೆಸರೇ ಮಾಡ್ತೈತೆ ನೋಡಿ, ರೇಖಾ ಮೇಡಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ನನಗೆ. ಬ್ರಿಲಿಯಂಟ್. ಅವರು ಆ್ಯಕ್ಚುಲಿ
ನಾನು ರೀಸೆಂಟಾಗಿ ಅವ್ರದ್ದು ಫೋಟೋಶೂಟು ನೋಡಿದೆ. ಬರೀ ಸ್ಯಾರಿ ಅಲ್ಲ, ಅವರು ಮಾಡ್ರನ್ ಆಗಿ ಒಂದಷ್ಟು ಲುಕ್ಸ್ಗಳನ್ನ ಟ್ರೈ ಮಾಡಿದ್ದಾರೆ. ಫಾರ್ ಹರ್ ಏಜ್, ಓ ಗಾಡ್, ಅವ್ರು ಕ್ಯಾರಿ ಮಾಡಿರೋ ರೀತಿ ಇಟ್ಸ್ ಮೈಂಡ್ ಬ್ಲೋಯಿಂಗ್. ಮತ್ತೆ ಅವ್ರು ಮುಂಚೆಯಿಂದ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ಸ್ ಆಗಲಿ ಎಲ್ಲ ಆಗಲಿ ಸೀರೆ ಬಿಟ್ಟು ಬೇರೆ ಏನ್ರಲ್ಲೂ ಅಂದ್ರೆ ಸೀರೆನೂ ಕೂಡ ಎಷ್ಟು ಚೆನ್ನಾಗಿ ಅವ್ರು ಗ್ಲಾಮರಸ್ ಆಗಿ ಬರೋರು. ಆಮೇಲೆ ಈಗಲೂ ಕೂಡ ಐ ಹರ್ಡ್, ಸೊ ನನಗೆ ಐ ಆಮ್ ನಾಟ್ ಶ್ಯೂರ್, ಅವರೇ ಮೇಕಪ್ ಮಾಡ್ಕೊಳ್ತಾರಂತೆ. ಪ್ರತಿಯೊಂದನ್ನು ಡೀಟೇಲಿಂಗ್ ಅವರೇ ಮಾಡ್ಕೊಳ್ತಾರಂತೆ. ಈಗ ನಾವೆಲ್ಲ ಒಂದೊಂದ್ಸರಿ ಮೇಕಪ್ ಆರ್ಟಿಸ್ಟ್ ಹತ್ರನೂ ಮಾಡಿಸ್ತೀವಿ, ಅಥವಾ ಎಷ್ಟೊಂದು ಜನ ಈಗ ಟೈಮ್ ಇಲ್ಲ ಅಂತ ಬಿಟ್ಟು ಮೇಕಪ್ಗೊಬ್ರು ಹೇರ್ಗೊಬ್ರು ಮಾಡ್ತೀವಿ ಗೊತ್ತಾ. ಬಟ್ ಶಿ ಡಸ್ ಆನ್ ಅವರ್ ಓನ್. ಹೆಲ್ಪರ್ಸ್ ಇರ್ತಾರೆ, ಬಟ್ ಅವರೇ ಮಾಡ್ಕೊಳ್ಳೋದು ಅಂತ ಕೇಳ್ಪಟ್ಟಿದ್ದೀನಿ, ವಿಚ್ ಇಸ್ ಸಮಥಿಂಗ್ ಯುನೀಕ್. ಅದು ಆ್ಯಕ್ಚುಲಿ ಈಗ ಒಬ್ಬ ಮೇಕಪ್ ಆರ್ಟಿಸ್ಟ್ ಅಥವಾ ಇನ್ನೊಬ್ರು ನಿಮ್ಮನ್ನ ಮತ್ತು ಇನ್ನೊಬ್ರನ್ನ ಒಂದೇ ಥರ ರೆಡಿ ಮಾಡ್ಬೋದು. ಆದರೆ ನನಗೆ ನಾನೇ ರೆಡಿ ಆದರೆ ನಂತರ ಬೇರೆ ಯಾರೂ ರೆಡಿ ಆಗೋಕ್ಕಾಗಲ್ಲ. ಅದು ಅವ್ರದ್ದೊಂದು ಏನು ಹೇಳ್ತಾರೆ, USB ಅಂತಾರಲ್ಲ ಹಾಗೆ. ಸೊ ನನಗೆ ರೇಖಾ ಮೇಡಮ್ ಆ ವಿಚಾರದಲ್ಲಿ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ತುಂಬ ಜನ ಈಗ ಹೊಸ ಆರ್ಟಿಸ್ಟ್ಗಳು ಹಂಗೆ ನೋಡೋಕೆ ಹೋದರೆ ತುಂಬ ಜನ ಇದ್ದಾರೆ. ಕಂಗನಾ ಅವರು ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗುತ್ತೆ. ಕಂಗನಾ ಫುಲ್ ತಿಂದು ಎಸ್ ಅವ್ರ ಒಂಥರ ಲೈಕ್ ಏನೋ ಶಿ ಡೋಂಟ್ ಗಿವ್ ಮಚ್ ಇದು ಏನೋ ಬಟ್ಟೆ ಅನ್ನೋ ಥರ ಇರಲ್ಲ. ಅವ್ರು ಕ್ಯಾರಿ ಮಾಡೋ ರೀತಿ ಆ್ಯಕ್ಚುಲಿ ತುಂಬ ಇಷ್ಟ. ಅದು ಎಂಥ ಬಟ್ಟೆ ಹಾಕಿರೋ ಹೌದು. ಇನ್ನು ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಹಂಗೆ ನೋಡೋಕೋದ್ರೆ ನನಗೆ ಹಳೆಯಿಂದ ಅದೇ ಕಲ್ಪನಾ ಮೇಡಮ್ ಅವರ ಡ್ರೆಸ್, ಅವ್ರ ಐಕಾನ್ ಅವರು. ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳು ನಂಗೆ ತುಂಬ ಈ ಥರ ಎಲ್ಲ ವಿಷಯಗಳು ಇಷ್ಟ. ಅವ್ರು ಹೇಗಿರ್ತಾಯಿದ್ರು, ಏನು ಮಾಡ್ತಾಯಿದ್ರು, ಅವ್ರು ಅವಾಗ್ಲಿಂದನೂ ಏನೇನು ಮಾಡಕ್ಕೆ ಹೋದ್ರಲ್ಲ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಇಲ್ಲಿ ಕತ್ತ ಮೇಲೆ ಮಚ್ಚೆ ಇತ್ತಲ್ಲ, ಆ್ಯಕ್ಚುಲಿ ತುಂಬ ಜನ ಅನ್ಕೊಂಡಿರೋದು ಅವ್ರಿಗೆ ಅದು ಹುಟ್ಟು ಮಚ್ಚೆ ಅಂತ. ಅಲ್ಲ, ಅವ್ರಿಗೆ ಆಕ್ಚುಲಿ ಕಲ್ಪನಾ ಅವರಿಗೆ ಕತ್ತು ಉದ್ದ ಇತ್ತಂತೆ. ಉದ್ದ ಇರೋ ಕತ್ತು ಉದ್ದಕ್ಕೆ, ಅಂದ್ರೆ ಈ ಕತ್ತು ಉದ್ದ ಕಾಣಿಸ್ಬಾರ್ದು ಅಂತ ಅವ್ರು ಮಚ್ಚೆ ಇಟ್ಕೋತಾ ಇದ್ದಂತೆ. ನ್ಯೂ ಥಿಂಗ್, ನನಗೆ ಗೊತ್ತೇ ಇರಲಿಲ್ಲ ಆಕ್ಚುಲಿ. ಬಟ್ ಆಮೇಲೆ ಇನ್ನೊಂದು ಗಮನಿಸಿದ್ರೆ ಕಲ್ಪನಾ ಅವ್ರು ಯಾವಾಗಲೂ ಬ್ಲೌಸ್ ಹಾಕ್ತಿದ್ರಲ್ಲ, ಫುಲ್ ಸ್ಲೀವ್ಸ್ ಇಲ್ಲಿ ತನಕ. ಅದು ಒಂಥರ ಸ್ಟೇಟ್ಮೆಂಟ್, ಅಂದ್ರೆ ಅದು ಸ್ಟೈಲ್ ಸ್ಟೇಟ್ಮೆಂಟು ಅಥವಾ ಫ್ಯಾಷನ್ನು ಹಂಗೆ ಅಂತ. ಬಟ್ ಆಕ್ಚುಲಿ ನಿಜವಾದ ಕಾರಣ ಏನು ಅಂದ್ರೆ ಕಲ್ಪನಾ ಅವರಿಗೆ ಒಂದು ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂ ಇತ್ತಂತೆ. ಅದನ್ನ ಕವರ್ ಮಾಡಕ್ಕೆ ಅವ್ರು ಮಾಡ್ತಿದ್ರಂತ. ಬ್ರಿಲಿಯಂಟ್ ಸಿ ಎಲ್ಲ ಅವರು ಆ್ಯಕ್ಚುಲಿ ಅವರ ಪ್ಲಸ್ಸಸ್ ಮತ್ತು ಮೈನಸ್ಸು ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದನ್ನು ಯಾವುದನ್ನ ತೋರಿಸ್ಬೇಕು, ಯಾವುದನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ದಟ್ ಇಸ್ ಕಾಲ್ಡ್ ಆರ್ಟಿಸ್ಟ್ ಲೈಫ್ ಅಷ್ಟೇ. ಇಮ್ಯಾಜಿನ್ ಅವಾಗ 70s ಅಲ್ಲಿ ಆ ಕಾಲಕ್ಕೆ ಅವರೆಲ್ಲ ಕೂತ್ಕೊಂಡು ಅಷ್ಟು R&D ಮಾಡಿ ಕಲ್ಪನಾ ಅವ್ರಿಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋರು. ಡೆಫಿನೆಟ್ಲಿ. ಸಿ ನೀವು ಹೇಳಿದಾಗ ರಾಜೇಶ್, ನನಗೆ ನೆನಪಾಯ್ತು, ಒನ್ ಆಫ್ ದಿ ಲೆಜೆಂಡರಿ ಆ್ಯಕ್ಟರೇ ನಂಗೆ ಹೇಳಿದ್ದು, ಅವ್ರ ಮನೆಗೆ ಹೋಗೋದಕ್ಕೆ ಒಂಥರ ಖುಷಿ ಆಗ್ತೈತೆ. ಯಾಕೆ ಅಂತಂದರೆ ಅವರ ಪ್ರತಿಯೊಂದು, ಈಗ ನಮ್ಮ ಮನೇಲಿ ಸೋಫಾ ಇರುತ್ತೆ, ಟೇಬಲ್ ಇರುತ್ತೆ, ಮತ್ತು ಏನಾದರೂ ಒಂದು ಐಟಮ್ಸ್ ಇರುತ್ತೆ ಗೊತ್ತಾ, ಫ್ಯಾನ್ಸಿ ಐಟಮ್ಸು. ಇದನ್ನೆಲ್ಲ ನಾವೇನು ಮಾಡ್ತೀವಿ, ಒಂದಿನ ತಂದುಬಿಡ್ತೀವಿ, ಇಟ್ಬಿಡ್ತೀವಿ, ಬಿಸಾಡಿಬಿಟ್ಟಿರ್ತೀವಿ, ಅಥವಾ ಏನೋ ಒಂದು ಥರ ಇಟ್ಟಿರ್ತೀವಿ. ಬಟ್ ಕಲ್ಪನಾ ಮೇಡಮ್ ಅವ್ರ ಮನೆಯಲ್ಲಿ ಪ್ರತಿಯೊಂದೂ ಅಷ್ಟು ನೀಟಾಗಿ, ಅಷ್ಟು ಆರ್ಗನೈಸ್ಡ್ ಆಗಿ, ಆ್ಯಂಡ್ ಅದೇ ಸೆಟ್, ಈಗ ಒಂದಿನ ಇದನ್ನು ಚೇಂಜ್ ಮಾಡಿದ್ರೆ ಎಂಟೈರ್ ಮನೆ ಸೆಟಪ್ಪೇ ಚೇಂಜ್ ಮಾಡ್ತಾ ಇದ್ರಂತೆ. ದೇ ಯೂಸ್ ಟು ಡೂ ಇಟ್ ಲೈಕ್ ಒಂದು ಎವ್ರಿ 15 ಡೇಸೋ ಅಥವಾ 20 ಡೇಸ್ಗೆ ಒಂದ್ಸರಿ ಫುಲ್ ಸೆಟಪ್ಪೇ ಚೇಂಜ್ ಮಾಡ್ತಾ ಇದ್ರಂತೆ. ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ಶಿ ವಾಸ್ ವೆರಿ ಹಿಂಗೆ ಇರಬೇಕು. ಅವ್ರ ಬಟ್ಟೆಯಿಂದ ಹಿಡಿದು ಅವ್ರ ಮನೆ, ಅವರು ಯೂಸ್ ಮಾಡುವಂಥ ಪಾತ್ರೆ, ತಿನ್ನುವಂಥ ಏನೋ ಪ್ಲೇಟು, ಪ್ರತಿಯೊಂದು ಹಿಂಗೆ ಇರಬೇಕು ಅಂತ ಕಸ್ಟಮೈಸ್ ಮಾಡಿಸೋ ಥರ ಮಾಡಿಟ್ಕೊಂಡಿದ್ರಂತೆ. ಸೊ ಇದೆಲ್ಲ ಕೇಳಬೇಕಾದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಅದು ಅವ್ರ ಮನೆಗೆ ಏನೋ ಅವರ ಒಂದು, ಈಗ ಹುಡುಗರು ಎಸ್ಪೆಷಲಿ ಆ ಥರ ಅಡ್ಮೈರ್ ಮಾಡೋದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಅನಿಸುತ್ತೆ. ಸೊ ಆ ಥರ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ, ಇನ್ ರಿಯಲ್ ಲೈಫಲ್ಲೂ ಕೂಡ ಅವ್ರ ಕ್ಯಾರೆಕ್ಟರ್ನ ಎಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಇವತ್ತು ಅವ್ರು ನಮ್ಮ ಒಟ್ಟಿಗೆ ಇಲ್ಲದೆ ಆಲ್ಮೋಸ್ಟ್ ಹತ್ರ 48 ವರ್ಷ ಆಗ್ತಾ ಬಂತು. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ. ಆ್ಯಂಡ್ ನಿಮ್ಮ ಸೀರಿಯಲ್ ನಾಗಿಣಿಗೆ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ತುಂಬಾ ಇಷ್ಟಪಡೋರಂತೆ ನಿಮ್ಮ ಸೀರಿಯಲ್. ಇನ್ಫ್ಯಾಕ್ಟ್ ನಿಮ್ಮನ್ನೆಲ್ಲ ಕರೆದು ಊಟ ಎಲ್ಲ ಹಾಕಿಸಿ, ಸೊ ಆ ಕಂಪ್ಲೀಟ್ ಸ್ಟೋರಿ ಹೇಳಿ. ನಿಮ್ಗೆ ಯಾವಾಗ ಕಿವಿಗೆ ಬಿತ್ತು, ಏನ್ ನಡೀತು ಆ ಕತೆ, ವಿ ವಾಂಟ್ ಟು ನೋ. ಆ್ಯಕ್ಚುಲಿ ನಾವು ನಾಗಿಣಿ ಸೀರಿಯಲ್ ಮಾಡಿ ಒಂದು 2 years ಮೇಲೆ ಆಗಿತ್ತು. ಆವಾಗ ನಮ್ಗೆ ಗೊತ್ತಾಗಿದ್ದು ಅಂಬರೀಷ್ ಸರ್ ನಮ್ಮ ನಾಗಿಣಿ ಸೀರೆಗೆ ಹ್ಯೂಜ್ ಫ್ಯಾನ್ ಅಂತ. ಒಂದಷ್ಟು ಕಡೆಯಿಂದ ಕಂಪ್ಲೇಂಟ್ಸ್ ಕೂಡ ಬಂದಿದೆ ನಮಗೆ. ನಮ್ಮ ಮನೇಲಿ ನಮ್ಗೆ ಬೇರೆ ಏನು ನೋಡೋಕ್ಕೆ ಬಿಡ್ತಾ ಇಲ್ಲ ಅಂತ ಬಿಟ್ಟು, ನನಗೆ ಐ ಥಿಂಕ್ ಮೇಡಮ್ಮೇ ಒಂದ್ಸರಿ ಒಂದು ಸ್ಟೇಜ್ ಮೇಲೆ ಹೇಳ್ತಾರೆ, ನಮ್ಮ ಏನೋ ಮನೇಲಿ ಏನು ಹಾಕೋದಕ್ಕೆ ಬಿಡಲ್ಲ, ಇದ್ರೆ ಫುಲ್ ನಾವು ಈ ಶೋಗೋಸ್ಕರ ಜಗಳ ಆಡ್ತಾ ಇರ್ತೀವಿ, ಏನಾದ್ರು ನೋಡಕ್ ಬಂದ್ರೆ ಅಥವಾ ಏನಾದ್ರು ರಿಮೋಟ್ ತಗೊಂಡ್ರೆ ಸುಮ್ಮನೆ ಏನಾದ್ರು ಗಲಾಟೆ ಮಾಡ್ತಾರೆ ಸರ್ ಅಂತ ಎಲ್ಲ ಕೇಳ್ಬಿಟ್ಟಿದ್ದೀವಿ.
ಬೇಸಿಕಲಿ ನಾನು ಒಂದ್ಸರಿ ಮೀಟ್ ಆಗಿದ್ದೆ ಅಂಬರೀಷ್ ಸರ್ನ. ನಾನು ಒಂದ್ಸರಿ ಕ್ಯಾಶುಯಲಾಗಿ ಮೀಟ್ ಆದಾಗ ಸರ್ರು ನಾಗಿಣಿ ನಾಗಿಣಿ ಅಂತ ನನ್ನ ಕರಿತಿದ್ದಾರಾ ಓ ಅಂದ್ಕೊಂಡೆ. ಆಮೇಲೆ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ತನಕ ನೋಡ್ತಾರೆ ಅಂತ. ಆಮೇಲೆ ನಾನು ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಹಿಂಗೆ ಮಾತಾಡ್ಸೋಕೆ ಹೋಗ್ತಿದ್ದೀನಿ. ಅರ್ಜುನ್ನ ಪಾಪ ಯಾಕೆ ಅಷ್ಟೊಂದು ಸತಾಯಿಸ್ತೀಯ ನೀನೇನಕ್ಕೆ ಅವ್ನಿಗೆ ಒಪ್ಕೋತಲ್ಲ ಲವ್ ಮಾಡೋದನ್ನ ಹಿಂಗೆಲ್ಲ ಕೇಳ್ತಿದ್ದಾರೆ. ನಾನು ಯಾವ ಅರ್ಜುನ್ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಸಡನ್ನಾಗಿ ಆಫ್ ಮೈಂಡ್. ನಾನು ಹೊರಗಡೆ ನಾರ್ಮಲಾಗಿ ಮೀಟ್ ಆಗಿರೋದು, ಸೀರಿಯಲ್ ಬಗ್ಗೆ ನಂಗೆ ಅಲ್ಲಿ ತಲೆನೇ ಇಲ್ಲ. ಇವ್ರು ಮಾತಾಡ್ತಿರೋದು ಆಮೇಲೆ ಸೀರಿಯಲ್ ಓಕೆ ಓಕೆ ಅಲ್ಲ ನಿಮ್ಮ ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ಬೇಗ ನೀವಿಬ್ರು ಒಂದಾಗಿ ಏನು 2 ವರ್ಷ ಬೇಕಾ ಒಂದು ಸೀರಿಯಲಲ್ಲಿ ಒಂದು ಹುಡುಗ ಹುಡುಗಿ ಒಂದಾಗಕ್ಕೆ ಅಂತ ಕೇಳ್ತಾರೆ. ನಾವು ಆಮೇಲೆ ಅನ್ಕೊಳ್ಳೋದು ಸರ್ ನೀವು ನೋಡ್ತೀರಾ ಸೀರಿಯಲ್ ಅಂದೆ. ನೋಡ್ತೀನಿ ದಿನ ನೋಡ್ತೀನಿ, ನೀನು ಅವರು ಇಬ್ರು ಬರೀ ಇದೇ ಮಾಡ್ಕೊಂಡು ಕೂತೀರಿ, ಬರೀ ಮರ ಸುತ್ಕೊಂಡೇ ಕೂತೀರಿ ಅಂತ ಅಂದರು. ಆಮೇಲೆ ಅಲ್ಲಿ ಅರ್ಥ ಆಯ್ತು ಸರ್ ನೋಡ್ತಾರೆ ಸೀರಿಯಲ್ ಅಂತ ಹೇಳಿ. ಆಮೇಲೆ ನನಗೆ ರೇಗಿಸ್ತಾ ಇದ್ರು, ನಾಲ್ಗೆ ಮಾಡೋ ಅದೇನೋ ಬುಸ್ ಅಂತ ಮಾಡ್ತಿಯಲ್ಲ ಮಾಡಿಲಿ ಅಂತೆಲ್ಲ ನಾನು ರೇಗಿಸ್ತಿದ್ದಾರೆ. ಪ್ರತಿಯೊಂದು ನೀವು ಟೈಟಲ್ ಕಾರ್ಡು ಕೂಡ ನೋಡಿದ್ದಾರೆ ಸರ್. ಆಮೇಲೆ ಪಕ್ಕದಲ್ಲಿ ಅವ್ರ ಜೊತೆ ಮ್ಯಾನೇಜರ್ ಇದ್ರು, ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನಿಮ್ಮ ಸೀರಿಯಲ್ ದಿನ ನೋಡ್ತಾರೆ ಸರ್ ಯಾವಾಗ್ಲೂ 9 ಗಂಟೆ ಆಯಿತು ಅಂದರೆ ಟಿ ವಿ ಮುಂದೆನೇ ಇರ್ತಾರೆ, ಅರ್ಧ ಗಂಟೆ ಯಾರಿಗೂ ಏನು ನೋಡೋಕ್ಕೆ ಬಿಡಲ್ಲ, ಶೋ ನೋಡಿದ್ಮೇಲೆ ಎಲ್ಲ ಬಂದು ನೋಡಬೇಕು ಅಂತ. ಒಂದ್ಸರಿ ದೊಡ್ಡಣ್ಣ ಅಂಕಲ್ಲು ನನಗೆ ಏನು ಮಾಡ್ಬಿಟ್ಟಿದ್ದೀರೋ ಗೊತ್ತಿಲ್ಲ ನೀವೆಲ್ಲ ಸೇರ್ಕೊಂಡು, ಏನಮ್ಮ ನಿಮ್ಮ ಕತೆ, ನಾವು ಆಟಾಡ್ದಾಗ ಕುತ್ಕೊಂಡಿರ್ತೀವಿ, ನಿನ್ನ ಸೀರಿಯಲ್ ಬಂತು ಅಂತ ಅಂದರೆ ಅರ್ಧ ಗಂಟೆ ಕುತ್ಕೊಂಡು ನೋಡ್ತಾ ಇರಬೇಕು, ಆ ಸೀರಿಯಲ್ ಮುಗಿಯೋ ತನಕ ಒಂದು ಆಟನೂ ಆಡೋಂಗಿಲ್ಲ ಏನೂ ಮಾಡೋಂಗಿಲ್ಲ, ಹಂಗೆ ಕುತ್ಕೊಂಡಿರ್ತೀವಿ ಎಲ್ಲರೂ ಅಂತ ಬಿಟ್ಟು ನನಗಂದ್ರು. ಬಟ್ ತುಂಬ ಇಷ್ಟಪಡ್ತಾರೆ ಈ ಥರ ನಿಮ್ಮ ಸೀರಿಯಲ್ಲು ಅಂತ ನಮ್ಗೆ ಹೇಳಿದ್ರು. ಅದಾದ ನಂತರ ಅಂಬರೀಷ್ ಸರ್ ಅವರ ಬರ್ತಡೆಗೆ ಸೀರಿಯಲ್ ತುಂಬ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನನ್ನನ್ನು ಆ್ಯಕ್ಚುಲಿ ಅವರ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಕರ್ಕೊಂಡೋಗಿ ನನ್ನ ಕಡೆಯಿಂದ ವಿಶ್ ಮಾಡಿಸಿದ್ರು. ಆನ್ ಸ್ಟೇಜ್ ಮೇಲೆ ಒಂದು ನಮ್ಮ ಅಸೋಸಿಯೇಷನ್ ಇದೆಯಲ್ಲ, ಸಿನಿಮಾ ಅಸೋಸಿಯೇಷನ್, ಆ ಸ್ಟೇಜಲ್ಲಿ ಒಂದು ಸರ್ಗೆ ಅಂತ ಒಂದು ಇವೆಂಟ್ ಮಾಡಿದರು ಬರ್ತ್ಡೇಗೆ. ಸೊ ಅಲ್ಲಿ ನನ್ನನ್ನು ಕರೆಸಿ ಸ್ಪೆಷಲ್ಲಾಗಿ ನಮ್ಮ ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಿದ್ದು. ಆ್ಯಕ್ಚುಲಿ ಅವ್ರಿಗೆ ವಿಶ್ ಮಾಡಬೇಕು, ಅವ್ರಿಗೆ ಇಷ್ಟವಾದಂಥ ಸೀರಿಯಲ್ ನಾಯಕಿ ವಿಶ್ ಮಾಡ್ತಿದ್ದಾರೆ ಅನ್ನೋ ಥರ ವಿಶ್ ಮಾಡಿಸಿದ್ರು. ಸೊ ದೋಸ್ ಆರ್ ಆಲ್ ವೆರಿ ಮೆಮೊರಬಲ್ ಫಾರ್ ಮೀ. ಆ್ಯಂಡ್ ಎಲ್ಲೇ ಸಿಕ್ಕಿದ್ರು ಅಷ್ಟೇ ಅಂಬರೀಷ್ ಅಂಕಲ್ ಯೂಸ್ ಟು ಟಾಕ್ ಅಬೌಟ್ ನಾಗಿಣಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡ್ತಿದ್ಯಾ. ಆಮೇಲೆ ಪ್ರತಿಯೊಂದು 5 ವರ್ಷ ಆಲ್ಮೋಸ್ಟ್ 4-5 ವರ್ಷ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ದಾರೆ ಅವರು. ಇಸ್ ಅ ವೆರಿ ಬಿಗ್ ಫ್ಯಾನ್ ಅಂತ ಹೇಳ್ಬೋದು ನಾಗಿಣಿಗೆ. ಐ ಥಿಂಕ್ ವಿ ಆರ್ ಬ್ಲೆಸ್ಡ್ ಫಾರ್ ದ್ಯಾಟ್. ಲೆಜೆಂಡ್ ಆ್ಯಕ್ಟರ್ ಆ್ಯಕ್ಚುಲಿ ಕುತ್ಕೊಂಡು ಟಿವಿ ನೋಡೋದೇ ಹೆಚ್ಚು ಅಂಥದ್ರಲ್ಲಿ ಅವ್ರ ಫೀಲ್ಡನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ರು. ಅಷ್ಟರೊಳಗೆ ಸಿನಿಮಾ ಮತ್ತು ಪಾಲಿಟಿಕ್ಸ್ ಎಲ್ಲನೂ ಇತ್ತು. ಅದ್ರ ಮಧ್ಯದಲ್ಲೂ ನಮಗೋಸ್ಕರ ಟೈಮ್ ಕೊಟ್ಟು, ಅಂದರೆ ಒಂದು ವಿಷಯ ಒಂದು ಕಂಟೆಂಟ್ ಇಷ್ಟ ಆಗಿ ಕುತ್ಕೊಂಡು ನೋಡೋದಿದೆಯಲ್ಲ, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಅದಕ್ಕಿಂತ ಪುಣ್ಯ ಯಾವುದೂ ಇಲ್ಲ ಅಂತ ಹೇಳಿ. ಅಲ್ಲ, ಎಷ್ಟೊಂದು ಸರಿ ಏನಂದರೆ ಈಗ ನಮ್ಮಗಳಲ್ಲಂತಲೇ ಇವಾಗ ಇತ್ತೀಚೆಗೆಲ್ಲ ನೀವು ಗಮನಿಸಿದ್ರೆ ಈಗ ಸ್ಟಾರ್ಸ್ ತನಕನೂ ಬೇಡ, ಅಕ್ಕಪಕ್ಕದವ್ರು ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಜನ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಥವಾ ಚೆನ್ನಾಗಿ ಮಾಡಿದ್ರಿ ಅಂತ ಎಷ್ಟು ಜನ ಹೇಳ್ತಾರೆ? ಬಹಳ ಕಮ್ಮಿ. ಕೆಲವರಂತ ಎಲ್ಲಿ ಇದಾಗ್ಬಿಡುತ್ತೋ ಅಂತ ಎಷ್ಟೋ ಜನ ಬರೋದೇ ಇಲ್ಲ. ಆದ್ರೆ ಇಮ್ಯಾಜಿನ್ ಅಂತ ಒಂದು ದೊಡ್ಡ ಲೆಜೆಂಡ್ ಬಂದು ನಿಮ್ಮ ಬಗ್ಗೆ, ನಿಮ್ಮ ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂದ್ರೆ ನೋ ಟ್ರೂಲಿ ಬ್ಲೆಸ್ಡ್ ಫೀಲಿಂಗ್ ಅನ್ಸುತ್ತೆ. ಇವತ್ತು ಸೀರಿಯಸ್ಲಿ ಐ ಟು ರಿಯಲಿ ಮಿಸ್ ಹಿಮ್ ಫಾರ್ ಸೋ ಮೆನಿ ರೀಸನ್ಸ್. ಒಂದು ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ತಲೆಯಾಗಿ ಅಥವಾ ದೊಡ್ಡ ಪಿಲ್ಲರ್ ಆಗಿ ಇಂಡಸ್ಟ್ರಿಗೆ ನಿಂತವರು. ಆಮೇಲೆ ಅವರು ಹೇಳಿದ್ರೆ ಎಲ್ಲರೂ ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ನಮ್ಮಂಥ ಯಂಗ್ಸ್ಟರ್ಸ್ಗೆ ಅವ್ರು ಎನ್ಕರೇಜ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಂದರೆ ಅವರೇ ಫೋನ್ ಮಾಡಿ ವಿಶ್ ಮಾಡೋದಾಗಿ ಮಾಡ್ತಾ ಇದ್ದಿದ್ದು ಒಂಥರ ಇದೆಲ್ಲ ಮೋಟಿವೇಟ್ ಮಾಡುತ್ತೆ. ಈಗಿನವ್ರು ಯಾರೂ ಮಾಡಲ್ಲ ಅನ್ಕೋತೀನಿ. ಎಷ್ಟೋ ಜನ ಈವನ್ ನಮ್ಮೆಲ್ಲರನ್ನೂ ಸೇರಿಸ್ಕೊಂಡು ನಾವು ಎಷ್ಟೊಂದು ಕಡೆ ಏನಾರು ಅನ್ಕೋತೀರಿ ಅಂತ ಹೆಸಿಟೇಟ್ ಮಾಡ್ತೀವಿ, ಬಟ್ ಅವ್ರು ಆ ಥರ ಮಾಡ್ತಾ ಇರಲಿಲ್ಲ. ಯೂಸ್ ಟು ಬಿ ದಟ್ ರಾ ಆ್ಯಂಡ್ ಕ್ಲಿಯರ್ ಅಂತಾರಲ್ಲ. ಅಲ್ಲ, ಬಹುಶಃ ಅವ್ರಿಗೆ ಅನ್ಸುತ್ತೆ ಏನು ಅಂದರೆ, ಯಾವುದೇ ಫೀಲ್ಡ್ ತೊಗೊಳ್ಳಿ, ಅಥವಾ ಇಲ್ಲೇ ಆಗ್ಬೋದು, ಪಾಲಿಟಿಕ್ಸಲ್ಲಿ ಆಗ್ಬೋದು ಅಥವಾ ಸಿನಿಮಾಗಳಲ್ಲಾಗ್ಬೋದು, ಅವ್ರನ್ನ ಹೇಟ್ ಮಾಡ್ತಾರೆ ಅಂತ ಒಬ್ಬರೂ ಇಲ್ಲ. ಅವ್ರ ವಿರುದ್ಧ ಒಂದು ಯಾರೋ ಈ ಸ್ಟಾರ್ ವಾರ್ಗಳು ನಡೆಯುತ್ತಲ್ಲ, ಅವ್ರ ಫ್ಯಾನು ಇವ್ರ ಫ್ಯಾನ್ ಇವರು. ಅಂಬರೀಷ್ ಅವ್ರನ್ನ ಎಷ್ಟು ಪ್ರೀತಿಸೋರು ಅಂದರೆ, ಎಷ್ಟು ಒಳ್ಳೆ ಮನುಷ್ಯ ಅವರು ಅಲ್ಲ. ಟ್ರೂಲಿ ನನಗೆ ತುಂಬ ಮೆಮೊರೀಸ್ ಇದೆ ಆ್ಯಕ್ಚುಲಿ ಅಂಬರೀಷ್ ಅಂಕಲ್ ಜೊತೆ. ನಾವು 1-2 ಸರಿ ಇದು ರೇಸ್ ಕೋರ್ಸ್ಗೆ ಹೋದಾಗ ಅಥವಾ ಹೊರಗಡೆ ಡರ್ಬಿಗೆಲ್ಲ ಹೋದಾಗ ಅಲ್ಲಿ ಸುಮ್ಮನೆ ಗೇಮ್ ನೋಡೋಕ್ಕೆ ಅಂತ
ಕುತ್ಕೊಂಡಿರ್ತಾ ಇದ್ವಿ. ಅವಾಗ ಅವರೇ ಬಂದು ಮಾತಾಡಿಸಿ ಏನಾದ್ರು ಊಟ ಆಗಿರ್ಬೋದು ಅಥವಾ ಏನಾದರೂ ಬೇಕು ಅಂತಂದರೆ ಅವರೇ ಪರ್ಸನಲಿ ಬಂದು ಕೇಳೋರು. ನಮಗೆ ಅಂತಲ್ಲ, ನಾವು ಯಾರ್ಯಾರು ಇರ್ತಾ ಇದ್ವಿ ಎಲ್ಲರೂ ಕೇಳೋರು. ಆ್ಯಂಡ್ ನನಗೆ ಈಗಲೂ ನೆನಪಿದೆ, ಒನ್ ಆಫ್ ದಿ ನ್ಯೂ ಇಯರ್ 2019 ಅನಿಸುತ್ತೆ, 2019 ಅಥವಾ 2017 ಇರ್ಬೋದು. ಆ ವರ್ಷ ಆ್ಯಕ್ಚುಲಿ 31st ಡರ್ಬಿ ನಡೀತಾ ಇತ್ತು. ಅವತ್ತು ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಎಲ್ಲರೂ ಡಿಸ್ಪರ್ಸ್ ಆಗೋ ಥರ ಇತ್ತು, ಅಂದರೆ ನ್ಯೂ ಇಯರ್ ಸಲುವಾಗಿ. ಸೊ ಅಂಬರೀಷ್ ಅಂಕಲ್ ನಮ್ಮ ಜೊತೆ ಆಲ್ಮೋಸ್ಟ್ 31st ಒಂದು 9:30-10 ಗಂಟೆ ತನಕ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮಗೆ ಎದ್ದೋಗೋಕ್ಕೂ ಬಿಡಲಿಲ್ಲ. ಆಮೇಲೆ ಅವತ್ತು ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಹೀಗೆ 500 ರೂಪಾಯಿ, 2,000 ರೂಪಾಯಿ ಎಷ್ಟಿತ್ತು ಅವರು ಅವತ್ತು ಏನೇನು ತೊಗೊಂಬಂದಿದ್ರು ಎಲ್ಲನೂ ಎಲ್ರಿಗೂ ಕೊಟ್ಟು ಹೋದ್ರು ಅಂದರೆ ಈ ಥರ ಬೇಕಾಬಿಟ್ಟಿ ಅಲ್ಲ. ಅಲ್ಲಿ ವರ್ಕಿಂಗ್ ಕ್ಲಾಸ್ ಇದ್ದವ್ರಿಗೆ, ಅಲ್ಲಿ ಸರ್ವ್ ಮಾಡ್ತಿದ್ದವ್ರಿಗೆ ಎಲ್ರಿಗೂ ಅವ್ರು ಕರೆದ್ಬಿಟ್ಟು ದುಡ್ಡು ಕೊಟ್ಟರು. ಅಂದರೆ ಹೊಸ ವರ್ಷಕ್ಕೆ ಒಳ್ಳೇದಾಗಲಿ, ಚೆನ್ನಾಗಾಗಲಿ, ಇದೆಲ್ಲ ಜಾಸ್ತಿ ಆಗಲಿ ದುಡ್ಡು ಅಂತ ಹೇಳ್ಬಿಟ್ಟು ಆ ಥರ ವಿಶ್ ಮಾಡಿದ್ರು. ಅದರಲ್ಲಿ ನನಗೂ ಕೂಡ 2,000 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಅದು ನನ್ನ ಹತ್ರ ಈಗಲೂ ಇದೆ. ಅವ್ರ ಹತ್ರನೇ ಸೈನ್ ಹಾಕ್ಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀವಿ. ಐ ಸ್ಟಿಲ್ ಹ್ಯಾವ್ ದಟ್. ಸಚ್ ಅ ಬ್ಯೂಟಿಫುಲ್ ಮೆಮೊರಿ ಅದು. ಇದೇ ಥರ ಸೀರಿಯಲ್ಗೆ ಇನ್ನೂ ಬೇರೆ ಕಾಂಪ್ಲಿಮೆಂಟ್ಸ್ ಅಥವಾ ಯಾರಾದರೂ ಬೇರೆ ಇಂಡಸ್ಟ್ರಿ ಇಷ್ಟಪಟ್ಟಿದ್ದುಂಟ ಅಥವಾ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್? ತುಂಬ ಜನ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಐ ಥಿಂಕ್ ದಿಸ್ ಇಸ್ ಮೈ ಬೆಸ್ಟ್ ಮೂಮೆಂಟ್. ದಿಸ್ ರಿಮೈನ್ಸ್ ಆಸ್ ಮೈ ಬೆಸ್ಟ್ ಆಲ್ವೇಸ್. ಈಗ ಸೀರಿಯಲ್ ಮಾಡ್ತಿದ್ರಿ, ಫೇಮ್ ಎಲ್ಲ ಸಿಗ್ತಿತ್ತು. ಅಫ್ಕೋರ್ಸ್ ಈಗ ಹೊರಗಡೆ ಯಾರಾದರೂ ಸೀರಿಯಲ್ ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆ ಅಥವಾ ತಂದೆ ತಾಯಿಗಳು ಕಳಿಸ್ಕೊಡ್ಬೇಕಂದ್ರೂ ಕೂಡ ಇಲ್ಲಿ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅದು ಎಷ್ಟು ಕೊಡ್ತಾರೆ ಏನು ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಕನ್ಫ್ಯೂಷನ್ ಅಂತ ಅನ್ನೋಕ್ಕಿಂತ ಒಂದು ಕ್ಲಾರಿಟಿ. ಈಗ ನೀವೆಲ್ಲ ಶುರು ಮಾಡಿದಾಗ ಫಸ್ಟ್ ಸೀರಿಯಲ್ಗೆ ಪೇಮೆಂಟ್ ತೊಗೊಂಡಿದ್ದು ಜ್ಞಾಪಕ ಇದೆಯಾ? ಪೇಮೆಂಟ್ ರಿಸೀವ್ ಮಾಡೋದೇ ಒಂದು ಪ್ರೈಡ್ ಅಲ್ಲ ಅವಾಗ. ಅಂದರೆ ನಾವು ಕೂಡ ತೊಗೋತಾ ಇದ್ದೀವಿ ಏನೋ ಕೆಲಸ ಮಾಡೋದಕ್ಕೆ, ಅಂದರೆ ವಾವ್ ನಾವು ದುಡಿಯಂಗಾದ್ವಿ ಅಂತ ಅಲ್ಲಿ ಇರತ್ತ. ಸೊ ನಾನು ಅವಾಗ ಒಂಥರ ಚೈಲ್ಡ್ ಆರ್ಟಿಸ್ಟೇ ಅಂತಲೇ ಅಂದ್ಕೊಳ್ಳಿ. ಐ ಕೇಮ್ ಟು ಇಂಡಸ್ಟ್ರಿ ಅರೌಂಡ್ 16 years ಏನೋ, ನಂಗೆ 16 ವರ್ಷ. ಫಸ್ಟ್ ಟೈಮ್ ಬಂದಾಗ ನಮಗೆ ಅಂದರೆ ನಾನು ವರ್ಕ್ ಮಾಡ್ತಿದ್ದೆ ರವಿಗರ್ನಿ ಬ್ಯಾನರ್ಸಲ್ಲಿ, ಆ ಟೀಮಲ್ಲಿ 1,000 ರೂಪಾಯಿ ಚೆಕ್ ಫಸ್ಟು ನಂದು. 1,000? ಹೌದು, 1,000 ಚೆಕ್ಕು ಫಾರ್ ಸಮ್ ಮಂತ್ಸ್. ಅದಾದಮೇಲೆ 2,000 ರೂಪಾಯಿಗೆ ಹೈಕ್ ಆಯಿತು. ಸೊ ಎಂಟೈರ್ ಸೀರಿಯಲ್ ಮುಗಿಯೋಷ್ಟರೊಳಗೆ ನನಗೆ 2,000 ರೂಪಾಯಿ ಚೆಕ್ಕು. ಅದು ಎಷ್ಟು ದಿನ ಡೇಟ್ಸು, ಒಂದು 15 ದಿನ 20 ದಿನ ಡೇಟ್ಸ್ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ದುಡ್ಡು ಬಂದಿರೋದು. ಕಾಸ್ಟ್ಯೂಮ್ಸ್ಗೆಲ್ಲ ಸ್ಪೆಂಡ್ ಮಾಡಿದ್ರು ನನ್ನ ದುಡ್ಡೆಲ್ಲ ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದು. ಆವಾಗ ನನ್ನ ಅಕೌಂಟ್ ಕೂಡ ಇರಲಿಲ್ಲ, ನಮ್ಮಮ್ಮನ ಅಕೌಂಟಿಗೆ ದುಡ್ಡು ಹಾಕಿಸ್ತಾ ಇದ್ವಿ. ಇಟ್ ವಾಸ್ ಆಲ್ ಫನ್. ಅಂದರೆ ಫಸ್ಟು ಪೇಮೆಂಟ್ ಅಂತಾರೆ ಗೊತ್ತಾ, ಆ ಫಸ್ಟ್ ಪೇಮೆಂಟು ಆಲ್ವೇಸ್ ಪ್ರೀಷಿಯಸ್. ನಮ್ಮಮ್ಮ ಇನ್ನೂ 1,000 ರೂಪಾಯಿ ತೆಗೆದಿಟ್ಟಿರ್ಬೇಕು ಅನ್ಸುತ್ತೆ. ಅಂದರೆ ಇದೆಲ್ಲ ಮೆಮೊರಿ ಕಲೆಕ್ಟ್ ಮಾಡೋದಕ್ಕೆ. ಮತ್ತೆ ಈಗ ನಾಗಿಣಿ ಅಂತ ಸೀರಿಯಲ್ ಮಾಡಿದ್ಮೇಲೆ ಅದು ಅಫ್ಕೋರ್ಸ್ ಒಳ್ಳೆ ಸಕ್ಸಸ್ ಪೀಕಲ್ಲಿದ್ದಾಗೆಲ್ಲ ಈಗ ನಿಮಗೆ ಆಗಲಿ ಅಥವಾ ಜನರಲ್ ಆಗಿ ಸೀರಿಯಲ್ ಇಂಡಸ್ಟ್ರಿಲಿ ಒಂದು ಹೀರೋಯಿನ್ಗೆ ಎಷ್ಟು ಸಿಗ್ಬೋದು ಪೀಕ್ ಅಂದರೆ? ಇಫ್ ಯು ಕಂಫರ್ಟಬಲ್ ನಿಮ್ದು ಹೇಳ್ಬೋದು, ಇಲ್ಲ ಅಂದರೆ ಜನರಲ್ ಆಗಿ ಎಷ್ಟು ಸಿಗ್ಬೋದು? ಅಂದರೆ ನಾವೇನು ತುಂಬ ತೊಗೊಂಡಿದ್ದೀವಿ ಅಂತಲ್ಲ, ಬಟ್ ಎಸ್ ನಾನು ಅಷ್ಟರೊಳಗೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದೆ, ಸಿನಿಮಾ ಮಾಡ್ತಾ ಇದ್ದೆ, ಒಂದು ಜರ್ನಿ ಆಗಿತ್ತು. ಸೊ ಐ ಗಾಟ್ ಪೇಡ್ ವೆರಿ ವೆಲ್. ಐ ಥಿಂಕ್ ಆ ಟೈಮಲ್ಲಿ ಯಾರಿಗೂ ಅಷ್ಟು ಪೇಮೆಂಟೇ ಕೊಡ್ತಾ ಇರಲಿಲ್ಲ ಅನ್ಕೋತೀನಿ. ಸೊ ನನಗೆ ಫಸ್ಟು ಐ ಥಿಂಕ್ 7,000 ಏನೋ ಪರ್ ಡೇ ಏನೋ ಆ ಥರ ಮಾತಾಡಿದ್ದು. ಅದಾದಮೇಲೆ ನಾನು ಮತ್ತು ನಮ್ಮ ಟೀಮ್ ಅವ್ರು ಸೇರಿಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಟರ್ಮ್ಸಲ್ಲಿ ಮಾತಾಡಿಕೊಂಡು, ಬಿಕಾಸ್ ಲಾಂಗ್ ಜರ್ನಿ ಹೋಗಬೇಕಾಗಿತ್ತು ನಾಗಿಣಿ. ಅದಕ್ಕಿಂತ ಮುಂಚೆ ನಾನು ಮಧ್ಯದಲ್ಲಿ ಬಿಡೋ ಥರ ಇತ್ತು. ಎಲ್ಲವನ್ನು ನೋಡಿಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಮಾಡ್ಕೊಂಡ್ವಿ. ಬಟ್ ಫಸ್ಟ್ ನಾವು ಮಾತಾಡ್ಕೊಂಡಿದ್ದು ಪ್ರಕಾರ ಒಂದು 7,000 ರೂಪಾಯಿ ಅಂತ. ಬಟ್ 1 ವರ್ಷ ಆದ ನಂತರ ಹೈಕ್ ಆಯಿತು. ಆಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಮಾತಾಡ್ಕೊಂಡಿರೋ ರೀತಿಯಲ್ಲೂ ಕೂಡ ನಡೀತು. ಬಟ್ ಫುಲ್ ಬಟ್ ಬೈ ದ ಎಂಡ್ ಆಫ್ ದಿ ಸೀರಿಯಲ್ ಮುಗಿಯೋಷ್ಟರೊಳಗೆ ಐ ವಾಸ್ ವೆರಿ ಒಂಥರ ಹೈ ಪೇಯ್ಡ್ ಆರ್ಟಿಸ್ಟ್ ಅಂತ. ಅಂದರೆ ಐ ಥಿಂಕ್ ಕನ್ನಡ ಸಿನಿಮಾ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ನಂದೇ ಇತ್ತು. ಆ್ಯಂಡ್ ಈವನ್ ಫಸ್ಟು ನಾನು ಹೇಳಿದ್ನಲ್ಲ 7,000 ಕೂಡ ಅದೇ ಹೈಯೆಸ್ಟ್ ಹೀರೋಯಿನ್ಗೆ. ಅವಾಗೆಲ್ಲ ಫಸ್ಟ್ ಆ್ಯಕ್ಚುಲಿ ಹೊಸಬ್ರನ್ನ ಕರ್ಕೊಂಡ್ಬರ್ತಾಯಿದ್ರು ಅಂತ ಇತ್ತು, ತುಂಬ ಕಡಿಮೆ ಕೊಡ್ತಾಯಿದ್ರು ಅಂತ ಇತ್ತು. ಬಟ್ ಅವರು ಸಿನಿಮಾ ಒಂದು ಪ್ರತಿಭೆನೇ ಬೇಕು, ಆ್ಯಂಡ್ ಸಿನಿಮಾದಲ್ಲಿ ಕಾಣಿಸೋ ರೀತಿ ಇರೋರೇ ಬೇಕು ಅಂತ ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಇದ್ದಿದ್ದರಿಂದ ಒಂದು ಲೆಕ್ಕದಲ್ಲಿ ಅವರು ನಾನು ಒಂದಷ್ಟು ಪೇಮೆಂಟ್ ಹೇಳಿದಾಗ ಒಂದು ಸ್ವಲ್ಪ ಅವರು ಏನು ಹೇಳ್ತಾರೆ, ಅಲ್ಲ ಅವಾಗೆಲ್ಲ ತುಂಬ ದೊಡ್ಡ ಅಮೌಂಟ್ ಅದು. ಹೌದೌದು, ತುಂಬಾನೇ ಹೇಳ್ತಾ ಇದ್ದೀನಲ್ಲ, 5,000 ಆ್ಯಕ್ಚುಲಿ ಯಾರಿಗೂ ಪೇ ಮಾಡ್ತಾ ಇರಲಿಲ್ಲ.
ದೇ ಸ್ಟಾರ್ಟೆಡ್ ಪೇ ಮೀ 7,000 ಬಿಕಾಸ್ ನನಗೂ ಅವಾಗ ಈಗ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಬರಬೇಕು ಸಿನಿಮಾ ಎಲ್ಲ ಮಾಡ್ತಾ ಇರೋದ್ನಲ್ಲ ಅಂತ ಅಂದರೆ ನನಗೂ ಕೂಡ ಅದೇನೋ ಒಂದು ಯೂಸ್ ಆಗಬೇಕಾಗಿತ್ತು. ಆಮೇಲೆ ನಾವು ಕೂಡ ಅಮ್ಮ ನಾನು ಇಬ್ಬರೇ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅಮ್ಮ ಮೋಸ್ಟ್ ಆಫ್ ದ ಟೈಮ್ ನನ್ನ ಜೊತೆನೇ ಇರ್ತಾರೆ. ಅದು ಬಿಟ್ಟರೆ ಲೈಕ್ ಹಿಂಗೆ ಅಂತಂದರೆ ನಂದು ಅನ್ನೋದು ಒಂದು ನನ್ನ ಅರ್ನಿಂಗ್ಸ್ ಬೇಕಾಗತ್ತೆ. ಸೊ ನಾನು ದುಡ್ದು ನನ್ನ ಒಂದು ಇದರಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಲೋಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಅಷ್ಟೇ ರೆಮ್ಯುನರೇಷನ್ ತೊಗೊಳ್ಬೇಕಾಯ್ತು. ಹ್ಯೂಜೋ ಕಡಿಮೆನೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಮಗೆ ಏನು ಆ ಟೈಮ್ ಬೀಯಿಂಗಿಗೆ ನಮ್ಗೆ ಏನೇನು ಇರುತ್ತೆ, ಕಮಿಟ್ಮೆಂಟ್ಸ್ ಆಗಿರ್ಬೋದು ಅಥವಾ ನಮಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಕೇಳಲೇಬೇಕಾಗತ್ತೆ. ಐ ಥಿಂಕ್ ಅದು ಟ್ಯಾಲಿ ಆಗ್ತಾ ಇತ್ತು, ಅವಾಗ ನೀಟಾಗಿ ಬ್ಯಾಲೆನ್ಸ್ ಆಗ್ತಾ ಇತ್ತು. ಮತ್ತು ಈಗ ಸೀರಿಯಲ್ ಅಷ್ಟು ಸಕ್ಸಸ್ ಆಯಿತು, ಅಷ್ಟು ಫೇಮ್ ಎಲ್ಲ ಬಂತು, ಮತ್ತು ಯಾಕೆ ಫಿಲಿಮ್ ಕಡೆ ನೀವು ಯಾಕೆ ಫೋಕಸ್ ಮಾಡಲಿಲ್ಲ? ಇದು ಎಷ್ಟೊಂದು ಚೆನ್ನಾಗಿ ಕೇಳಿರೋದು ನನಗೆ ಉಂಟು. ಸಿನಿಮಾ ಕಡೆ ಯಾಕೆ ಫೋಕಸ್ ಮಾಡ್ತಾ ಇರಲಿಲ್ಲ ಅಂತಂದರೆ ಮಧ್ಯದಲ್ಲಿ ಮಾಡಿದೆ, ಇಲ್ಲ ಅಂತಿಲ್ಲ. ಸೊ ಕೃಷ್ಣ ರುಕ್ಮಿಣಿ ಆದಮೇಲೆ 1.5 ವರ್ಷ ಮಧ್ಯದಲ್ಲಿ ಸಿನಿಮಾಗಳನ್ನ ಮಾಡಿದೆ. ನನಗೆ ಅವಾಗ ಒಂದು ಥಾಟ್ ಮತ್ತು ಒಂದಷ್ಟು ಜನ ನನಗೆ ಸಜೆಸ್ಟ್ ಮಾಡಿದ್ದು ಉಂಟು, ಸೀರಿಯಲ್ ಯಾವಾಗ ಬೇಕಾದರೂ ಬರ್ಬೋದು. ಸೊ ಸಿನಿಮಾ ಅಂತ ಬಂದರೆ ಒಂದಷ್ಟು ಟೈಮ್ ಮತ್ತು ಏಜ್ ಅಂತ ಇರುತ್ತೆ, ಅಷ್ಟರೊಳಗೆ ಒಂದಷ್ಟು ಸಿನಿಮಾಗಳು ಮಾಡಿ ಚೆನ್ನಾಗಾಯಿತು ಅಂತ ಅಂದರೆ ಓಕೆ, ಅದಾದಮೇಲೆ ಹಿಂಗಿದ್ರು ಸೀರಿಯಲ್ ಇದ್ದೇ ಇರುತ್ತಲ್ಲ ಅಂತ ಒಂದಷ್ಟು ಜನ ಹೇಳಿದ್ದು ಉಂಟು. ನಾನು ಅದಕ್ಕೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದೆ, ಆಯಿತು, ಒಂದಷ್ಟು ಬಂತು, ಬರಲಿಲ್ಲ. ಆಮೇಲೆ ತುಂಬ ಟೈಮ್ಗಳು ತೊಗೊಳ್ತಾ ಇತ್ತು. ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಅಂದರೆ ಈವನ್ ಪೇಮೆಂಟ್ಸ್ ಅಂತ ಬಂದಾಗಲೂ ಕೂಡ ಅಷ್ಟೊಂದೇನು ದೊಡ್ಡ ಇದಿರ್ತಾ ಇರಲಿಲ್ಲ. ಬಟ್ ಪ್ರಯತ್ನ ನಮ್ಮ ಪಾಡಿಗೆ ನಾವು ಮಾಡ್ತಾಯಿದ್ವಿ, ದುಡ್ಡಿಗೆ ಅಂತಲೇ ಮಾಡ್ತಾ ಇರಲಿಲ್ಲ ಅವಾಗ. ಬಟ್ ಕೆಲಸ ಮಾಡಬೇಕು, ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅದಾದಮೇಲೆ ಸೀರಿಯಲ್ ಈ ಥರ ಆಪರ್ಚುನಿಟಿ ಬಂತು. ಸರಿ, ಇದು ಒಂದು ಡಿಫ್ರೆಂಟ್ ಆಗಿರೋವಂಥ ಕ್ಯಾರೆಕ್ಟರು, ನಾರ್ಮಲ್ ರೆಗ್ಯುಲರ್ ಸಬ್ಜೆಕ್ಟ್ ಅಲ್ಲ, ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ಟೆಲಿವಿಷನ್ ಅಂತ ಬಂದಾಗ ಜಾಸ್ತಿ ಬೇಗ ಹತ್ತಿರ ಆಗ್ತೀವಿ ಜನಕ್ಕೆ ಅನ್ನೋ ಒಂದು ಕಾರಣ ನನಗೆ ಮತ್ತೆ ಸೀರಿಯಲ್ ಕರ್ಕೊಂಡು ಬಂತು. ಅದಾದಮೇಲೆ ನಾನು ಯಾವಾಗಲೂ ಒಂದು ಬಿಲೀವ್ ಮಾಡೋದು ಹೇಗೆ ಅಂದರೆ, ಒಂದನ್ನು ಕೆಲಸನ ನೀಟಾಗಿ ಮಾಡಬೇಕು. ಎರಡೆರಡು ಕೆಲಸ ಮಾಡೋಕ್ಕೆ ಹೋದಾಗ ಇಲ್ಲ ಅರ್ಧ ಇದಕ್ಕೆ ಜಸ್ಟಿಸ್ ಕೊಡಲ್ಲ, ಇಲ್ಲ ಇದಕ್ಕೆ ಕೊಡಲ್ಲ, ಎರಡೂ ಕೂಡ ಮಧ್ಯದಲ್ಲಿ ನಿಂತ್ಬಿಡತ್ತೆ. ಸೊ ಒಂದನ್ನ ಯಾವುದಾದ್ರು ನೀಟಾಗಿ ಫೋಕಸ್ ಮಾಡೋಣ. ಸೊ ಸೀರಿಯಲ್ ಮಾಡ್ತಾ ಇದ್ದೀನ, ಓಕೆ, ಒಂದು 2 ವರ್ಷನೇ ಮಾಡೋಣ ಸಾಕು. 2 ವರ್ಷ ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಬೇಕಾದ್ರೆ ಅದನ್ನು ಡ್ರಾಪ್ ಮಾಡಿ ದೆನ್ ಸಿನಿಮಾಗೆ ಹೋಗೋಣ. ಓಕೆ, ಇಲ್ಲಿ ಇವ್ರಿಗೆ 10-15 ದಿನ ಟೈಮ್ ಬೇಕಾಗಿರುತ್ತೆ, ಇವ್ರಿಗೆ ಒಂದು 20 ದಿನ ಟೈಮ್ ಬೇಕು ಅಂತಂದರೆ ಇವ್ರು ವೆಯ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಡೈಲಿ ಇವ್ರದ್ದು ಶೋ ಆಗಿರೋದ್ರಿಂದ ಇವ್ರು ನನಗೋಸ್ಕರ ವೆಯ್ಟ್ ಮಾಡಿಕೊಂಡು ಎಂಟೈರ್ ಟೀಮ್ ಕಾಯ್ತಾ ಕೂರೋಕ್ಕಾಗಲ್ಲ. ಇನ್ನೊಂದು ಅವ್ರ ಹತ್ರ ಹೋದಾಗ ಇಲ್ಲಿ ಸಿನಿಮಾ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಯಿತು. ಆ್ಯಂಡ್ ಎಷ್ಟೊಂದು ಆಪರ್ಚುನಿಟೀಸ್ ಕೂಡ ಬಂತು ಆ ಟೈಮಲ್ಲಿ. ಬಂದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಆ್ಯಸ್ ಐ ಟೋಲ್ಡ್ ಯು, ನನಗೆ ತುಂಬ ರಾಂಗ್ ಕಮಿಟ್ಮೆಂಟ್ ಕೊಡೋಕೆ ಇಷ್ಟ ಇಲ್ಲ ನನಗೆ. ಅಂದರೆ ವರ್ಕ್ ಕಲ್ಚರ್ ಬೇಸಿಕಲಿ ಸಿನಿಮಾ ಚೆನ್ನಾಗಿ ಅನ್ಸುತ್ತಾ, ಸೀರಿಯಲ್ ಚೆನ್ನಾಗಿ ಅನ್ಸುತ್ತಾ? ಐ ಹ್ಯಾವ್ ಅ ಡೆಫಿನೇಷನ್ ಫಾರ್ ದಿಸ್. ನನಗೆ ಎರಡೂ ತುಂಬ ಖುಷಿ ಕೊಡುತ್ತೆ. ಡಿಪ್ಲೊಮ್ಯಾಟಿಕ್ ಅಲ್ಲ ಇದು. ಐಲ್ ಟೆಲ್ ಯು ವೈ. ಸೀರಿಯಲ್ ಇಸ್ ಲೈಕ್ ನನ್ನ ಸ್ಕೂಲ್ ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಅಂತ ಬಂದರೆ ಒಂಥರ ಕಾಲೇಜ್. ನಿಮ್ಗೆ ಗೊತ್ತಿರೋದು, ಸ್ಕೂಲ್ ಅಂತ ಬಂತು ಅಂದರೆ ಒಂಥರ ಡಿಸಿಪ್ಲಿನ್ಡ್ ಆಗಿ, ಬಟ್ ದಟ್ಸ್ ಫನ್ ಆ್ಯಂಡ್ ಮೆಮೊರಬಲ್ ಥರ ಆಗುತ್ತೆ. ಕಾಲೇಜ್ ಅಂತ ಬಂದರೆ ಫುಲ್ ಕಲರ್ಫುಲ್ ಲೈಫು, ಫುಲ್ ಮಜಾ ಮಾಡಿಕೊಂಡು ಮಸ್ತಿ ಮಾಡಿಕೊಂಡು, ಟೈಮ್ ಅಷ್ಟೊಂದೇನು ಏನೋ ಸ್ಟ್ರಿಕ್ಟ್ ಆಗಿರಲ್ಲ, ಆಲ್ ಆಫ್ ಇಟ್. ಸೊ ಎರಡರಿಂದ ನಾನು ಕಲ್ತಿರೋವಂಥದ್ದು ತುಂಬ ಇದೆ. ಬಟ್ ಇಫ್ ಯು ಆಸ್ ಮೀ ಯಾವ್ದು ತುಂಬ ಮಜಾ ಕೊಡುತ್ತೆ ಅಂದರೆ ಆ್ಯಕ್ಚುಲಿ ಸಿನಿಮಾ. ಸೀರಿಯಲ್ ಒಂಥರ ತುಂಬ ಕಲಿಯೋದಕ್ಕೆ ನಮಗೆ ಇನ್ಸ್ಪೈರ್ ಮಾಡಿದಂತಹ ಪ್ಲ್ಯಾಟ್ಫಾರ್ಮ್. ವಿತೌಟ್ ಸೀರಿಯಲ್ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಹ್ಯಾವ್ ಡನ್ ಸಮಥಿಂಗ್. ಸಿನಿಮಾಗೆ ಡೈರೆಕ್ಟಾಗಿ ಬಂದಿದ್ದರೆ ಐ ಡೋಂಟ್ ಥಿಂಕ್ ಸೊ ಇಷ್ಟೊಂದು ಕಾನ್ಫಿಡೆನ್ಸ್, ಇಷ್ಟೊಂದು ಆ್ಯಕ್ಟಿಂಗ್ ಆಗಿರ್ಬೋದು, ಈ ಥರ ಒಂದು ಬೋಲ್ಡಾಗಿ ನಾವು ಕಾಣಿಸ್ಕೊಳ್ಳೋದಕ್ಕೂ ಅವಕಾಶ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಫನ್ ಪಾರ್ಟಲ್ಲಿ ಎಸ್ ಸಿನಿಮಾ. ಆಮೇಲೆ 5 ವರ್ಷ ಕಂಪ್ಲೀಟ್ ಮಾಡ್ತೀವಿ, 5 ಸೀರಿಯಲ್ 5 ಇಯರ್ಸ್. ದೆನ್ ಸ್ಟ್ರೈಟ್ ಅವೇ ಬಿಗ್ ಬಾಸ್ಗೆ ಹೋಗ್ತೀರಾ? ಬಿಗ್ ಬಾಸ್ ಅಲ್ಲಿ ನ್ಯೂಸ್ ಆಗೋದು ಏನ್ರಿಂದ ಅಂದ್ರೆ ಮೇನ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ಓಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ನೀಟಾಗಿ ಪ್ರೆಸೆಂಟಬಲ್ ಆಗಿರ್ತಿದ್ರಿ, ಮತ್ತೆ ರಾತ್ರಿ ಮಲ್ಗೋ ಮುಂಚೆನೂ ಅಷ್ಟೇ, ಡೇ ಟೈಮಲ್ಲೂ ಅಷ್ಟೇ. ಹೆಂಗಿದ್ದು ಅಂದ್ರೆ ಈ ಡ್ರೆಸ್ಸಿಂಗ್ ಸೆನ್ಸ್ ಇದೆಲ್ಲ ನಿಮ್ದು? ಆಕ್ಚುಲಿ ಹಂಗೆ ಕಾಣಿಸ್ಕೋತಿದ್ದೆ ಅನ್ಸುತ್ತೆ, ಬಟ್ ದಟ್ ಇಸ್ ಹೌ ಐ ಆಮ್. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತಾ ಇರಲಿಲ್ಲ ನಾನು, ಟು ಬಿ ಆನೆಸ್ಟ್. ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಇರ್ತಿದ್ದೆ, ಬಟ್ ನೋಡಿದವ್ರಿಗೆ ಎದ್ದ ತಕ್ಷಣ ರೆಡಿ ಆದಂಗಿದ್ದೀರಾ, ನಾನು ಓಡಾಡ್ತಾ ಇದ್ದಿದ್ದು ರೀತಿನೇ ಹಂಗೆ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಐ ಲೈಕ್ ಟು ಬಿ ಲೈಕ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಆ್ಯಂಡ್ ಈವನ್ ಡ್ರೆಸ್ಸು ಅಷ್ಟೇ, ಹಿಂಗೆ ಇರಬಾರ್ದು, ನನಗೆ ನೀಟಾಗಿ ಹಿಂಗಿರಬೇಕು. ಆ್ಯಂಡ್ ಏನಾದರೂ ಕೈಗೆ ಹಾಕೊಂಡಿದ್ರೆ ಅದು ಆ ಕಡೆ ತಿರುಗಿರಬಾರ್ದು, ನೀಟಾಗಿ ಹಿಂಗಿರಬೇಕು. ಸೊ ಅದೊಂಥರ ನಾರ್ಮಲಾಗಿ ಏನೇ ನೋಡ್ತಾ ಇದ್ರು ಕಾನ್ಷಿಯಸ್ ಆಗಿರ್ತೀನಿ ನಾನು ಯಾವಾಗಲೂ.
ಬೆಳಗ್ಗೆ ಎದ್ದು ರೆಡಿ ಆಗಬೇಕು ಅಂತ ಬಂದಾಗ ನಾನು ಹೋಗಿರೋ ಪ್ಲ್ಯಾಟ್ಫಾರ್ಮ್ ಇಂಥದ್ದು, ನಮ್ಮನ್ನು ಎಷ್ಟೋ ಸಾವಿರ ಜನ ನೋಡ್ತಾ ಇರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಈಗ ತುಂಬ ಓವರ್ ಮೇಕಪ್ ಡೈಲಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ನೀವು ನಾರ್ಮಲಾಗಿ ಮನೇಲಿ ಇಷ್ಟೊಂದೆಲ್ಲ ಇರದೇ ಇರ್ಬೋದು, ಅಂದರೆ ಏನು ಹೇಳ್ತಾರೆ, ದಿನ ಒಂದೊಂದು ಬಟ್ಟೆ ಹಾಕ್ಕೊಳ್ದೇ ಇರಬಹುದು. ಆದರೆ ನೀವು ಏನೋ ಒಂದು ಬಟ್ಟೆ ಹಾಕ್ಕೊಳ್ತೀರಾ, ಬಟ್ ನೀಟಾಗಿರ್ತೀರಾ, ಹೆಂಗೆಂಗೋ ಕೂತ್ಕೊಂಡಿರ್ತೀರಾ. ಹೌದು, ಇಲ್ಲಿ ನಾವು ಯಾವುದೋ ಒಂದು ಶೋ ಅಂತ ಬಂದಾಗ ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್. ಸೊ ನಾನು ಸ್ವಲ್ಪ ಇದನ್ನೆಲ್ಲ ಯೋಚನೆ ಮಾಡಿದೆ. ಹೌದೌದು. ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ಒಂದು 4-5 ದಿನ ಆ ಥರ ತಲೆಗೆ ಹೋದರೆ ಸಾಕು, ವಿತೌಟ್ ಮೈ ನಾಲೆಡ್ಜ್ ಹಾಗೆ ನನಗೆ ಗೊತ್ತಿಲ್ಲದೆ ಹಾಗೆ ಕಾಣಿಸೋಕೆ ಶುರುವಾಗ್ತೀನಿ ನಾನು. ಸೊ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಸೀಸನಲ್ಲಿ 100 ಡೇಸ್ ನಾವು ಇದ್ವಿ, 100+ ಡೇಸ್ ಅಲ್ಲೂ ಕೂಡ. ಹೋಗಿದ್ದ ದಿನದಿಂದ ಲಾಸ್ಟ್ ಡೇ ತನಕ ನನಗೆ ಎಷ್ಟು ಬಟ್ಟೆ ಬೇಕು ಅನ್ನೋದೆಲ್ಲ ಪ್ರಿಪೇರ್ ಆಗಿದ್ದೆ. ಒಂದಷ್ಟು ಮೇಕಪ್ ಐಟಮ್ಸ್ ಆಗಿರ್ಬೋದು, ಒಂದಷ್ಟು ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲನೂ ತೆಗೆದಿಟ್ಟಿದ್ದೆ, ಮನೇಲೂ ಪ್ರಿಪೇರ್ ಮಾಡಿಟ್ಟಿದ್ದೆ, ಸೊ ದಟ್ ಅವರು ಕಳ್ಸೋದಕ್ಕೆ ಈಸಿ ಆಗಲಿ ಅಂತ. ನಾವು ಅಲ್ಲಿ ಶೋ ಅಲ್ಲಿ ಇರಬೇಕಾದ್ರೆ ನೋಡ್ಕೊಳ್ತಾ ಇದ್ವಿ, ಟಾಸ್ಕ್ ಅಂತ ಬಂದಾಗ ನಮ್ಗೆ ಯಾವ ಥರ ಟೈರ್ ಹಾಕ್ಕೊಂಡು ಆಟಾಡಬೇಕಾಗತ್ತೆ, ಈಸಿಯಾಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು, ಅಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಆ್ಯಂಡ್ ಪ್ರತಿದಿನ ಜನ ನೋಡೋರು ಅಂದರೆ ನೀಟಾಗಿ ಕಾಣಿಸ್ತಾರಪ್ಪ ಅಂತ ಹೇಳ್ಬೇಕಷ್ಟೇ. ಫ್ಯಾನ್ಸಿಯಾಗಿ ಕಾಣಿಸ್ತಾರೆ, ಡಿಫ್ರೆಂಟಾಗಿ ಕಾಣಿಸ್ತಾರೆ ಅನ್ನೋದಕ್ಕಿಂತ ನೀಟಾಗಿ ಕಾಣಿಸ್ತಾರೆ, ನೋಡ್ಬೋದು ಶೋನ. ಈ ಚಾನಲ್ ಆನ್ ಮಾಡಿದ ತಕ್ಷಣ ಓಕೆ ನೋಡ್ಬೋದು ಅನ್ನೋ ಥರ ಇರಬೇಕು. ಸೊ ಅದ್ರಲ್ಲಿ ಅಟ್ಲೀಸ್ಟ್ ನಾನು ಎಷ್ಟಾಗುತ್ತೆ ನನ್ನ ಕಡೆಯಿಂದ ಮಾಡಬಹುದು ಅಂತ ಆ ಥರ ರೆಡಿ ಆಗ್ತಾ ಇದ್ದೆ. ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈಗ ನಾವೇನೇ ರೆಡಿ ಆಗಿದ್ರು ಮಾಮೂಲಿ ಸಿಂಪಲ್ ಒಂದು ಡ್ರೆಸ್ ಹಾಕ್ಕೊಂಡು ನೀಟಾಗಿ, ಮಾಮೂಲಿ ಈಗಲೂ ಮಾಡ್ತೀನಿ ಮನೇಲಿ, ಹೇರ್ ನೀಟಾಗಿ ಕೂಮ್ ಮಾಡಿಕೊಂಡು ಇದು ಮಾಡೋದು. ಆ್ಯಂಡ್ ಏನಾದ್ರು ಕ್ಲೆನ್ಸರ್ ಏನಾದರೂ ಮುಖಕ್ಕೆ ಹಾಕೊಳ್ಳೋದು, ಆ್ಯಂಡ್ ಮುಖ ತೊಳೆದೇ ಮಾಡ್ಕೊಳ್ಳೋದು ನಾನು ಡೈಲಿ. ಅದೊಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಮೇಕಪ್ ಅಲ್ಲ ಅಥವಾ ಗ್ಲಾಮರ್ ಪಾರ್ಟ್ ಅಲ್ಲ, ಅದು ನನಗೆ ಅದು ರಿಫ್ರೆಶಿಂಗ್. ಒಂಥರ ದಿನ ಕಂಪ್ಲೀಟ್ ಆಯಿತು, ಇವತ್ತೇನೋ ಒಂದು ಕೆಲಸ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಕೊಡಬೇಕು. ಅಲ್ಲಿಂದ ಒಂದು ಏನೋ ಟಯರ್ಡ್ನೆಸ್ ಕಡಿಮೆ ಆಗಬೇಕು ಅಂದಾಗ ಇದೆಲ್ಲ ಒಂದ್ಸರಿ ಶವರ್ ತೊಗೊಂಡು ಮಲ್ಕೊಳ್ಳೋದು. ಸೊ ಇದೆಲ್ಲ ಕಾಮನ್ ಆಗಿ ನಾನು ಮಾಡೋದೇನೆ ಅಲ್ಲೂ ಇರ್ತದೆ. ಸೊ ದಟ್ಸ್ ಹೌ ಐ ಲುಕ್. ಆ್ಯಂಡ್ ಜನರಿಗೂ ಅದು ಕೂಡ ಇಷ್ಟ ಆಯಿತು. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಹೆಣ್ಮಕ್ಳಿಗೆ ನಿಮ್ಮ ಥರ ನೀಟಾಗಿ ಒಳ್ಳೆ ಸ್ಕಿನ್ ಇಟ್ಕೊಬೇಕು, ಹೇರ್ ಚೆನ್ನಾಗಿರಬೇಕು ಅಂದರೆ ಏನಾದರೂ ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ? ನನಗೆ ತುಂಬ ಇದೆ ಟಿಪ್ಸು, ಯಾಕೆಂದರೆ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಅದ್ರಲ್ಲಿ ಯಾವ್ದು ನನಗೆ ವರ್ಕ್ ಆಗುತ್ತೆ ಅದನ್ನು ನಾನು ಫಾಲೋ ಮಾಡ್ತೀನಿ. ವರ್ಕ್ ಆಗಿರೋದು 3-4 ರೀಸೆಂಟ್ ಡೇಸಲ್ಲಿ ನಾನು ಆ್ಯಕ್ಚುಲಿ ಒಂದು 1.5 ಇಯರ್ ಮುಂಚೆ, 1.5 ಇಯರ್ ಅಲ್ಲ, ಒಂದು ಇಯರ್ ಮುಂಚೆ ನಾನು ಸ್ವಲ್ಪ ಗುಂಡ ಆಗಿದ್ದೆ. ನಾನು ತುಂಬ ಮೂಡಿ, ಒಂದೊಂದ್ಸರಿ ಚೆನ್ನಾಗಿ ತಿಂತೀನಿ, ಒಂದೊಂದ್ಸರಿ ತಿನ್ನೋದೇ ಇಲ್ಲ, ಒಂದೊಂದ್ಸರಿ ತುಂಬ ವರ್ಕೌಟ್ ಮಾಡ್ತೀನಿ, ಒಂದೊಂದ್ಸರಿ ಮಾಡೋದೇ ಇಲ್ಲ. ಆ ಥರ ನಾನು ಮನೆ ಫುಡ್ ತುಂಬ ಪ್ರಿಫರ್ ಮಾಡ್ತೀನಿ. ಆ ಥರ ನಾನು 1 ವರ್ಷದ ಮುಂಚೆ ಸ್ವಲ್ಪ ಚಬ್ಬಿ ಆಗಿದ್ದೆ. ಸೊ ನನಗೆ ಒಂಥರ ಕಾನ್ಷಿಯಸ್ ಆಗೋಯ್ತು, ನಾವು ಐ ವಾಂಟ್ ಟು ರೆಡ್ಯೂಸ್ ಥರ. ನಾನು ಅವಾಗೇನು ಮಾಡಿದೆ, ವರ್ಕೌಟ್ ಮಾಡೋಕ್ಕೆ ತುಂಬ ಟೈಮ್ ಸಿಗ್ತಾ ಇರಲಿಲ್ಲ. ನಾನು ಟ್ರಾವೆಲಿಂಗಲ್ಲಿ ಇರ್ತಾ ಇದ್ದೆ, ಅಥವಾ ಆನ್ ಟೈಮ್ ವರ್ಕೌಟ್ ಮಾಡೋಕ್ಕೆ ಇದೆಲ್ಲ ನನಗೆ ಟೈಮ್ ಸರಿ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಫುಡ್ ಇಸ್ ದ ಮೇನ್ ಥಿಂಗ್ ಅದಕ್ಕೆ. ಸೊ ಫುಡ್ಡನ್ನು ಕರೆಕ್ಟಾಗಿ ಒಂದು ಕಂಟ್ರೋಲ್ ಇಟ್ಕೊಂಡ್ರೆ ಒಂದು ಅರ್ಧ ಕೆಲಸ ನಿಮಗೆ ಫಿನಿಶ್. ಆಮೇಲೆ ಅದು ಮೋಟಿವೇಟ್ ಆಗ್ತಾ ಮುಕ್ಕಲೆ ಕಮ್ಮಿ ಆಗುತ್ತೆ. ಹೌದೌದು. ಬಟ್ ಫಸ್ಟ್ ಫುಡ್ ಕಂಟ್ರೋಲ್ ಮಾಡೋದೇ ಕಷ್ಟ ಅಲ್ಲ ಎಲ್ರು. ಸೊ ನಾನು ಏನು ಮಾಡಿದೆ, ಫಸ್ಟ್ ಡೇ ನಾನು ಏನೇನು ಬೇಕು ಒಂದಿನ ಫುಲ್ ಎಲ್ಲ ತಿನ್ಕೊಂಬಿಟ್ಟೆ, ಆಸೆ ಪಟ್ಟಿದ್ದೆಲ್ಲ, ಲೈಕ್ ಸ್ವೀಟ್ಸು ಅದು ಇದು ಏನೇನಿದೆಲ್ಲ ತಿನ್ಕೊಂಬಿಟ್ಟೆ. ಆಮೇಲೆ ಐ ಸ್ಟಾರ್ಟೆಡ್ ದಿಸ್ ಲಿಕ್ವಿಡ್ ಡಯಟ್. ಒಂದು ವೀಕ್ ಇದು ಟರ್ಮ್ ನಾನು ಮಾಡಿದ್ದಷ್ಟೇ, ಓಕೆನಾ. ಒಂಥರ ಮೋಟಿವೇಶನ್ ಆಗೋಕ್ಕೆ ಶುರುವಾಯಿತು ನನಗೆ, ಒಂಥರ ಒಳ್ಳೊಳ್ಳೆ ಥಾಟ್ಸ್ಗಳು ಬರೋಕ್ಕೆ ಶುರುವಾಯಿತು, ರಿಫ್ರೆಶಿಂಗ್ ಅಂತ ಅನ್ಸುತ್ತೆ. ಎಸ್, ಲಿಕ್ವಿಡ್ ಡಯಟ್ ಅಂತ ಬಂದಾಗ ಈ ಕ್ಯಾಲರೀಸ್ ನಾವು ಡೆಫಿಷಿಯೆಂಟ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಎಸ್ಪೆಷಲಿ ನಾನು ಬಾರ್ಲಿ ಗಂಜಿ ಅದನ್ನು ದಿನಕ್ಕೆ 2 ಟೈಮ್ ಕುಡಿತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ಪಪಾಯ, ನನ್ನ ಫೇವ್ರೆಟ್ ಪಪಾಯ. ಸೊ ಪಪಾಯ 2 ಕಪ್ಸ್, ಬೆಳಗ್ಗೆ ಒಂದು ಫಸ್ಟ್ ಬ್ರೇಕ್ಫಾಸ್ಟ್ಗೆ, ಸಂಜೆ 1 ಕಪ್ ಪಪಾಯನ ತಿಂತಾ ಇದ್ದೆ. ಸೊ ಟೈಮಿಂಗ್ಸ್ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ 11 o'clock ನನ್ನ ಬ್ರೇಕ್ಫಾಸ್ಟ್ ಆಗ್ತಾ ಇತ್ತು, ಆ್ಯಂಡ್ ಬೈ 5 o'clock 5:30 ನನ್ನ ಡಿನ್ನರ್ ಮುಗಿತಾ ಇತ್ತು. ಸೊ ಮಧ್ಯದಲ್ಲಿ ಏನು ಫಾಲೋಅಪ್ ಮಾಡ್ತಾ ಇದೆ ಅಂತಂದರೆ, ಐ ಥಿಂಕ್ ಈ ಒಂದು ಕಪ್ ಆ್ಯಪಲ್, ಏನಾದ್ರು ನಾನ್ ವೆಜ್ ತಿನ್ನೋ ದಿನ ಒಂದು ಚಿಕ್ಕ ಏನೋ ಇದು ಬರುತ್ತದೆ, ಎಗ್ನ ಕನ್ಸ್ಯೂಮ್ ಮಾಡ್ತಿದ್ದೆ. ಆ್ಯಂಡ್ ಆಮೇಲೆ 1 ಗ್ಲಾಸು ಲೆಮನ್ ಹನಿ ವಾಟರ್ ಬೈ ಒಂದು ಅರೌಂಡ್ 2:30 3 o'clockಗೆಲ್ಲ ಲೆಮನ್ ಹನಿ ವಾಟರ್ ಕನ್ಸ್ಯೂಮ್ ಮಾಡ್ತಿದ್ದೆ. ಸೊ ಬೆಳಿಗ್ಗೆ ಇದ್ರ ಪಪಾಯ ಜೊತೆಗೆ 1 ಗ್ಲಾಸ್ ಮಜ್ಜಿಗೆ.
ಅಲ್ಲ, ಲಿಕ್ವಿಡ್ ಐಟಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಿದ್ರು. ಅಂದರೆ ಕಂಪ್ಲೀಟ್ ಲಿಕ್ವಿಡ್ಗೆ ಇದು ಮಾಡಲಿಲ್ಲ, ಬಿಕಾಸ್ ನಮ್ಮ ಬಾಡಿ ಸಡನ್ನಾಗಿ ತೊಗೊಳ್ಳಲ್ಲ. ಹಾ ಹಾ ಫಸ್ಟು 2-3 ಡೇಸ್ ನೀವು ಇದನ್ನು ಮಾಡಬೇಕಾಗತ್ತೆ. ಆಮೇಲೆ ಮಧ್ಯದಲ್ಲಿ 2-3 ಡೇಸ್ ಹಾ, ಕಂಪ್ಲೀಟ್ ಹಾ. ಲಿಕ್ವಿಡ್ ಡಯಟ್ ಅಂತ ಬಂದಾಗ ಬರೀ ಬೆಳಿಗ್ಗೆ ಮಜ್ಜಿಗೆ, ಆಮೇಲೆ ಲೆಮನ್ ಹನಿ ವಾಟರ್, ಅಥವಾ ನೀವು ಈ ಮಸ್ಕ್ ಮೆಲನ್ ಜ್ಯೂಸ್ ಬರುತ್ತಲ್ಲ ಅದೊಂದು ಗ್ಲಾಸು. ಸೊ ಟೈಮ್ ಡಿಫ್ರೆಂಟ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಗೆ ಇದು ವರ್ಕ್ ಆಯ್ತು? ಹಾಂ, ತುಂಬ. ಎಷ್ಟು ದಿನ ಮಾಡಿದ್ರಿ ಇದು? ನಾನು ಫಸ್ಟ್ 1 ವೀಕ್ ಮಾಡಿದೆ ಇದನ್ನು ಲಿಕ್ವಿಡ್ ಡಯಟು. ಆಮೇಲೆ ಎವ್ರಿ ವೀಕಲ್ಲಿ 1 ಡೇ ಫಾಸ್ಟಿಂಗ್ ಮಾಡ್ತೀನಿ ನಾನು. ಸೊ ಒನ್ ಡೇ ಫಾಸ್ಟಿಂಗ್. ಫಾಸ್ಟಿಂಗ್ ಮಾಡ್ತೀನಿ. ಫಾಸ್ಟಿಂಗ್ ಅಂದರೆ ಫ್ರೂಟ್ ಬರೀ ಒಂದೇ ಒಂದು ಟೈಮ್ ಫ್ರೂಟ್ ತೊಗೊಳ್ತೀನಿ. ಅದು ಬಿಟ್ಟರೆ ಸೇಮ್ ಮಜ್ಜಿಗೆ 1 ಗ್ಲಾಸು, Black 1 coffee? ಗ್ಲಾಸ್ ಬ್ಲ್ಯಾಕ್ ಕಾಫಿ ಇಲ್ಲ, ಅವಾಯ್ಡ್ ಮಾಡ್ತೀನಿ. ಈ ಲಿಕ್ವಿಡ್ ಡಯಟ್ ಇರ್ಬೇಕಾದ್ರೆ ಎಸ್ಪೆಷಲಿ ಈ ಲಿಕ್ವಿಡ್ ಡಯಟ್ ಟೈಮಲ್ಲಿ ನೀವು ಬ್ಲ್ಯಾಕ್ ಕಾಫಿ ಕನ್ಸ್ಯೂಮ್ ಮಾಡಲೇಬಾರ್ದು. ಯಾಕೆ? ಹಸು ಜಾಸ್ತಿ ಮಾಡಿಸುತ್ತೆ? ಹಸಿವು ಜಾಸ್ತಿ ಮಾಡಿಸುತ್ತೆ, ಟೆಂಪರ್ಮೆಂಟ್ ಜಾಸ್ತಿ ಆಗುತ್ತೆ, ಆಂಗ್ಸೈಟಿ ಶುರುವಾಗತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಚೆನ್ನಾಗಿ ನೀರು ಕುಡಿತಾ ಇದ್ದೆ. ಸೊ 1 ವೀಕ್ ಇದನ್ನು ಮಾಡಿದ್ರೆ ಆಮೇಲೆ ನೀವು ಸ್ವಲ್ಪ ಫುಡ್ನ ಏನು ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಮನೇಲಿ ಮಾಡೋ ಅಂಥದ್ದು ಫುಡ್ನ ಜಾಸ್ತಿ ತಿನ್ಬೋದು. ಎಸ್ಪೆಷಲಿ ಈ ಆಯಿಲ್ಸ್ ಎಲ್ಲ ಕಡಿಮೆ ಮಾಡಬೇಕು. ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿಗಿಂತ ಜಾಸ್ತಿ ಗ್ರೀನ್ ಟೀ ವರ್ಕ್ ಆಗುತ್ತೆ. ಆಮೇಲೆ ತುಂಬ ಸ್ಟ್ರೆಸ್ ಅಂತ ಬಂದಾಗ ಎಲ್ಲೋ ಒಂದು ಟೈಮ್ ಬ್ಲ್ಯಾಕ್ ಕಾಫಿ ಅಷ್ಟೇ, ಅದಕ್ಕೆ ನೋ ಫ್ಲೇವರ್, ನಥಿಂಗ್. ಮಿಲ್ಕ್ ಕಂಪ್ಲೀಟ್ ಕಟ್ ಡೌನ್ ಮಾಡಿದ್ರೆ ತುಂಬ ಶುಗರ್ ಕಟ್ ಡೌನ್. ಶುಗರ್ ಅಂತೂ 21 ಡೇಸ್ ಚಾಲೆಂಜ್ ತೊಗೊಂಡು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ, ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಆ್ಯಂಡ್ ಶುಗರ್ ನಿಮಗೆ ಆ್ಯಕ್ಚುಲಿ ಕ್ರೇವಿಂಗ್ಸ್ ಜಾಸ್ತಿ ಮಾಡುತ್ತೆ. ಸೊ ಈ ನಿಮ್ಗೆ ರೈಸ್ ತಿನ್ನಬೇಕು ಅನ್ನೋದು ಅನ್ಸೋದು, ಅಥವಾ ಶುಗರ್ ಏನೋ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ಸೋದು ಡೈಲಿ ಅಭ್ಯಾಸ ಇರುತ್ತೆ ಗೊತ್ತಾ, ಕಾಫಿ ಜೊತೆ ಕುಡಿಯೋರಿಗೆ. ಅವಾಗ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಐ ಸ್ಟಾರ್ಟೆಡ್ ವಿತ್ ಒಂದು ಹೊಸದಾಗಿ ನಾನು ಎಲ್ಲೋ ಕೇಳಿದ್ದನ್ನೇ ನಾನು ಟ್ರೈ ಮಾಡಿದೆ. ನಿಮ್ಗೆ ಈ ಶಂಖ ಪುಷ್ಪ ಅಂತ ಕೇಳಿದ್ದೀರಾ? ಶಂಖಪುಷ್ಪ, ಪರ್ಪಲ್ ಕಲರ್ ಬ್ಲೂ ತರ ಏನೋ ಇರುತ್ತಲ್ಲ ಅದು. ಬ್ಲೂ ಕಲರ್. ಹಾ, ಅದೊಂಥರ ಡಾರ್ಕ್ ಬ್ಲೂ ಇರುತ್ತೆ. ಸೊ ಶಂಖ ಪುಷ್ಪ ಅದು ನೀವು ಟೀ ಅದನ್ನು ಕುಡಿಯೋದ್ರಿಂದ ಆಕ್ಚುಲಿ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಾಗುತ್ತೆ. ಡೈಲಿ 2 ಟೈಮು ಸೇಮ್. ಈಗ ನೀವು ಗ್ರೀನ್ ಟೀ ಬ್ಯಾಗ್ನ ಹೆಂಗೆ ಹಾಕ್ತೀರಾ ಹಾಗೇನೆ ಇದನ್ನ ಬೇಕಾದ್ರೆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ಫ್ರೆಶ್ ಫ್ಲವರ್ಸ್ ಅಥವಾ ಡ್ರೈ ಸಿಗುತ್ತೆ? ಫ್ರೆಶ್ ಫ್ಲವರ್ ಆಕ್ಚುಲಿ ತುಂಬಾ ಎಲ್ಲರಿಗೂ ಸಿಗಲ್ಲ. ಸೊ ಸಿಗೋರು ಅದನ್ನೇ ಡೈರೆಕ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಬಹುದು. ಅದು ಬ್ಲೂ ಕಲರ್ ಆಗುತ್ತೆ ಟೀ. ಬ್ಲೂ ಟೀ ಅಂತ ಕರೀತಾರೆ ಕೆಲವರು. ನಾವು ಶಂಖಪುಷ್ಪ ಇದ್ದಿರೋದ್ರಿಂದ ಶಂಖಪುಷ್ಪ ಟೀ ಅಂತಾನೆ ಹೇಳ್ತೀನಿ. ಕೆಲವೊಂದು ನಿಮಗೆ ಇದು ಸಿಗುತ್ತೆ, ಬ್ಯಾಗ್ ಸಿಗುತ್ತೆ ಮಾಡಿ ನಿಮಗೆ ಏನು ಪ್ಯಾಕೆಟಲ್ಲಿ ಗ್ರೀನ್ ಟೀ ಬರುತ್ತಲ್ಲ ಅದೇ ರೀತಿ ನಿಮಗೆ ಬಾಕ್ಸಲ್ಲೇ ಸಿಗುತ್ತೆ. ಬಟ್ ಮೋರ್ ದೆನ್ ದಟ್ ದಿಸ್ ಇಸ್ ಯೂಸ್ಫುಲ್. ನಿಮ್ಗೆ ಸಿಕ್ಕಿದ್ರೆ ಅದು ತಗೊಳ್ಳಿ, ಇಲ್ಲಾಂದ್ರೆ ಆರ್ಗ್ಯಾನಿಕ್ ಯಾವುದಾದ್ರು ನೋಡಿ ತಗೊಳ್ಳಿ, ಇಲ್ಲ ನೀವೇ ತೊಗೊಂಬಂದು ಡ್ರೈ ಮಾಡಿ ಮನೇಲಿ ಇಟ್ಕೊಂಡು ಒಂದಷ್ಟು ದಿನ ಯೂಸ್ ಮಾಡ್ಬೋದು. ಸೊ ದಟ್ ವಿಲ್ ರಿಯಲಿ ಹೆಲ್ಪ್. ನನಗೆ ಗೊತ್ತಿರೋ ಹಾಗೆ ಆ ಥರ ಒಂದೊಂದು ವೀಕಿಗೂ ನಾನು ಫುಡ್ ಚೇಂಜ್ ಮಾಡ್ತಾ ಇರ್ತೀನಿ. ಹಂಗಂತ ಫುಡ್ ನನಗೆ ಇಷ್ಟ ಆಗಿರೋ ತಿನ್ನೋದೇ ಇಲ್ಲ. ಹಬ್ಬ ಮಾಡಲ್ಲ ನಾವು, ನಾನ್ ವೆಜ್ ತಿನ್ನಲ್ಲ, ಅಥವಾ ನಾನ್ ವೆಜ್ಜಲ್ಲಿ ತುಂಬ ಬಿರಿಯಾನಿ ಎಲ್ಲ ತಿನ್ನಲ್ಲ ಅನ್ನೋ ಥರ ಏನಿಲ್ಲ, ತಿಂತೀನಿ. ವೀಕ್ಲಿ 1 ಡೇ ಚೀಟ್ ಡೇ ಅಂತಂದರೆ ಚೆನ್ನಾಗಿ ನಿಮ್ಗೆ ಇಷ್ಟ ಬಂತ ತಿನ್ನಿ. ಬಟ್ 1 ಡೇ ಫಾಸ್ಟಿಂಗ್ನ ಕಂಪಲ್ಸರಿ ಮಾಡ್ಕೊಳ್ಳೋದು ವೀಕಲ್ಲಿ ತುಂಬ ಒಳ್ಳೆಯದು. ಬಿಕಾಸ್ ನಿಮ್ಮ ಡಿಟಾಕ್ಸ್ ಆಗುತ್ತೆ. ಆಮೇಲೆ ಇನ್ಸುಲಿನ್ ಲೆವೆಲ್ ಕೂಡ ಇದಾಗುತ್ತೆ. ಐ ಥಿಂಕ್ ನನಗೆ ವರ್ಕ್ ಆಗಿದೆ ಇದು. ಸೊ ಐ ಥಿಂಕ್ ಎಲ್ರಿಗೂ ವರ್ಕ್ ಆಗುತ್ತೆ ಅಂತಲ್ಲ, ವರ್ಕ್ ಆಗಬಹುದು, ಕೆಲವ್ರಿಗೆ ವರ್ಕ್ ಆಗದೇನೂ ಇರಬಹುದು. ಬಟ್ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದ್ರ ಜೊತೆಗೆ ಕಂಪಲ್ಸರಿ ಯೋಗ ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ 1 ಅವರ್ ಮನೇಲೇ ಮಾಡ್ತೀನಿ. ನಮಗೆ ಸ್ವಲ್ಪ ಹೊರಗಡೆ ಹೋಗೋದು ಕಷ್ಟ. ಆಮೇಲೆ ಹೊರಗಡೆ ಹೋಗೋಕ್ಕೆ ನಾನು ರೆಡಿ ಆಗಬೇಕಲ್ವ ಮತ್ತೆ ನನಗೆ ಜಿಮ್ಗೆ ಹೋಗ್ಬೇಕಾದ್ರೂ ಅಷ್ಟೇ. ರೆಡಿ ಅಂದರೆ ಏನು ಫುಲ್ ಡ್ರೆಸ್ಅಪ್ ಅಲ್ಲ, ಅಟ್ಲೀಸ್ಟ್ ಅಲ್ಲಿ ಡ್ರೆಸ್ ಎಲ್ಲ ಹಾಕ್ಕೊಂಡು, ಆಮೇಲೆ ಆ ಹೇರ್ ಎಲ್ಲ ಟೈ ಮಾಡಿಕೊಂಡು ಮತ್ತೆ ಬಂದು ಮನೆ ಫುಲ್ಲೆಲ್ಲ ಸ್ವೆಟ್ ಆಗಿರುತ್ತೆ, ಅದನ್ನೆಲ್ಲ ಕಿತ್ತೂರ ಒಂದು ಅರ್ಧ ಕೂಲೆಲ್ಲ ಹೋಗಿರುತ್ತೆ ಅದರಲ್ಲಿ. ಸೊ ಅದ್ರ ಬದಲು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಲೆಮನ್ ಹನಿ ವಾಟರ್ನ ಕುಡಿದು ಒಂದು 10 ನಿಮಿಷ ಸುಮ್ಮನೆ ಕುತ್ಕೊಂಡಿರ್ತೀನಿ. ಒಂದು 10 ನಿಮಿಷ ಆದಮೇಲೆ ಓಕೆ ಇಟ್ಸ್ ಟೈಮ್ ಟು ಗೆಟ್ ಮೋಟಿವೇಟೆಡ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಐ ಹ್ಯಾವ್ 1 ಮ್ಯಾಟ್. ಆ ಮ್ಯಾಟ್ ಹಾಸ್ಕೊಂಡು ಫಸ್ಟ್ ಐ ಸ್ಟಾರ್ಟ್ ವಿತ್ ಮೆಡಿಟೇಷನ್ ಏನಾದರೂ ಲೈಟಾಗಿ, ಸೊ ದಟ್ ಆ ಮೋಟಿವೇಶನ್ ಬರಬೇಕು, ಓಕೆ ನಾವು ಇವತ್ತು ಯೋಗ ಮಾಡೋಣ ಅನ್ನೋ ಥರ. ಸೊ ಅದನ್ನು ಮಾಡ್ತೀನಿ. ಅದಾದಮೇಲೆ ಒಂದಷ್ಟು ಸಿಟ್ಟಿಂಗ್ ಎಕ್ಸಸೈಸ್ ಆ್ಯಂಡ್ ಆಲ್ಸೋ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಯೋಗ ಟೈಮಲ್ಲಿ ಬ್ರೀತಿಂಗ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ದಟ್ ಹೆಲ್ಪ್ಸ್ ಅ ಲಾಟ್ ಮೋರ್ ದೆನ್ ನೀವು ಬರೀ ಎಕ್ಸಸೈಸ್ ಮಾಡೋದ್ರಿಂದ ಮಾತ್ರ ವರ್ಕೌಟ್ ಆಗಲ್ಲ. ಬ್ರೀತಿಂಗ್ ಜೊತೆಗೆ
ನೀವು ಎಕ್ಸಸೈಸ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್. ಆ್ಯಂಡ್ ಈ ಲಿಕ್ವಿಡ್ ಡಯಟ್ ಎಲ್ಲ ಮಾಡಬೇಕಾದ್ರೆ ನೀವು ಹೆವಿ ವರ್ಕೌಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಹೊಟ್ಟೆ ಹಶು ಜಾಸ್ತಿ ಆಗುತ್ತೆ, ತುಂಬ ಒಂಥರ ಕೋಪ ಬಾಡಿಗೆ ಬರುತ್ತೆ. ಸುಸ್ತಾಗುತ್ತೆ. ಹೌದು, ಲಿಕ್ವಿಡ್ ಡಯಟ್ ಮಾಡಬೇಕಾದ್ರೆ ಐ ರೆಕಮೆಂಡ್ ಯೋಗ ಕಂಪ್ಲೀಟ್ ಸ್ಲೋ ಪೇಸಲ್ಲಿ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಒಂದು 2-3 ದಿನ ಕಷ್ಟ ಆಗುತ್ತೆ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಫಿಸಿಕಲ್ ಬಾಡಿ ಕೂಡ ಒಂಥರ ಅಪಿಯರೆನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಫುಲ್ ವೆಯ್ಟ್ ಲಾಸು, ಆಮೇಲೆ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ರಾಜ್ಕುಮಾರ ಯಾವಾಗ ನಿಮಗೆ ಸಿಕ್ಕಿದ್ದು? ಇದು ನಮ್ಮ ಮೇನ್ ಸಿನಿಮಾನ. ಸೊ ಇದು ನಮ್ಮ ಲವ್ ಅರೇಂಜ್? ಇದು ಆ್ಯಕ್ಚುಲಿ ಲವ್ ಕಮ್ ಅರೇಂಜ್. ಓಕೆ. ನನಗೆ ಆ್ಯಕ್ಚುಲಿ ಅವರು ಒಂದು 3-4 ವರ್ಷದ ಮುಂಚೆ ವಿ ಮೆಟ್ ಇನ್ ಒನ್ ಆಫ್ ದಿ ಕಾರ್ಪೊರೇಟ್ ಈವೆಂಟಲ್ಲಿ. ಸೊ ಅವಾಗ ಪರಿಚಯ ಇದ್ರು. ಅದಾದ ನಂತರ 1 ಇಯರ್ ಬಿಟ್ಟು 1.5 ಇಯರ್ ಆದ್ಮೇಲೆ ಮತ್ತೆ ಸಿಕ್ಕಿದ್ವಿ. ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ. ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ವೇವ್ ಲೆಂತ್ ಮ್ಯಾಚ್ ಆಯಿತು, ಸಿಮಿಲರ್ ಥಾಟ್ಸ್ ಇತ್ತು. ಆಮೇಲೆ ನನ್ನ ಪ್ರೊಫೆಷನ್ಗೂ, ಆಮೇಲೆ ಅವರು ನಾನ್ ಇಂಡಸ್ಟ್ರಿ ಪರ್ಸನ್. ಸೊ ಹಾಗಾಗಿ ಇಬ್ರಿಗೂ ಮ್ಯಾಚ್ ಆಗುತ್ತಾ ಅಂತೆಲ್ಲ ನೋಡ್ಕೊಂಡ್ವಿ. ಇಟ್ ವಾಸ್ ಆಲ್ ಓಕೆ. ಸೊ ಇನ್ಯಾಕೆ ಡಿಲೇ ಮಾಡೋದು ಅಂತ ಬಂತು. ನನಗಿನ್ನ ಈಗಲೇ ಮದುವೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಲಾಜಿಕಲಿ ಯೋಚನೆ ಮಾಡಿದ್ರೆ ಇನ್ನೊಂದು 2 ವರ್ಷ ಆದಮೇಲಾದ್ರೂ ಮದುವೆ ಆಗಲೇಬೇಕು. ಸೊ ವೈ ವೆಯ್ಟ್? ಓಕೆ, ಹೇಗಿದ್ರು ಸಪೋರ್ಟಿವ್ ಹಸ್ಬೆಂಡೇ ಇದ್ದಾರೆ. ಸೊ ನನಗೆಲ್ಲೂ ಕೂಡ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಎಲ್ಲ ಬಿಟ್ಬಿಡ್ಬೇಕು ಅನ್ನೋ ಥರ ಅವ್ರು ಏನ್ ಏನಿಲ್ಲ. ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಅವ್ರು ಆ್ಯಕ್ಚುಲಿ ವರ್ಕ್ಸ್ ಇನ್ IT IT, ಡಿಪಾರ್ಟ್ಮೆಂಟ್. okay. IT ಕಂಪನಿ ಇದೆ ಅವ್ರದ್ದು. ಆ್ಯಂಡ್ ಹಿ ಆಲ್ಸೋ ವರ್ಕ್ಸ್ ಫಾರ್ ರಿಯಲ್ ಎಸ್ಟೇಟ್ ಕಂಪನಿಗಳಿದೆ. ಆಮೇಲೆ ಹೀಗೆ ಅವರು ಕೆಲಸಗಳನ್ನ ಅವ್ರದ್ದೇ ಆದಂಥ ರೀತಿಯಲ್ಲಿ ಒಂದಷ್ಟು ಸೋಷಿಯಲ್ ಕಾಸ್ಗಳಿಗೂ ವರ್ಕ್ ಮಾಡ್ತಾರೆ. ಸೊ ಅವ್ರದ್ದೇ ಕಂಪ್ಲೀಟ್ ಡಿಫ್ರೆಂಟ್ ಪ್ರೊಫೆಷನ್. ನಮ್ಮದು ಇದು ಸಿನಿಮಾ ಇಂಡಸ್ಟ್ರಿಗೂ ಅವ್ರಿಗೂ ಅಜಗಜಾಂತರ ಮಾತ್ರ, ಅದು ಮಾತ್ರ ಹೇಳ್ಬೋದು. ಸೊ ಮದುವೆಗೆ ಮುಂಚೆ ಈ ಥರ 1-to-1 ಕೂತ್ಕೊಂಡಾಗ ಮಾತುಕತೆ ಆದಾಗ ನೀವು ಏನೇನು ಹೇಳಿದ್ರಿ, ಅವ್ರು ಏನೇನು ಹೇಳಿದ್ರು? ಆಹಾ, ಅದೆಲ್ಲ ಆಗೋಯ್ತು ಮುಗೀತದ. ಅಲ್ಲ ಅಂದ್ರೆ ಈಗ ಮದುವೆ ಆದ್ಮೇಲೆ ಈಗ ನಿಮ್ಗೆ ಸೀರಿಯಲ್ಲು ಸಿನಿಮಾ ಮಾಡ್ಬೋದು ಅಂತ ಅವ್ರು ಹೇಳಿದ್ದು? ಎಸ್. ಇಲ್ಲ, ಆ್ಯಕ್ಚುಲಿ ನನ್ಗೆ ಯಾವತ್ತೂ ಅವ್ರು ಮಾಡಬಾರ್ದು ಅಂತಲ್ಲ ಏನು ಹೇಳಿಲ್ಲ. ಬಟ್ ನಾನು ಕೇಳೋಕ್ಕಿಂತ ಮುಂಚೆ ಇಟ್ಸ್ ಬೆಟರ್ ನನ್ನ ಕಡೆ ಕ್ಲಾರಿಟಿ ನಾನು ಕೊಟ್ಬಿಟ್ಟಿದ್ದೆ. ಎಲ್ಲೋ ಒಂದು ಕಡೆ ಮದುವೆ ಅನ್ನೋ ಕಾನ್ಸೆಪ್ಟ್ ವಾಸ್ ಸಮಥಿಂಗ್ ವೆರಿ ವೆರಿ ನ್ಯೂ ಫಾರ್ ಮೀ. ನನಗೆ ತುಂಬ ನಾನು ಇವತ್ತು ಸಿಕ್ಕಿರೋದು ಅಥವಾ ನಾನು ಇರೋದು ಅಥವಾ ನಾನು ನಿಮ್ಮ ಮುಂದೆ ಕೂತಿರೋದು ಕೂಡ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿ. ಆ್ಯಂಡ್ ನಾನು ಇಷ್ಟು ವರ್ಷ ವರ್ಕ್ ಮಾಡಿರುವಂಥದ್ದು ಆ್ಯಂಡ್ ತುಂಬ ಕಷ್ಟಪಟ್ಟಿನೇ ಇಲ್ಲಿ ತನಕ ರೀಚ್ ಆಗಿದ್ದೀನಿ. ಸೊ ಐ ಥಿಂಕ್ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೆ. ಆ್ಯಂಡ್ ಈವನ್ ನಮ್ಮ ಅಮ್ಮನ ವಿಚಾರದಲ್ಲೂ ಅಷ್ಟೇ ನಾವು ಹೇಗಿರ್ತೀವಿ ಮುಂದೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಸೊ ತುಂಬ ಕ್ಲಾರಿಟಿ ಇಟ್ಕೊಂಡೆ ನಾನು ಡಿಸಿಷನ್ನ ತೊಗೊಂಡೆ. ಆ್ಯಂಡ್ ಅವ್ರಿಗೂ ಅಷ್ಟೇ, ಅವರು ಯಾವುದೂ ಆ್ಯಕ್ಚುಲಿ ಕೇಳೋಕ್ಕಿಂತ ಮುಂಚೆನೇ ಅವ್ರ ಬಿಹೇವಿಯರ್ ಅಥವಾ ಅವ್ರ ಥಾಟಲ್ಲೇ ನನಗೆ ಅರ್ಥ ಆಗ್ತಿತ್ತು ದಟ್ ಈಸ್ ನಾಟ್ ಅ ಪರ್ಸನ್ ಲೈಕ್ ಅದು ಬೇಡ ಇದು ಬೇಡ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಥವಾ ನಂಗೆ ಅದಿಷ್ಟ ಅಲ್ಲ ಅನ್ನೋ ಥರ ಏನು ಬಂದಿರಲಿಲ್ಲ ವಿಚಾರಗಳು. ಬಟ್ ನನಗೊಂದು ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಡೌಟ್ ಇತ್ತು ದಟ್ ಈ ಇಂಡಸ್ಟ್ರಿ ಪರ್ಸನ್ ಓಕೆ ಆಗ್ತಾರಾ, ಸಮಥಿಂಗ್ ಲೈಕ್ ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತಾ. ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ಅವ್ರಿಗೂ ತುಂಬ ಡಿಫ್ರೆಂಟ್ ಇರುತ್ತೆ. ನಾರ್ಮಲ್ ಆಡಿಯನ್ಸ್ಗೂ ಈಗ ನಮ್ಮ ಇಂಡಸ್ಟ್ರಿಯಲ್ಲಿರೋರ್ಗು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ವ್ಯತ್ಯಾಸಗಳಿರುತ್ತೆ. ಎಲ್ಲೊಂದು ಕಡೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತಾ ಅನ್ನೋದು ನನ್ನ ಇದಿತ್ತು. ಆಮೇಲೆ ಇಷ್ಟೊಂದು ಕಡೆ ನಮಗೆ ಎಷ್ಟು ನೆಗೆಟಿವ್ ಆಗಿ ಕೆಲವು ಕಡೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಅಥವಾ ಎಲ್ಲಾದರೂ ಶೂಟಿಂಗ್ ಅಂತ ಹೋದಾಗ ಟೈಮ್ ಲೇಟ್ ಆಗುತ್ತೆ ಬರೋದು, ಅಥವಾ ನಮಗೆ ಒಂದೊಂದಷ್ಟು ದಿನ ನಾವು ಇರೋಕ್ಕೆ ಆಗಲ್ಲ, ಇದೆಲ್ಲ ಓಕೆನಾ ಅಂತ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಸೊ ಇಟ್ ವಾಸ್ ಆಲ್ ಓಕೆ, ಲೈಕ್ ಮ್ಯಾನೇಜ್ ಮಾಡಿಕೊಂಡು ಮಾಡ್ಬೋದು ಅಂತ ಒಂದು ಕನ್ಕ್ಲೂಷನಿಗೆ ಬಂದ್ವಿ. ದೆನ್ ಎವ್ರಿಥಿಂಗ್ ವೆಂಟ್ ವೆಲ್. ಮದುವೆ ಆದಮೇಲೆ ಹೆಂಗಿದೆ? ಚೆನ್ನಾಗಿದೆ, ಅಫ್ಕೋರ್ಸ್ ಚೆನ್ನಾಗಿದೆ. ಈಸ್ ವೆರಿ ಸಪೋರ್ಟಿವ್ ಸೋ ಫಾರ್. ಹಿಲ್ ಬಿ ಸೇಯಿಂಗ್ ಲೈಕ್ ಏನಾದರೂ ಮಾಡಬೇಕು ಅಂದರೆ ಯಾವುದೂ ಮಾಡಬೇಡ ಅಂತ ಅನ್ನಲ್ಲ. ಇನ್ನು ಆ್ಯಕ್ಚುಲಿ ನಾನೇ ಸ್ವಲ್ಪ ಸೋಂಬೇರಿ. ಏನಾದರೂ ಹೊಸ ಕೆಲಸಗಳನ್ನ ಮಾಡಬೇಕು ಅಂದಾಗ ಮಾಡು ಅಂತ ಎನ್ಕರೇಜ್ ಮಾಡ್ತಾರೆ. ನನಗಿಂತ ಜಾಸ್ತಿ ಅವರೇ ಜಾಸ್ತಿ ಫಾಲೋಅಪ್ಸಲ್ಲಿರ್ತಾರೆ. ಆಮೇಲೆ ಸಿನಿಮಾ ಅಂತ ಬಂದಾಗಲೂ ಅಷ್ಟೇ, ಒಂದು ಒಳ್ಳೆ ಸಿನಿಮಾಗಳನ್ನ ಒಪ್ಕೋ ಆ್ಯಂಡ್ ಡೋಂಟ್ ಡೂ ಜಸ್ಟ್ ಫಾರ್ ದ ಸೇಕ್. ಅಂದರೆ ಇಷ್ಟು ವರ್ಷಗಳು ಮಾಡಿದ್ಯಾ, ಬಟ್ ಇಷ್ಟು ದಿನದ ಎಫರ್ಟ್ ಹೇಗೆ ಅಂದರೆ ಎಲ್ಲೋ ಒಂದು ಕಡೆ ಯೂಸ್ಫುಲ್ ಆಗಬೇಕು, ಅದು ಚೆನ್ನಾಗಿ ಅನ್ನಿಸ್ಬೇಕು. ಸುಮ್ಮನೆ ಎಲ್ಲನೂ ಒಪ್ಕೊಳ್ಳೋ ಥರ ಮಾಡಬೇಡ ಅನ್ನೋ ಥರ ಸಜೆಸ್ಟ್ ಮಾಡ್ತಾರೆ.
ಆಮೇಲೆ ಈವನ್ ಸೀರಿಯಲ್ ಅಂತ ಬಂದಾಗಲೂ ಕೂಡ ಹೇಳ್ತಾರೆ, ಹಾಂ ನಿಂಗೆ ಚೆನ್ನಾಗಿ ಅನ್ನಿಸ್ತು, ನಿಂಗೆ ಇಷ್ಟ ಆಯಿತು ಅಂದರೆ ಮಾಡು, ಕ್ಯಾರೆಕ್ಟರ್ ಏನಾದರೂ ನಿಜವಾಗ್ಲೂ ಒಳ್ಳೆ ಸಿಕ್ತು ಅಂತಂದರೆ ಮಾಡು, ಡೋಂಟ್ ಜಸ್ಟ್ ಡೂ ಇಟ್ ಫಾರ್ ದ ಸೇಕ್ ಆಫ್ ಏನೋ ಮಾಡಬೇಕು ಕೆಲಸ ಅಂತ ಮಾಡಬೇಡ ಅಂತ ಅವರು ಹೇಳ್ತಾ ಇರ್ತಾರೆ. ಅಂಡ್ ಲಂಡನ್ ಅಲ್ಲಿ ನಿಮ್ಗೊಂದು ಮನೆ ಇರಬೇಕಲ್ಲ? ಮನೆಯೆಲ್ಲ ಏನಿಲ್ಲ, ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅಷ್ಟೇ. ನನ್ನ ಸಿಸ್ಟರ್ ಇನ್ ಲಾ ಶಿ ಸ್ಟಡೀಸ್ ಅಲ್ಲೇನೆ, ಆಮೇಲೆ ಕಂಪನಿ. ನೀವು ಲಂಡನ್ಗೆ ಹೋಗಿ ಒಂದು ಚಿತ್ರಾನ್ನ ಮಾಡಿರೋ ಸ್ಟೋರಿ ಹೇಳಿ. ಇಲ್ಲ, ಅದು ಆಕ್ಚುಲಿ Airbnb ಅಂದ್ರೆ ಪ್ರಮೋಷನ್ ಎಲ್ಲ ಇದು. ನಾವು ಅಲ್ಲಿ ಹೋದಾಗ ಈಗ ಗೊತ್ತಲ್ಲ ಸ್ಟೇ ಇರುತ್ತಲ್ಲ ವಿಲಾಸ್, ನಾನು ನನ್ನ ಸಿಸ್ಟರ್ ಇಲ್ಲ ಮತ್ತೆ ನಾವು 3 ಜನ, ಹಸ್ಬೆಂಡ್ 3 ಜನ ಹೋಗಿದ್ವಿ. ಸೊ ನಮಗೆ ಒಂದು ಅಂದರೆ ರೂಮ್ ಟೈಪ್ ನಮ್ಗೆ ಇಷ್ಟ ಆಗಲ್ಲ, ನಾವು ಸ್ವಲ್ಪ ನೇಚರ್ ಓರಿಯೆಂಟೆಡ್ ಇರೋದಕ್ಕೆ ಇಷ್ಟಪಡ್ತೀವಿ. ನೇಚರ್ ಅಂದರೆ ಹೆಂಗಂದ್ರೆ ಈಗ ಅಪಾರ್ಟ್ಮೆಂಟ್ಸ್ ಎಲ್ಲ ನಮ್ಗೆ ಅಷ್ಟು ಖುಷಿ ಅನ್ಸಲ್ಲ. ಈ ಥರದ ಪ್ಲೇಸಸ್ ಎಲ್ಲ ಹೋದಾಗ ಆ ಲಾನು ಮತ್ತು ಫೀಲ್ಡು, ಆ ಸುತ್ತಮುತ್ತ ರಿಯಲ್ ಆಗಿ ಅಲ್ಲಿ ಜನ ಹೆಂಗೆ ಇರ್ತಾರೆ, ಅಲ್ಲಿ ಜನ ಹೇಗೆ ರಿಯಲ್ ಆಗಿ ವಾಸಿಸ್ತಾರೆ, ಆ ಥರ ಫೀಲ್ ಮಾಡಬೇಕು ಅನ್ನೋದು. 2 ದಿನದ ಮಟ್ಟಿಗಾದರೂ ಪರವಾಗಿಲ್ಲ, ವಿ ವಾಂಟ್ ಟು ಲಿವ್ ಲೈಕ್ ದೆಮ್, ಅದು ನಮ್ಮ ಕಾನ್ಸೆಪ್ಟು. ಒಂದು ಚಿತ್ರಾನ್ನ ಕತೆ. ತುಂಬ ಕತೆಗಳಿದೆ, ಅದು ಒಂದೊಂದು ರಿವೀಲ್ ಮಾಡ್ತಾ ಹೋಗ್ತೀವಿ. ಚಿತ್ರಾನ್ನ, ದೋಸೆ, ಪುಳಿಯೋಗರೆ ಏನೇನೋ ಮಾಡ್ಕೊಂಡು ತಿಂದಿದ್ದೀವಿ. ಆಬ್ವಿಯಸ್ಲಿ ಅಲ್ಲಿ ಕುಕ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾವು ಮನೇಲಿ ತುಂಬ ಮಾಡಿ ಏನೋ ಬಡಿಸೋ ಅಂಥ ಹುಡುಗಿರು ಅಲ್ಲ. ಅಲ್ಲಿ ಹೋದಾಗ ಏನಾಗುತ್ತೆ, ಸಿಂಪಲ್ಲಾಗಿ ಅದನ್ನು ಮಾಡೋದು. ಅದನ್ನು ನಾವು ಇಲ್ಲಿಂದೆಲ್ಲ ಕ್ಯಾರಿ ಮಾಡ್ತೀವಿ ಒಂದೊಂದ್ಸರಿ, ಅಲ್ಲೆಲ್ಲ ಸಿಗಲ್ಲ ಎಲ್ಲ ಐಟಮ್ಸು. ನಾವು ಬ್ಯಾಂಗ್ಳೂರಿಂದನೇ ಇಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡೋಗ್ತೀವಿ. ಸೊ ಹಂಗೆಲ್ಲ ಮಾಡ್ತೀವಿ. ದೀಪಿಕಾ, ಈಗ ಮದುವೆಗಳಂದ್ರೆ ಈಗಂತೂ ಸದ್ಯಕ್ಕಂತೂ ಇಟ್ ಇಸ್ ನಾಟ್ ಈಸಿ ಈ ಪ್ರೆಸೆಂಟ್ ಜನ್ರೇಷನಲ್ಲಿ. ಈಗ ಮದುವೆ ಆದ ತಕ್ಷಣ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಹಸ್ಬೆಂಡು 3 ಹೊತ್ತು ಸಂತೋಷವಾಗಿ ಇರ್ತೀರ ಅಥವಾ ನಗ್ನಗ್ತಾ ಇರ್ತೀರ ಅಂತ ಇಲ್ಲ, ನಿಮ್ಮಲ್ಲೂ ಕೂಡ ಜಗಳಗಳಾಗ್ತಿರತ್ತೆ ಸಣ್ಣ ಪುಟ್ಟದು ಇದೆಲ್ಲ. ಅದಾದಮೇಲೆ ವಾಟ್ ಈಸ್ ದಟ್ ಒನ್ ಥಿಂಗ್ ನಿಮ್ಮಿಬ್ಬರನ್ನು ಸ್ಟ್ರಾಂಗ್ ಆಗಿಡೋದು? ನನಗೆ ಅನಿಸುತ್ತೆ, ಎಲ್ಲರ ಲೈಫಲ್ಲೂ ಜಗಳ ಆಗೇ ಆಗತ್ತೆ. ಈಗ ನಾವು ಜಗಳ ಆಡಲ್ಲ ಅಂತಲ್ಲ, ತುಂಬ ಜಗಳ ಆಡ್ತೀವಿ. ಬಟ್ ವಿ ಕಮ್ ಬ್ಯಾಕ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಆ ಪರ್ಸನ್ ನನಗೇನು, ಅವ್ರ ಇಂಪಾರ್ಟೆನ್ಸ್ ಏನು ನನ್ನ ಲೈಫಲ್ಲಿ, ಅವ್ರು ನನ್ನ ಹತ್ರ ಈ ಮೊಮೆಂಟಿಗೆ ಮಾತ್ರ ಜಗಳ ಆಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತೀವಿ, ಗೊತ್ತಾ? ದಟ್ ಈಸ್ ವೆನ್ ವಿ ಕಮ್ ಬ್ಯಾಕ್. ಆ ಮೊಮೆಂಟ್ಗೆ ಆಗತ್ತೆ ಜಗಳ, ಎಲ್ಲರಿಗೂ ಆಗತ್ತೆ. ಅಪ್ಪ ಅಮ್ಮನ ಜೊತೆ ಡಿಫ್ರೆನ್ಸ್ ಆಗುತ್ತೆ, ಆ್ಯಂಡ್ ಅಣ್ಣ ತಂಗಿ ಜೊತೆ ಡಿಫ್ರೆನ್ಸ್ ಆಗುತ್ತೆ, ಫ್ರೆಂಡ್ಸ್ ಜೊತೆ ಡಿಫ್ರೆನ್ಸ್ ಆಗುತ್ತೆ, ಹಾಗೆ ಹಸ್ಬೆಂಡು. ಸೊ ಎಲ್ಲ ಒಂದು ರಿಲೇಷನ್ಶಿಪ್ಪಲ್ಲೂ ಆ ಡಿಫ್ರೆನ್ಸ್ ಅನ್ನೋದು ಆಗೇ ಆಗುತ್ತೆ. ಎಷ್ಟೊಂದು ಜನ ಗಿವ್ ಅಪ್ ಮಾಡ್ತಾರೆ. ವೈ? ಬಿಕಾಸ್ ನಮ್ಗೆ ಇನ್ನೊಂದು ಅಪರ್ಚುನಿಟೀಸ್ ಇರುತ್ತೆ ಕೆಲವೊಂದು ಕಡೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ವೆನ್ ಇಟ್ ಕಮ್ಸ್ ಟು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬಂದರೆ, ಇಟ್ಸ್ ಅ ಕಮಿಟ್ಮೆಂಟ್ ದಟ್ ನೀವೊಂದು ಮೂಲೆಯಿಂದ ಬಂದಿದ್ದೀರಾ, ಇವರೊಂದು ಮೂಲೆಯಿಂದ ಬಂದಿದ್ದಾರೆ, ಇಬ್ಬರು ಲೈಫ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಎಷ್ಟೋ ವರ್ಷಗಳು ಒಬ್ಬೊಬ್ಬರೇ ಆಗಿ ಕಳೆದು ಇವಾಗ ಇಬ್ಬರು ಸೇರಿ ಒಬ್ಬರು ಅಂತ ಬಂದಿರ್ತೀವಿ. ಈ ಮೂಮೆಂಟಲ್ಲಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಹೌ ಯು ಗೆಟ್ ಕನೆಕ್ಟ್. ಜಗಳ ಆಡದೇ ಇದ್ರೆ ರಿಲೇಷನ್ಶಿಪ್ಪೇ ಅಲ್ಲ ನನ್ನ ಪ್ರಕಾರ. ಎಷ್ಟೋ ವಿಚಾರಗಳು ಗೊತ್ತೇ ಆಗಲ್ಲ ಜಗಳ ಆಡಿಲ್ಲ ಅಂತ ಅಂದರೆ. ಸೊ ನನಗೆ ಇಂಪಾರ್ಟೆನ್ಸ್ ನನ್ನ ಲೈಫಲ್ಲಿ ಅವ್ರು ಏನು ಬಿಟ್ಟು ಬಂದಿದ್ದಾರೆ, ಅವರೆಲ್ಲ ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥ ಮಾಡ್ಕೋತೀವಿ, ಗೊತ್ತಾ? ದಟ್ ಮೊಮೆಂಟ್ ಎಲ್ಲನೂ ಸರಿ ಹೋಗ್ತದೆ. ಈಗ ನಿಮಗಿಲ್ವಾ ಕಾಟ ಕೊಡೋ ಅತ್ತೆ, ತೊಂದರೆ ಕೊಡೋ ನಾದ್ನಿ, ಆ ಥರ ಸೀರಿಯಲ್ಗಳಲ್ಲಿ ತೋರಿಸ್ತಾರಲ್ಲ ಹಂಗೆಲ್ಲ? ಎರಡೂ ಇಲ್ಲ, ಇಬ್ರು ಕಡೆಯಿಂದ ಕಾಟ ಎಂತೂ ಇಲ್ಲ ಫಾರ್ ಶ್ಯೂರ್. ನಾದ್ನಿ ಅಂತೂ ವೆರಿ ಸ್ವೀಟ್ ಆಕ್ಚುಲಿ. ರಿಯಲ್ ಲೈಫಲ್ಲಿ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಈ ಸೀರಿಯಲ್ಗಳ ಪ್ರಭಾವ ಮದುವೆ ಆಯ್ತು ಅಂದ್ರೆ ಅತ್ತೆ ಕಾಟ ಕೊಡ್ತಾರೆ, ಇಲ್ಲ ನಾದಿನ ತೊಂದರೆ. ಇಲ್ಲ ಆ ಥರ ಏನಿಲ್ಲ. ಅದೊಂಥರ ಆ್ಯಕ್ಚುಲಿ ಒಂಥರ ಫನ್ ಎಲಿಮೆಂಟ್ ಅಂತ ಅನ್ಸುತ್ತೆ. ಬಟ್ ರಿಯಲ್ ಲೈಫಲ್ಲಿ ಎಷ್ಟೊಂದು ಜನ ಇದ್ದಾರೆ ಅನ್ಕೊಳ್ತೀನಿ ಅಲ್ಲ. ನನ್ನ ಸುತ್ತಮುತ್ತ ನಾನು ನೋಡಿಲ್ಲ ಅಷ್ಟು, ಆ್ಯಂಡ್ ನನ್ನ ಲೈಫಲ್ಲೂ ಇಲ್ಲ, ಥ್ಯಾಂಕ್ ಗಾಡ್. ಇಲ್ಲ, ನಿಜವಾಗ್ಲೂ ಇಲ್ಲ. ಆ್ಯಂಡ್ ಮದುವೆ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ಡ್ ಆಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಕೊಂಡ್ರಿ, ಗೋವಾ. ಎಸ್. ಯಾರ ಪ್ಲ್ಯಾನ್ ಅದು, ನಿಮ್ದ ಅವ್ರದ? ನಂದು. ನನಗೆ ಯಾವಾಗಲೂ ಇದೊಂದು ಆಸೆ ಇತ್ತು, ದಟ್ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕಂತ ಹೇಳಿ. ಗೋವಾ ವಾಸ್ ನಾಟ್ ಮೈ ಪ್ಲ್ಯಾನ್. ನನ್ನ ಪ್ಲ್ಯಾನ್ ಬಂದು ಎಲ್ಲಾದರೂ ಹೊರಗಡೆ ಮಾಡ್ಕೊಳ್ಳೋಣ ಅಂತ, ವಿತ್ ಜಸ್ಟ್ 10 ಮೆಂಬರ್ಸ್ ಅಂತ ಇತ್ತು. ಇಲ್ಲಿ ಥೈಲ್ಯಾಂಡ್, ಶ್ರೀಲಂಕಾ ಆ ಥರನಾ? ನಾಟ್ ಎಕ್ಸಾಕ್ಟ್ಲಿ ದಟ್. ಮಾಲ್ಡೀವ್ಸ್. ಈ ನನಗೆ ಸ್ನೋ ಪ್ಲೇಸಸ್ಸಲ್ಲಿ ಚಿಕ್ಕದೊಂದು ಸೆಟ್ ಹಾಕ್ಬಿಟ್ಟು ಮಾಡ್ಬೇಕಂತ ಇತ್ತು. ಬಟ್ ಅಟ್ಲೀಸ್ಟ್ ಒಂದು 20-30 ಜನ 40 ಜನನಾದರೂ ಮದ್ವೆಲಿ ಬೇಕು ಅನ್ನೋ ಥರ
ಎಲ್ಲ ಡಿಸ್ಕಷನ್ ಆದಮೇಲೆ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು, ಆ್ಯಂಡ್ ಎಲ್ರಿಗೂ ಆಕ್ಸೆಸ್ ಆಗಲ್ಲ, ಆಮೇಲೆ ಎಲ್ರಿಗೂ ಟ್ರಾವೆಲ್ ಮಾಡೋಕ್ಕೆ ಕನ್ವೀನಿಯೆಂಟ್ ಆಗಲ್ಲ ಅಂತ ಹೇಳಿ ಫೈನಲಿ ಗೋವಾಗೆ ಸ್ಟಿಕ್ ಆದ್ವಿ. ಕಲರ್ಫುಲ್ ವೆಡ್ಡಿಂಗ್. ಇಟ್ ವಾಸ್ ಬ್ಯೂಟಿಫುಲ್. ಐ ಆಮ್ ರಿಯಲಿ ಚೆರಿಶಿಂಗ್ ಇವತ್ತು ಕೂಡ. ಐ ಥಿಂಕ್ ಇಟ್ಸ್ ಗೋನ್ ಬಿ 1 year. ಗೊತ್ತೇ ಆಗ್ತಲ್ಲ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ನಿಮ್ಮ ಇನ್ನರ್ ಸರ್ಕಲ್ ಅಂದರೆ ಈ ಫಸ್ಟ್ ರೌಂಡ್ ಆಫ್ ಸರ್ಕಲ್ ಇರ್ತಾರಲ್ಲ, ಫ್ಯಾಮಿಲಿ ಆದ ತಕ್ಷಣ ಇಮ್ಮಿಡಿಯೇಟ್ ಸರ್ಕಲ್ ಫ್ರೆಂಡ್ಸ್ ಇರ್ತಾರಲ್ಲ, ಆ ಥರದಲ್ಲಿ ನಿಮಗೆ ಇಂಡಸ್ಟ್ರಿಯಿಂದ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ಫ್ರೆಂಡ್ಸ್ ಇದ್ದಾರೆ, ಬಟ್ ಲೈಕ್ ಹೈ ಬೈ ಫ್ರೆಂಡ್ಸ್, ತುಂಬ ಡೈಲಿ ಟಚಲ್ಲಿರುವಂಥ ಫ್ರೆಂಡ್ಸ್ ನಾವು ಯಾರೂ ಇಲ್ಲ. ಬಟ್ ಇದ್ದೀವಿ, ಲೈಕ್ ಮಂತ್ಲಿ ಯಾವಾಗಲೂ ಒಂದೊಂದ್ಸರಿ ಕಾಲ್ ಮಾಡ್ತೀವಿ, ಏನಾರು ಇದ್ದರೆ ಮಾತಾಡ್ತೀವಿ. ಆ್ಯಂಡ್ ಯಾವಾಗಲೇ ಸಿಕ್ಕಿದ್ರು, ಲೈಕ್ 1 ವರ್ಷ 2 ವರ್ಷ ಆದಮೇಲೆ ಸಿಕ್ಕಿದ್ರು ಕೂಡ ಅದೇ ರೀತಿ ನಾರ್ಮಲ್ ಮುಂಚೆ ಹೇಗಿದ್ವಿ ಹಾಗೆ ಮಾತಾಡ್ತೀವಿ. ಆ ಬಾಂಡಿಂಗ್ ಮಾತ್ರ ಇದೆ, ಬಟ್ ಆ ಥರ ರೆಗ್ಯುಲರ್ ಟಚಲ್ಲಿರುವಂಥ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅನ್ನೋದು ಯಾರೂ ಇಲ್ಲ. ಆ್ಯಂಡ್ ಬಿಗ್ ಬಾಸಿಗೆ ಹೋದಾಗ, ನೀವು ಬಿಗ್ ಬಾಸ್ ಒಳಗಿದ್ದಾಗ ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜ್ಗಳಲ್ಲಿ ಶೈನ್ ಶೆಟ್ಟಿದು ನಿಮ್ಮದು ಫೋಟೋಸು ವಿಡಿಯೋಸ್ ಎಲ್ಲ ಹಾಕಿ ಮದುವೆ ಆಗ್ತಾರಂತೆ, ಲವರ್ಸ್ ಅಂತೆ. ಈ ಥರ ನಾನು ಶೈನಿ ಕೂಡ ಕೇಳಿದ್ದೆ ಪಾಡ್ಕಾಸ್ಟಿಗೆ ಬಂದಾಗ. ಇಲ್ಲ, ಅವರು ನಾವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಅವ್ರು ಹೇಳಿದ್ರು. ಬಟ್ ನಿಮಗೆ ಅಲ್ಲಿ ಒಳಗಿದ್ದಾಗ ಇಲ್ಲಿ ಗೊತ್ತಾಗ್ತಿತ್ತ ಹೊರಗಡೆ ಏನು ಹೇಗೆ ನಿಮ್ಮನ್ನು ಪ್ರೊಜೆಕ್ಟ್ ಮಾಡ್ತಿರ್ತಾರೆ ಅಂತ? ಫಸ್ಟ್ ಟೈಮ್ ಹೋದಾಗ ಫಾರ್ ಶೋರ್ ಗೊತ್ತಾಗಲ್ಲ. ಆಮೇಲೆ ನಾನು ಬಿಗ್ ಬಾಸ್ ಶೋ ನೋಡ್ತಾನೆ ಇರಲಿಲ್ಲ ಅವಾಗ. ಬಟ್ ಅಲ್ಲಿ ಒಳಗಡೆ ಸುಮ್ಮನೆ ಚೇಷ್ಟೆ ಮಾಡ್ತಾ ಇದ್ರು ಎಲ್ರು. ಆಮೇಲೆ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಬಂದು ಮಾತಾಡ್ಬೇಕಾದ್ರೆಲ್ಲ ಒಂದು ಸ್ವಲ್ಪ ತಮಾಷೆ ಮಾಡೋರು, ನಾವು ಸುಮ್ಮನೆ ಏನೋ ಮಾತಾಡ್ತಿದ್ದಾರೆ ಅಂತ ಸುಮ್ಮನೆ ಇದ್ವಿ. ಬಟ್ ಹೊರಗಡೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿತ್ತು ಅಂತ ಐಡಿಯಾ ಇರಲಿಲ್ಲ ನನಗಂತೂ. ಬಟ್ ಹೊರಗಡೆ ಬಂದಾಗ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಅವಳು ಹೆಂಗಿತ್ತು ಅಂದರೆ, ನಾವಿಬ್ರು ಒಂದು ಪೋಸ್ಟಿಗೆ ಇಬ್ರು ಲೈಕ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ದಟ್ ವುಡ್ ಹ್ಯಾವ್ ಬಿನ್ ಅ ಬಿಗ್ ಇಶ್ಯೂ. ಹೆಂಗೆ ಅಂತಂದರೆ, ಯಾಕೆ ಮಾಡ್ತಾಯಿಲ್ಲ ಅವರಿಬ್ರು, ಲೈಕ್ ಮಾಡ್ತಾಯಿಲ್ಲ, ಯಾಕೆ ಅವರಿಬ್ರು ಕಮೆಂಟ್ ಇದು ಮಾಡ್ತಾ ಇದ್ದಾರೆ, ಯಾಕೆ ಅವರಿಬ್ರು ಒಟ್ಟಿಗೆ ಸಿಗ್ತಾ ಇಲ್ಲ, ಯಾಕೆ ಅವರಿಬ್ರು ಏನೋ ಒಂದು ಮಾತಾಡ್ತಾ ಇಲ್ಲ. ಈಗ ಯಾರೋ ಗ್ರೂಪಲ್ಲಿ ಸಿಕ್ಕಿರ್ತೀವಿ ಅಂದ್ಕೊಳ್ಳಿ, ಅವ್ರ ಕಡೆ ತಿರುಗಿ ನೋಡಿಲ್ಲ ಅಂದರೆ ಯಾಕೆ ದೀಪಿಕಾ ಅವ್ರು ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ಶೈನ್ ಅವ್ರು ಅವಾಯ್ಡ್ ಮಾಡ್ತಿದ್ದಾರೆ. ಒಂಥರ ಎಲ್ಲನೂ ಒಂಥರ ಕ್ಯಾಲ್ಕುಲೇಟೆಡ್ ಆಗಿ ಹೋಗ್ಬಿಟ್ಟಿತ್ತು ಅವಾಗ. ಸೊ ಅದೊಂದು ಸ್ವಲ್ಪ ಪೀಪಲ್ ಹ್ಯಾವ್ ಟೇಕನ್ ತುಂಬಾ ಎಕ್ಸ್ಟ್ರೀಮಾಗೆ ತೊಗೊಂಡಿದ್ರು ಅಂತ ಅಂದ್ಕೊಳ್ತೀನಿ. ಈ ಲೈಮ್ ಲೈಟ್ ಮೀಡಿಯಾ ಸಕ್ಸಸ್ ಇದೆಲ್ಲ ಏನು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ನೆಗೆಟಿವ್ ಟ್ರೋಲಿಂಗ್ ಇರುತ್ತೆ ಗೊತ್ತಾ. ನೀವು ಹಾಕ್ತಕ್ಕಂಥ ಬಟ್ಟೆಯಿಂದ ಹಿಡಿದು, ನೀವು ಯಾರ ಜೊತೆಗಾದರೂ ಮಾತಾಡಿದ್ರು, ನೀವು ನಿಂತ್ಕೊಂಡ್ರು ಕೂತ್ಕೊಂಡ್ರು, ಕೆಲವೊಂದು ಸಾರಿ ಯಾರೋ ಎಲ್ಲಿಂದನೋ ಒಂದು ಫೋಟೋ ಕೂಡ ಹಾಕ್ಕೊಂಡ್ರಲ್ಲ, ಕೆಟ್ಟದಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಏನೋ ಟ್ರೋಲಿಂಗ್ ಮಾಡ್ತಾರೆ. ಟ್ರೋಲಿಂಗ್ ಅಂತೆಲ್ಲ ಕಮೆಂಟ್ಸ್ ಹಾಕ್ತಾರೆ ಬೇಸಿಕಲಿ. ಈ ಥರದ ಕಮೆಂಟ್ಸ್ಗಳೆಲ್ಲ ನೀವು ಯಾವತ್ತಾದರೂ ಓದಿದ್ದೀರಾ, ಅಥವಾ ಓದಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ರಿ? ನೋಡಿದ್ದೀನಿ, ನೋಡಿಲ್ಲ ಅಂತ ಏನಿಲ್ಲ. ನನಗೆ ಅದ್ರ ಬಗ್ಗೆ ಒಂದು ಕಡೆ ಡಿಸಪಾಯಿಂಟ್ಮೆಂಟು, ಇನ್ನೊಂದು ಕಡೆ ನಮ್ಮೇಲೆ ನಮಗೆ ಬೇಜಾರಿದೆ. ದಟ್ ನಾವು ಯಾಕೆ ಇವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ನೋಡ್ತಾ ಇದ್ದೀವಿ, ಅಥವಾ ಗೊತ್ತಾಗ್ತಿದೆ ಅಂತ ಗೊತ್ತಾದ್ರೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲ ಒಂಥರ ಅಟೆನ್ಷನ್ನ ಸೀಕ್ ಮಾಡೋ ಥರ ಕ್ಯಾಟಗರಿಗೆ ಬಂದುಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಅವ್ರಿಗೆ ನೋಡೋಕ್ಕೆ ಸಿಗೋವಂಥದ್ದು ಬರೀ ನೆಗೆಟಿವ್ ಸೈಡ್ ಮಾತ್ರನ, ಒಳ್ಳೆಯದನ್ನು ಯಾರೂ ಪ್ರಶಂಸೆ ಕೊಡೋಕ್ಕಂತೂ ಬರಲ್ಲ. ಆ್ಯಂಡ್ ಅದಕ್ಕೆ ನಮಗೇನು ಅವಾರ್ಡು ಕೊಡಲ್ಲ, ನನಗೆ ಆಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ. ಇವ್ರಿಗೇನೋ ಒಂಥರ ಎಂಟರ್ಟೈನ್ಮೆಂಟ್ ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ, ಅದು ಬೇರೆಯವ್ರು ಇನ್ನೊಂದು ಲೈಫು ಅನ್ನೋದನ್ನ ಅವ್ರು ಮರ್ತ್ಬಿಟ್ಟಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ತುಂಬ ಎಲ್ಲರನ್ನೂ ಜಡ್ಜ್ಮೆಂಟ್ ಮಾಡಿ 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 ಇನ್ನೂ ಅವ್ರನ್ನ ಕುಗ್ಗಿಸ್ತಾ ಇದ್ದೀರಾ ಕೆಲವ್ರನ್ನ. ಇನ್ನು ಕೆಲವ್ರನ್ನ ಇನ್ನೂ ಜಾಸ್ತಿ ಫೆರೋಷಿಯಸ್, ಅಂದರೆ ಅವ್ರೊಂಥರ ಅಗ್ರೆಸಿವ್ ಆಗೋ ಥರ ಇವರೇ ಮಾಡ್ತಿದ್ದಾರೆ. ಯಾಕೆ ಅವ್ರನ್ನ ಅವ್ರ ಲೈಫಲ್ಲಿ ಅವ್ರ ಪಾಡಿಗೆ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಟೋಟಲಿ ಅಗೇನೆಸ್ಟ್ ಟು ದಿಸ್. ಫಸ್ಟ್ ಆಫ್ ಆಲ್, ಯಾರಾದರೂ ಟ್ರೋಲ್ ಮಾಡ್ಕೋತಾರ, ಇನ್ನೊಂದು ಮಾಡ್ಕೋತಾರೋ, ದಟ್ಸ್ ನನ್ ಆಫ್ ಮೈ ಕನ್ಸರ್ನ್. ನಂಗೆ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ನನ್ನ ಲೈಫ್ನ ನಾನೇ ಲೀಡ್ ಮಾಡಬೇಕು ಅಟ್ ದ ಎಂಡ್ ಆಫ್ ದ ಡೇ. ಈಗ ಹೇಳ್ತಾ ಇರೋರು, ಮಾತಾಡ್ತಾ ಇರೋರು ಯಾರೂ ಕೂಡ ಕೊಡಲ್ಲ, ಓಕೆನಾ. ಈ ಥರ ಮಾತಾಡಿ 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 ಇನ್ನು ಅವ್ರ ಬಗ್ಗೆ ಕೆಳಗಡೆ ಮಾಡ್ಕೋತಿದ್ದಾರೆ ಹೊರತು ಎಲ್ಲೂ ನಮ್ಮನ್ನು ಕೆಳಗಡೆ ಮಾಡ್ತಾ ಇಲ್ಲ. ನಮ್ಮನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಅವರು, ಅಥವಾ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಅನಿಸ್ತು ಅಂದರೆ ಮಾತ್ರ ಮಾಡ್ತಾರೆ. ಸೊ ಅನ್ನೆಸೆಸರಿಯಾಗಿ ನಿಮ್ಮ ಕ್ಯಾರೆಕ್ಟರ್ ನೀವೇ ಅಸಾಸಿನೇಷನ್ ನೀವೇ ಮಾಡ್ಕೋತಾ ಇದ್ದೀರಾ. ಇಟ್ಸ್ ಬೆಟರ್. ನಿಮಗೆ ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ, ಇಲ್ಲ ಅಂತ ಅಂದರೆ ಲಿವ್ ಯುವರ್ ಲೈಫ್. ಈಗ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಕನ್ನಡದ ನಟ, ಒಬ್ಬರು ಹೆಮ್ಮೆಯ ನಟ, ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್, ನಿಮ್ಮಣ್ಣ, ನಿಮ್ಮ ದೊಡ್ಡಮ್ಮ ಮಗ, ನಮ್ಮ ಸೂಪರ್ ಸ್ಟಾರ್ ಫಾರ್ ಶ್ಯೂರ್. ಎಸ್. ಈಗ ಯಶ್ ಅವ್ರ ಬಗ್ಗೆ ಆಗಲಿ, ಎಲ್ಲೇ ಆಗಲಿ, ನೀವು ಯಶ್ ಅವ್ರ ನಮ್ಮಣ್ಣ ಅಂತಾಗಲಿ, ಅಥವಾ ರಾಧಿಕಾ ಅವ್ರ ನಿಮ್ಮ ಅತ್ತಿಗೆ ಅಂತಾಗಲಿ, ನಿಮ್ಮ ಫ್ಯಾಮ್ಲಿ, ಆದರೆ ಯಶ್ ಅವ್ರ ಜೊತೆ ಇರ್ತಕ್ಕಂಥ ನಿಮ್ಮ ಒಂದು ಏನಿದೆ, ಒಂದು
ಎಲ್ಲೂ ಕೂಡ ಅದನ್ನು ಡಿಸ್ಕಸ್ ಮಾಡಲ್ಲ, ಅಂದರೆ ಯಾವ ಇಂಟರ್ವ್ಯೂಸಲ್ಲೂ ಮಾತಾಡಲ್ಲ ಅವ್ರ ಬಗ್ಗೆ ಆಗಲಿ. ಈಗ ಏನೋ ಜನಕ್ಕೊಂದು ಕ್ಯೂರಿಯಾಸಿಟಿ, ಅಂದರೆ ಏನೋ ಜಗಳ ಆಗಿದೆಯಾ, ಯಾಕೆ ಯಶೋರು ದೀಪಿಕಾ ಮಾತಾಡಲ್ಲ ಅಂತ. ಹೇಗಿದೆ ನಿಮ್ಮ ಮತ್ತೆ ಯಶೋರ್ ನಡುವೆ? ಆ್ಯಕ್ಚುಲಿ ಜಗಳ ಅಂತ ಏನಿಲ್ಲ, ವಿ ಆರ್ ಗುಡ್ ಟು ಈಚ್ ಅದರ್, ಚೆನ್ನಾಗೇ ಇದ್ದೀವಿ. ಬಟ್ ದ ಥಿಂಗ್ ಇಸ್, ಈಗ ಪ್ರೊಫೆಷನ್ ಅಂತ ಬಂದಾಗ ಇಬ್ರದ್ದು ಏನೋ ಪ್ರೊಫೆಷನ್ ತುಂಬ ಡಿಫ್ರೆಂಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಶ್ಯೂರ್. ಟು ಬಿ ಆನೆಸ್ಟ್, ನಾನು ಮುಂಚೆಯಿಂದನೂ ಅಷ್ಟೇ ನಂದೊಂದು ಕಾನ್ಸೆಪ್ಟ್ ಇದೆ ದಟ್ ಎಲ್ಲೂ ಏನು ಅಂದರೆ ಈ ಥರ ತಂಗಿ ಅಂತೆ, ಈ ಥರ ಅಣ್ಣ ಅಂತೆ, ಈ ಥರ ಇವ್ರಮ್ಮ ಅಂತೆ ಅಂತ ಬರೋದು ನನಗೆ ಇಷ್ಟ ಇರಲಿಲ್ಲ. ಸೊ ಮುಂಚೆಯಿಂದನೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಇವಾಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಅವರು ನಮಗೆ ನಾನೇನಾದರೂ ಯಾವುದಾದ್ರೂ ಒಳ್ಳೆ ಶೋಸ್ ಮಾಡೋದಕ್ಕೆ, ಒಳ್ಳೆ ಏನಾದರೂ ಕೆಲಸ ಮಾಡಿದಾಗ ಪ್ರಶಂಸೆ ಕೊಡಲ್ಲ ಅಂತ ಏನಿಲ್ಲ, ಅಥವಾ ಏನಾದರೂ ಹೇಳಬೇಕು ಅಂದರೆ ಹೇಳಲ್ಲ ಅಂತ ಏನಿಲ್ಲ. ಬಟ್ ಎಲ್ಲೂ ಕೂಡ ಅದನ್ನು ಪಬ್ಲಿಕ್ ಮಾಡ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ಆ ಥರ ಬೇರೆ ಏನೂ ಇಲ್ಲ. ಅಂದರೆ ನಾನು ಇನ್ನೂ ಒಂದು ಅಂದ್ಕೊಳ್ತೀನಿ ಯಾವಾಗಲೂ, ನಮ್ಮಿಂದ ಏನಾದರೂ ಒಂದು ಒಳ್ಳೇದು ಆದರೆ ಜನ ಹಿಂಗೆ ತಗೊಳ್ತಾರೋ, ಹಾಗೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಆಯಿತು ಅಂದರೆ ಒಂದು ಸ್ವಲ್ಪ ನೆಗೆಟಿವ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ಅಟ್ಲೀಸ್ಟ್ ನಮ್ಮಿಂದ ಒಳ್ಳೇದಾಗಿದ್ರೂ ಪರವಾಗಿಲ್ಲ, ನಮ್ಮ ಕಡೆಯಿಂದ ಏನೂ ಕೆಟ್ಟದಾಗಬಾರ್ದು. ಸೊ ಒಳ್ಳೇದು ಕೆಟ್ಟದೆಲ್ಲ ಇಲ್ಲೇ ಇರಲಿ. ಸೊ ನಾನು ಒಂದು ದಿನ ಆ ಥರ ಸ್ಟೇಜ್ ಬರಬೇಕು, ಅವತ್ತಿನ ದಿನ ನಮಗೂ ಒಂದು ಟೈಮ್ ಅಂತ ಬಂದಾಗ ಮೇ ಬಿ ಎಲ್ಲ ಏನೋ ಕ್ಲಿಯರಾಗಿ ಕಾಣಿಸ್ಬೋದೇನೋ ಆಡಿಯನ್ಸ್ಗೆ. ಬಟ್ ಅಲ್ಲಿ ತನಕ ನಾವು ಲೈಫ್ನ ತುಂಬ ಪ್ರೈವೇಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಯಶೋರ್ ಜೊತೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್? ಆ ಥರ ಏನಿಲ್ಲ, ಬಟ್ ಅವರು ಬೇರೆ ಪಾರ್ಟ್ ಆಫ್ ಡಿಸ್ಟ್ರಿಕ್ಟಲ್ಲಿದ್ದರು, ನಾವು ಬೇರೆ ಕಡೆ ಇದ್ವಿ. ಬಟ್ ಅವಾಗವಾಗ ಯಾವುದಾದ್ರೂ ಏನೋ ಒಕೇಶನಲ್ಲಿ, ಯಾವುದಾದ್ರೂ ಮನೆ ಫಂಕ್ಷನ್ಸ್ಗಳಲ್ಲಿ ಮೀಟ್ ಆಗ್ತಾ ಇದ್ವಿ. ಅಂದರೆ ಅವ್ರು ಬೇರೆ ಪಾರ್ಟ್, ಅಂದರೆ ಮೈಸೂರಲ್ಲಿ ಇರ್ತಾಯಿದ್ರು, ನಾವು ಹಾಸನಲ್ಲಿ ಇರ್ತಾ ಇದ್ವಿ. ಸೊ ಆ ಥರ ತುಂಬ ಫ್ರೀಕ್ವೆಂಟ್ ಮೀಟ್ ಮಾಡ್ತಾ ಇರಲಿಲ್ಲ, ಬಟ್ ಅವಾಗವಾಗ ಯಾವಾಗಲಾದ್ರು ಒಂದು ಪಾರ್ಟ್. ಸೊ ಇವತ್ತವರು ನ್ಯಾಷನಲ್ ಲೆವೆಲಲ್ಲಿ ಮಾಡಿರ್ತಕ್ಕಂಥ ಹೆಸರು ಬಹಳನೇ ದೊಡ್ಡದು. ಆ್ಯಂಡ್ ಇನ್ಫ್ಯಾಕ್ಟ್ ಕನ್ನಡ ಸಿನಿಮಾನ ನೆಕ್ಸ್ಟ್ ಸಿನಿಮಾ ಕೂಡ ಒಂದು ಗ್ಲೋಬಲ್ ಲೆವೆಲಲ್ಲಿ ಆಗ್ಬೋದು ಹೆಸರು, ಅಷ್ಟು ದೊಡ್ಡ ಸಾಧನೆ ಅವ್ರದ್ದು. ಸೊ ಏನು ಹೇಳ್ತಾರೆ ನಿಮ್ಮ ಅಣ್ಣಂಗೆ? ಏನಿಲ್ಲ, ಈ ಹಸ್ ಬೀನ್ ಆಲ್ವೇಸ್ ಮೈ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ ಹೇಳ್ತೀನಿ. ಅವಾಗಿಂದ ಆ್ಯಸ್ ಅನ್ ಆ್ಯಕ್ಟರ್ ಆಗಿರ್ಬೋದು, ಆ್ಯಸ್ ಏನೋ ಒನ್ ಆಫ್ ಆರ್ ಕ್ಲೋಸೆಸ್ಟ್ ಅಂತ ಬಂದ್ರು ನನಗೆ ಯಾವಾಗಲೂ ಇನ್ಸ್ಪೈರ್ ಮಾಡ್ತಾರೆ ಅವರು. ಅಂದರೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಜನ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನ ನಾನು ಅಡ್ಮೈರ್ ಮಾಡ್ತೀನಿ. ಬಿಕಾಸ್ ಅವರ ಪ್ರತಿಯೊಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅವರ ಬಿಹೇವಿಯರ್, ಅವರ ಲೈಫ್ ಕ್ವಾಲಿಟಿ ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದನ್ನು ಇನ್ಸ್ಪೈರ್ ಮಾಡುತ್ತೆ ನನಗೆ. ಡೆಫಿನೆಟ್ಲಿ ಐ ಆಮ್ ವೆರಿ ವೆರಿ ಪ್ರೌಡ್ ದಟ್ ಟು ಬಿ ಈವನ್ ಆಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ವರ್ಕ್ ಮಾಡ್ತಿರೋಂಥ ಇಂಡಸ್ಟ್ರಿಯಲ್ಲಿ ನಾವು ಕೂಡ ಪಾರ್ಟ್ ಆಗಿದ್ದೀನಿ, ನಾನು ಕೂಡ ಪಾರ್ಟ್ ಆಗಿದ್ದೀನಿ ಅನ್ನೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಆ್ಯಂಡ್ ಅವರು ಕನ್ನಡ ಇಂಡಸ್ಟ್ರಿನ ಇವತ್ತು ಎಲ್ಲಿಗೋ ತೊಗೊಂಡೋಗಿದ್ದಾರೆ. ಐ ವಿಶ್ ಹಿಮ್ ವೆರಿ ವೆರಿ ಸಕ್ಸಸ್ಫುಲ್ ಜರ್ನಿ, ಮೋರ್ ಸಕ್ಸಸ್ಫುಲ್ ಜರ್ನಿ. ಬರೀ ಕರ್ನಾಟಕ, ಇಂಡಿಯಾ, ಪ್ಯಾನ್ ಇಂಡಿಯಾ ಎಲ್ಲ ಆಯ್ತು, ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ದೊಡ್ಡ ಬ್ಲಾಕ್ ಬಾಸ್ಟರ್ ಮೂವಿನ ಕೊಟ್ಟು ಒಂದು ದೊಡ್ಡ ಸಾಧನೆನ ಮಾಡಿ ನಮ್ಮೆಲ್ರಿಗೂ ಪ್ರೌಡ್ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ವಿಷಯಸ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನಿಮ್ಮ ಇನ್ನೊಂದು ಸ್ಪಿರಿಚುವಲ್ ಸೈಡಲ್ಲಿ ನೀವು ನಂಬ್ತಕ್ಕಂಥ ದೇವರು ಅಥವಾ ದೇವರ ನಂಬ್ತೀರಾ? ಖಂಡಿತ. ಪರ್ಸ್ನಲ್ ನಿಮ್ಮ ಫೇವ್ರೆಟ್ ದೇವರು, ಆ ದೇವರೊಟ್ಟಿಗೆ ನಿಮ್ಮ ಕನೆಕ್ಷನ್? ಫೇವ್ರೇಟ್ ಅಂತಂದರೆ ನಾನು ಶಿವನ ನಂಬ್ತೀನಿ, ಚಾಮುಂಡೇಶ್ವರಿನ ನಂಬ್ತೀನಿ. ಅಂದರೆ ಟೆಂಪಲ್ಗಳಿಗೂ ಹೋಗ್ತಾ ಇರ್ತೀನಿ, ಬಟ್ ಮೇನ್ಲಿ ಏನಾದರೂ ಸಡನ್ನಾಗಿ ನನಗೇನಾದರೂ ಅನಿಸಿದ್ರೆ ಶಿವ ಮತ್ತು ಚಾಮುಂಡೇಶ್ವರಿ ತಾಯಿ ಲೈಕ್ ಯಾವಾಗ್ಲೂ ನನಗೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. ಸ್ಪಿರಿಚುವಲ್ ಸೈಡ್ ಅಂತ ಬಂದಾಗಲೂ ಕೂಡ ನಾನು ಐ ಆಮ್ ಅ ಪರ್ಸನ್ ಲೈಕ್ ಹೆಂಗೆ ಅಂತಂದರೆ, ದಿನ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋವಂಥವಳಲ್ಲ, ಅಥವಾ ಪ್ರತಿ ದಿನ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೋ ಒಂದು ಈಗ ಪೂಜೆ ನಮ್ಮ ಹಬ್ಬಗಳು ಬಂತು ಅಂದರೆ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಮನಸ್ಫೂರ್ತಿಯಾಗಿ ಏನು ಅನಿಸುತ್ತೆ ಅದನ್ನು ಮಾಡ್ತೀನಿ. ಅವತ್ತಿನ ದಿನ ಜಸ್ಟ್ ಒಂದಿನ ನಾನು ಹೋಗಿ ಬರೀ ಕೈ ಮುಗಿದ್ಬಿಟ್ಟು ಬರ್ತೀನಿ. ಕೆಲವು ದಿನ ಕೈಯೇ ಮುಗ್ದಿರಲ್ಲ, ಸೊ ಬರೀ ನೆನೆಸ್ಕೊಳ್ತೀನಿ. ಕೆಲವು ಟೈಮ್ ನಾನು ಬಿಲೀವ್ ಮಾಡೋದಿಷ್ಟೇ, ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕು, ಮನಸ್ಫೂರ್ತಿಯಾಗಿ ದೇವ್ರನ್ನ ಸ್ಮರಿಸ್ಬೇಕಷ್ಟೇ. ನಾಟ್ ಲೈಕ್ ಆಡಂಬರ ಅಥವಾ ದೂರಿತನ ತೋರಿಸ್ಕೊಂಡು ದೇವರಿಗೆ ಪ್ರಶಂಸೆ ಕೊಡೋದು ಅಥವಾ ದೇವ್ರನ್ನ ಆರಾಧನೆ ಮಾಡೋದು ನನ್ನ ಸ್ಟೈಲ್ ಅಲ್ಲ. ಪ್ರತಿ ಸರಿನೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟು ನಂದಲ್ಲ.
ಐ ಬಿಲೀವ್ ಎಲ್ಲಿರ್ತೀವಿ ಅಲ್ಲಿ ನೆನೆಸ್ಕೊಂಡ್ರೆ ದೇವರೆಲ್ಲ ಕಡೆ ಇದ್ದಾನೆ ಅನ್ನೋ ಕಾನ್ಸೆಪ್ಟ್ನ ಒಂದು ಸ್ವಲ್ಪ ನಾನು ಬಿಲೀವ್ ಮಾಡ್ತೀನಿ. ಕಾಯಕವೇ ಕೈಲಾಸ. ಕೆಲಸ ಅಫ್ಕೋರ್ಸ್ ಆ ಕೆಲಸ ಅಂತ ಬಂದಾಗ ಎಷ್ಟೋ 15-20 ದಿನ ಎಲ್ಲ ಮರ್ತೋಗಿರ್ತೀನಿ. ಆ್ಯಂಡ್ ದೆನ್ ಐ ಕಮ್ ಬ್ಯಾಕ್ ಆ್ಯಂಡ್ ಐ ವಿಲ್ ಬಿ ಲೈಕ್, ಈಗ ಯಾರನ್ನೂ ಮರ್ತೋಗಿದ್ದಾಗ ಸಾರಿ ಅಂತೀವಲ್ಲ, ಹಾಗೆ ದೇವ್ರ ಹತ್ರ ನಾನು ಆ ಥರ ಎಷ್ಟೊಂದು ಸರಿ ನಾನೇ ಮನ್ಸಲ್ಲಿ ಸಾರಿ ನಾನು ನೆನಪೇ ಮಾಡ್ಕೊಂಡಿರಲಿಲ್ಲ ಅಂತ ಆ ಥರ ಮಾಡ್ತೀನಿ. ಒಂದು ಮಾತ್ರ ನಂಗೆ ನೆನಪಿದೆ, ನಾನು ನಾಗಿನಿ ಮಾಡ್ತಿದ್ದಿದ್ದ ಕಾರಣ ನಾನು ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಮುಂಚೆ ಎಲ್ಲ ದಿನ ತಿಂತಾ ಇದ್ದೆ ನಾನು, ಆ ದಿನ ಈ ದಿನ ಅಂತಲ್ಲ. ಬಟ್ ಎಷ್ಟೋ ಜನಕ್ಕೆ ಅಫೆನ್ಸ್ ಅನ್ಸ್ಬೋದು. ನಾನು ಮುಂಚೆ ಹಿಂಗೆ ಇಟ್ಕೋತಾ ಇದ್ದೆ ಗೊತ್ತಾ, ನಾನು ಹೊರಗಡೆ ದೇಶಕ್ಕೆ ಏನಾದರೂ ಹೋದರೆ ಅಲ್ಲಿ ಎಲ್ಲನೂ ಸಿಗಲ್ಲ, ಅಟ್ಲೀಸ್ಟ್ ಎಗ್ಗಾದರೂ ತಿನ್ನಬೇಕು. ಸೊ ಮಂಡೇ ಪರವಾಗಿಲ್ಲ ತಿನ್ಕೊಂಬಿಡೋಣ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದು ಉಂಟು. ಕೆಲವ್ರಿಗೆ ಒಂಥರ ಆಕ್ವರ್ಡ್ ಅಂತ ಅನ್ಸ್ಬೋದು, ಬಟ್ ನಾನು ಮಾಡ್ತಾ ಇದ್ದೆ. ಈಗ ಮಾಡಲ್ಲ, ಆದಷ್ಟು ಏನು ವೆಜ್ಜಲ್ಲಿ ಸಿಗುತ್ತೆ ಅದನ್ನು ಟ್ರೈ ಮಾಡ್ತೀನಿ. ಇಫ್ ನಾಟ್ ಅವತ್ತಿನ ದಿನ ಹೆಂಗಿದ್ರು ನಮ್ಮ ಲಿಕ್ವಿಡ್ ಡಯಟ್ ಅದು ಇದು ಇದೆಯಲ್ಲ, ಫ್ರೂಟ್ಸ್ ಗಿಟ್ಸ್ ಎಲ್ಲ ತಿನ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಮುಂಚೆ ಮಾಡ್ತಾ ಇದ್ದೆ ಆ ಥರ, ಹೊರಗಡೆ ಹೋದಾಗ ಒಂದು ಸ್ವಲ್ಪ ಕನ್ಸೆಷನ್ ಎಲ್ಲ ತೊಗೊಳೋದು, ದೇವ್ರ ಹತ್ರ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಳೋದಂಗೆಲ್ಲ ಮಾಡ್ತಾ ಇದ್ದೆ. ಸೊ ಈಗ ನಾಗಿಣಿ ಅಂದ್ರೆ ಹಾವು. ಹೌದು. ನಿಮ್ಮ ಒಂದು ರಿಯಲ್ ಲೈಫಲ್ಲಿ ಏನಾದರೂ ಒಂದು ಹಾವಿನ ಜೊತೆ ವಾಟ್ ಇಸ್ ಯುವರ್ ಕನೆಕ್ಷನ್? ನಂಗೆ ಹಾವು ಅಂದ್ರೆ ತುಂಬಾನೇ ಭಯ. ಸಿಕ್ಕಾಪಟ್ಟೆ ಭಯ. ನಾ ಹೇಳ್ಬೋದಲ್ಲ ನಾನು ನಾಗಿಣಿ ಏನು ಹಂಗೆ ಕೇಳಲ್ವಲ್ಲ. ಹಂಗೆ ಕೇಳೋದಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ತುಂಬ ಬರೀ ಹಾವುಗಳೇ ಇರ್ತಾ ಇತ್ತು, ನಾಯಿ ಮರಿ ಎಲ್ಲ ಇರ್ತಾನೆ ಇರಲಿಲ್ಲ. ಅಲ್ಲ, ಈಗ ನೀವು ನಾಗಿಣಿ ರೋಲ್ ಮಾಡಿದ್ಮೇಲೆ ನೀವು ಹಾವಿನ ಬಗ್ಗೆ ಏನಾದ್ರು ತುಂಬ ತಿಳ್ಕೊಳ್ಳೋಕ್ಕೆ ಅಥವಾ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡ್ರ? ವೆರಿ ಇನಿಷಿಯಲಿ ನೋ, ಫಾರ್ ಶ್ಯೂರ್. ಹಾವುಗಳಂದ್ರೆ ಭಯ ಮಾತ್ರ ಇತ್ತು ಅವಾಗ. ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಭಯ ಅಂತ ಅನ್ನಿಸ್ಲಿಲ್ಲ. ಬಟ್ ಶೂಟಿಂಗ್ ಅಷ್ಟು ದಿನ ಮಾಡಿದ್ರಲ್ಲಿ ಒಂದು ದಿನ ನಾನು ಹಾವನ್ನ ನೋಡೇ ಇಲ್ಲ. ಆ ಕಾಡಲ್ಲೆಲ್ಲ ಮಾಡಿದ್ರು ಕೂಡ ಎಲ್ಲೂ ಕೂಡ ಹಾವೆಲ್ಲ ಕಾಣಿಸ್ತಾ ಇರಲಿಲ್ಲ. ಬಟ್ ನಾನು ಎಲ್ಲೋ ಕೇಳ್ಪಟ್ಟೆ ನನಗೆ ಆ ದೋಷನೂ ಇದೆ ಅಂತ. ಇದು ನನಗೆ ಹೇಗೆ ಅಂತ ನನಗೆ ಈಗಲೂ ಗೊತ್ತಾಗಿಲ್ಲ. ಕೇಳ್ಪಟ್ಟೆ, ಬಟ್ ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ನಾನು ತುಂಬ ಆಸ್ಟ್ರಾಲಜಿ ಅದನ್ನೆಲ್ಲ ತುಂಬ ನಂಬಲ್ಲ. ಸೈನ್ಸ್ ನಂಬ್ತೀನಿ ಅಷ್ಟೇ. ಹಾವು ಅಂತ ಬಂದಾಗ ಸ್ವಲ್ಪ ಎಲ್ರಿಗೂ ಭಯನೂ ಇದೆ, ಭಕ್ತಿನೂ ಇದೆ. ನನಗೆ ಕ್ಯೂರಿಯಾಸಿಟಿ ಅಂತ ಏನಿಲ್ಲ, ಒಂದಷ್ಟು ದೇವರ ವಿಚಾರದಲ್ಲಿ, ಅಂದರೆ ಆ ಹಾವಿನ ವಿಚಾರದಲ್ಲಿ, ಈಗ ಸುಬ್ರಹ್ಮಣ್ಯ ಆಗಿರ್ಬೋದು, ಈಗ ಶಿವನ ಕೊರಳಲ್ಲಿ ಇದ್ದಂಥದ್ದು, ಅಂದರೆ ಇದರಲ್ಲಿದ್ದಂಥದ್ದು, ಇದನ್ನೆಲ್ಲ ಒಂದಷ್ಟು ಪುರಾಣಗಳನ್ನ ಒಂದಷ್ಟು ತಿಳ್ಕೊಂಡೆ ಸೀರಿಯಲ್ ಆದ ನಂತರ. ಅದಕ್ಕಿಂತ ಮುಂಚೆ ಒಂದಷ್ಟು ಗೊತ್ತಿರಲಿಲ್ಲ ಅಷ್ಟೇ. ಆ್ಯಂಡ್ ಹಾವು ಕಚ್ಚಿದ್ರೆ ಯಾವ ಥರ ಸರ್ವೈವ್ ಆಗಬೇಕು ಅನ್ನೋದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೇಳೋದನ್ನೆಲ್ಲ ತಿಳ್ಕೊಂಡೆ ಅಷ್ಟೇ. ಮುಂಚೆ ಎಲ್ಲ ಒಂಥರ ಒಂದು ಭಯ ಇರ್ತಾಯಿತ್ತು ಗೊತ್ತಾ. ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಬಂತು ಅಷ್ಟೇ. ಏನಿಲ್ಲ, ನೀವು ಬುಸ್ ಅಂದರೆ ಸಾಕು, ವಿಷಯ ಇಲ್ಲ ಹಂಗೆ. ಐ ವಿಶ್ ಅವಾಗ ಎಲ್ಲರ ಮನೇಲೂ ಏನಾರು ಹಾವು ಬಂತಂದ್ರೆ ನನ್ನೇ ಕರೀತಾರೆ. ಆಮೇಲೆ ಕಾಂಟ್ಯಾಕ್ಟ್ ದೀಪಿಕಾ ದಾಸ್ ಫಾರ್ ರೆಸ್ಕ್ಯೂಯಿಂಗ್ ಅಂತ. ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ದೊಡ್ಡ ಟ್ರೆಂಡ್ ನಡೀತದೆ, #ಸೋಲೋ ಟ್ರಿಪ್ ಅಂತ. ಸೊ ಸೋಲೋ ಟ್ರಿಪ್ ಹೋಗಿ ಬಂದಿರಾ ಅಥವಾ ಈಗ ಏನಾರು ಎಕ್ಸ್ಪ್ಲೋರ್ ಮಾಡೋ ಚಾನ್ಸಸ್ ಇದೆಯಾ? ಆ್ಯಕ್ಚುಲಿ ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಸೋಲೋ ಟ್ರಾವೆಲರ್ ಆಗಿ. ನಮ್ಮದೊಂದು ಅಡ್ವೆಂಚರಸ್, ಅಂದರೆ ನಂಗೆ ಅಡ್ವೆಂಚರಸ್ ಅಂತ ಬಂದರೆ ತುಂಬಾ ಟ್ರಾವೆಲ್ ಮಾಡೋದು, ಆಮೇಲೆ ಹೈಕಿಂಗ್ ಮಾಡೋದು, ಆಮೇಲೆ ಒಂದಷ್ಟು ಹೊರಗಡೆ ಹೋದಾಗ ಅಡ್ವೆಂಚರ್ಸ್ಗಳನ್ನ ಟ್ರೈ ಮಾಡೋದು ತುಂಬ ಇಷ್ಟ. ಸೊ ಒನ್ ಆಫ್ ಮೈ ಸಿನಿಮಾ #ಪಾರ್ವತಿ ಅಂತ, ಆ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಜರ್ನಿನ ತೋರಿಸ್ತೀವಿ, ವಿಚ್ ಇಸ್ ಮೈ ರಿಯಲ್ ಲೈಫ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ಎಲ್ಲ ಕಡೆ ಸುತ್ತೋದಾಗಿರ್ಬೋದು, ನೀವು ಹೇಳ್ತಾ ಇದ್ರಲ್ಲ ಆವಾಗಲೇ ಚಿತ್ರಾನ್ನ ಸ್ಟೋರಿ, ಆ ಥರದ್ದೆಲ್ಲ ಚಿತ್ರಾನ್ನ ಸ್ಟೋರಿಗಳು, ಮೊಸರನ್ನ ಸ್ಟೋರಿಗಳು ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ನನಗೆ ಲುಕ್ಸ್ಗಳು ಅದು ಇದು ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟ. ಸೊ ಆ ಸಿನಿಮಾದಲ್ಲಿ ಒಂದಷ್ಟು ಒಂದು ಟ್ರಾವೆಲ್ ವ್ಲಾಗರ್ ಆಗಿ ಆ್ಯಂಡ್ ಆಲ್ಸೋ ಸೋಲೋ ಟ್ರಾವೆಲರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ದಟ್ ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ, ಆ್ಯಂಡ್ ಈಗ ಒಬ್ಳು ಟ್ರಾವೆಲರ್ ಹೊರಗಡೆ ಹೋದಾಗ ಯಾವ ರೀತಿ ಸರ್ವೈವ್ ಆಗಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಪ್ರತಿಯೊಂದೂ ಆ ಸಿನಿಮಾ ಮುಖಾಂತರ ನಾವು ತೋರಿಸ್ಕೊತಾ ಹೋಗಿದ್ದೀವಿ. ಸೊ ದಟ್ಸ್ ಮೈ ಫೇವ್ರೆಟ್ ಅಡ್ವೆಂಚರ್. ಸಿನಿಮಾದಲ್ಲಿ ಇನ್ನೊಂದು ಅಡ್ವೆಂಚರ್ ಮಾಡಿರೋ ಅಂಥದ್ದು. ಸೊ ನನ್ನ ರಿಯಲ್ ಲೈಫಲ್ಲೂ ಕೂಡ ಐ ಕೀಪ್ ಟ್ರಾವೆಲಿಂಗ್ ಸೋಲೋ. ಈಗ ಧರ್ಮಶಾಲಾ ಹೋಗಿದ್ದೆ ರೀಸೆಂಟಾಗಿ. ಎಸ್ 1 ವೀಕ್ ಟ್ರಾವೆಲ್ ಮಾಡಿದೆ. ಚೆನ್ನಾಗಿತ್ತು, ಫನ್. ಅದು ಆಫ್ಟರ್ ಮ್ಯಾರೇಜ್ ನಾನು ಟ್ರಾವೆಲ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಫನ್. ಈಗ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಬಟ್ ಹೋಗಕ್ಕೆ ಭಯ ಇರುತ್ತೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಮಸ್ಟ್ ಸೇ ಲೈಕ್ ಐ ಹ್ಯಾವ್ ಸಮ್ ಪ್ರೀ ಪ್ಲ್ಯಾನ್. ಐ ಫೀಲ್ ಒಂದಷ್ಟು ಅದ್ರ ಬಗ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ,
ಎಲ್ಲಿ ಉಳ್ಕೊಳ್ತಿದ್ದೀರಾ ಅದ್ರ ಬಗ್ಗೆ ಏನಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ R&D ನೀವು ಮಾಡಿ. ಎಸ್ ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ especially. ಹುಡುಗಿಯರಿಗೆ. ರ್ಯಾಂಡಮ್ ಆಗಿ ಹೋಗ್ತೀವಿ, ಧೈರ್ಯ ಇದೆ ಅಂದ ತಕ್ಷಣ ಎಲ್ಲ ಕಡೆ ಎಂಡಪ್ ಆಗಕ್ಕಾಗಲ್ಲ. ಸೊ ಒಂದಷ್ಟು R&D ಮಾಡಿ ನೀವು ಹೋದಾಗ ಅಟ್ಲೀಸ್ಟ್ ನೀವು ಒಂದು ವಾರದಲ್ಲಿ ಕವರ್ ಮಾಡೋದು ಇನ್ನೊಂದು 2 ದಿನ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಎಕ್ಸ್ಪೆನ್ಸಸ್ ಅಂತ ಬಂದ್ರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಎಲ್ಲದ್ರದ್ದು ಒಂದು ಪ್ರೀ ಪ್ಲಾನ್ ಇಟ್ಕೊಂಡು ಹೋಗಿ. ಎಷ್ಟು ಖರ್ಚು ಮಾಡ್ಬೋದು, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು, ಎಷ್ಟು ದಿನ ಎಲ್ಲಿರಬೇಕು, ಎಲ್ಲನೂ ನೀವೊಂದು ರೌಂಡ್ ಆಫ್ ಮಾಡ್ಕೊಂಡು ಹೋದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಈವನ್ ಎಮರ್ಜೆನ್ಸಿ ಕಾಲ್ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಯಾರಿಗಾರು ಒಬ್ರಿಗೆ ಇನ್ಫಾರ್ಮ್ ಮಾಡೋದು, ಇದೆಲ್ಲನೂ ಮಾಡೋದ್ರಿಂದ ಐ ಥಿಂಕ್ ಸ್ವಲ್ಪ ಸೇಫ್ಟಿನೂ ಇರುತ್ತೆ. ಆ್ಯಂಡ್ ನಿಮ್ಮ ಮನೆಯವರಿಗೆ, ನಿಮ್ಮ ಪ್ರೀತಿ ಪಾತ್ರಧಾರರಿಗೂ ಕೂಡ ನೀವು ಒಂದು ಸ್ವಲ್ಪ ಸೇಫ್ಟಿ ಕೊಟ್ಟಂಗಂತ ಅನ್ಸುತ್ತೆ. ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಆಕ್ಚುಲಿ ನಿಜವಾಗ್ಲೂ ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ವೆರಿ ಕ್ಯಾಂಡೆಡ್ ಆ್ಯಂಡ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಕ್ಚುಲಿ ಮತ್ತೆ ನನ್ನ ಲೈಫ್ನ ಫಸ್ಟಿಂದ ಇಲ್ಲಿ ತನಕ ನೆನ್ಪು ಮಾಡೋ ಹಾಗೆ ಮಾಡಿದ್ದು ಈ ಶೋ. ಫಾರ್ ಶ್ಯೂರ್ ಐ ಶುಡ್ ಬಿ ವೆರಿ ಗ್ಲ್ಯಾಡ್. ನಾವು ಎಷ್ಟೊಂದು ಸರಿ ಇದನ್ನೆಲ್ಲ ನೆನಪೇ ಮಾಡ್ಕೊಳ್ತಾರಲ್ಲ ಮನೇಲಿ ಕುತ್ಕೊಂಡ್ರೆ. ಲೈಕ್ ಇವತ್ತಿನ ಲೈಫಲ್ಲಿ ಹೆಂಗಾಗಿದೆ ಅಂದರೆ ಬಿಸಿ ಅಂತ ಬಿಟ್ಟು ಎಲ್ಲನೂ ಮರಿತಾರೆ. ನೆನ್ನೆ ಆಗಿರೋದು ಇವತ್ತು ನೆನಪಿರಲ್ಲ. ಬಟ್ ಇಷ್ಟು ವರ್ಷದ ಜರ್ನಿನ ನೆನಪು ಮಾಡೋದಿದೆಯಲ್ಲ, ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಲೈಕ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ದೀಪಿಕಾ. ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಥ್ಯಾಂಕ್ ಯು.